ನಮಸ್ಕಾರ ಮಾಡ್ಕೊಂಡು ಊಟ ಈ ಕಡೆ ಯಾರು ಬಂದ್ರೆ ದೇವಿ ತಾಯಿಗಳಲ್ಲಿ ಒಂದು ವಿನಂತಿ, ಯಾರಾದ್ರೂ ತಾಯಿಗಳು ಕಾನೂನಲ್ಲಿ ಯಾರಾದ್ರೂ ಕಳ್ಕೊಂಡಿದ್ರಂದ್ರೆ ಇಲ್ಲೇ ಬಂದಿದ್ರ ಹತ್ರ ಒಬ್ಬ ತಾಯಿ ಸಿಕ್ಕದ ಅಂತ ಹೇಳಿ ಅದಕ್ಕೆ ಹಂಗೆ ಯಾರಾದ್ರೂ ಬಂಧಿಸ್ಕೊಂಡು ಹಂಗೆ ಯಾರಾದ್ರೂ ತಾಯಿಗಳು ಕಳ್ಕೊಂಡಿದ್ರೆ ಬೆಳಿಗ್ಗೆ ಪೂಜೆದಾಗೆ ಅವಸರ ಮಾಡ್ಬರುವಂತೆ ಅಥವಾ ಆ ರಾಡಿ ಒಳಗೆ ಸಿಕ್ಕೊಂಡು ಯಾರಾದ್ರೂ ನೀವು ಇದನ್ನ ಫಾರ್ವರ್ಡ್ ಮಾಡ್ಬೇಕು ಹೇಳಿದ್ರೆ ನಾನು ನಿಮ್ಗೆ ಫಾರ್ವರ್ಡ್ ಮಾಡಿದೆ ಅವ್ರು ಹೇಳಿದ್ರು ನಾನು ನಿಮ್ಗೆ ಫಾರ್ವರ್ಡ್ ಮಾಡಿದ್ವಿ. ನೀವೇನ್ ಮಾಡ್ಬೇಕಂದ್ರೆ 4 ಮಂದಿಗೆ ಫಾರ್ವರ್ಡ್ ಮಾಡ್ಬೇಕು. 4 ಮಂದಿಗೆ ಫಾರ್ವರ್ಡ್ ಮಾಡ್ಕೊಂಡು ಇದ್ದರೆ ಬರಂಗಿಲ್ಲ. ಒಂದು ಕಾಲ ಒಂದು ಹೋಗಿಬಿಟ್ಟೈತಿ, ಅದು ಮುಂದೆ ಇರ್ಬೇಕಂತ ಇಸ್ಕೊಬೇಕಂತೇಳಿ ಅದಕ್ಕೆ ಕರ್ಕೊಂಡು ಯಾರು ತಾಯಿ ಹೋದ್ರಂದ್ರೆ ಇಲ್ಲೊಬ್ಬರು ತಾಯಿಯ ಕಡೆ ಐತಂತ ಅದನ್ನ ಕೇಳಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಶ್ರೀ ಸಿದ್ದೇಶ್ವರಾಯ ನಮಃ. ಹದಿನೈದು ದಿನದ ಕಾರ್ಯಕ್ರಮಕ್ಕೆ ಹೌದಲ್ರಿ ನೆನಪಾಯ್ತಲ್ರಿ? 9ನೇ ದಿನದ ಕಾರ್ಯಕ್ರಮಕ್ಕೆ ಇವತ್ತು ಲಾಸ್ಟ್ ದೇವಿ ಯಾರಂತ ಹೇಳಿದ್ರೆ ಸಿದ್ಧಿದಾತ್ರಿ ದೇವಿ. ಸಿದ್ಧಿ ಅಂತ ಹೇಳಿದ್ರೆ ದಾನ, ದಾತ್ರಿ ಅಂದ್ರೆ ಕೊಡುವವಳು, ದಾನ ಕೊಡುವವಳು ಅಂತ. ಅಂದ್ರೆ ನೀವೇನ್ ಸಂಕಲ್ಪ ಮಾಡ್ಕೋತಲ್ಲ, ನಾನು ಮೊನ್ನೆ ಒಂದು ಮಾತಾಡಿದ್ದೆ, ನಿನ್ನೆ ಮನೆ ಕೂಡ ಹೇಳಿದ್ರು, ಎಲ್ಲ ದೇವಿಗಿಂತ ಈ ದೇವಿ ಪವರ್ ಅಂತ ಹೇಳಿ. ಎಲ್ಲ ದೇವಿ ಮುಂಗಾದವ ದಿವಸ ಅದನ್ನ ಹೇಳ್ತಪ್ಪ ನಮ್ಮ ಗುರುತಿಲ್ಲ. ಅದ್ರ ಮತ್ತೆ ಎಲ್ಲ ದೇವಿಗೆ ಈ ದೇವಿ ಅಷ್ಟು ಮಾಡತಕ್ಕಂಥ ದೇವಿ ಸಿದ್ಧಿ ದಾತ್ರಿ. ಅದಕ್ಕೆ 9ನೇ ದಿನದ ಕಾರ್ಯಕ್ರಮಕ್ಕೆ ಏನ್ ಪಾಲ್ಗೊಂಡ್ರಿ ಎಲ್ಲ ತಾಯಿಗಳಿಗೆ, ಸಿದ್ದೇಶ್ವರನಲ್ಲಿರುವ ತಾಯಿಗಳಿಗೆ, ಆ ಕಡೆ ಏನಾದರೂ ಬಂದಿರತಕ್ಕಂಥ ತಾಯಿಗಳಿಗೆ, ಕಮಿಟಿಯ ಸರ್ವ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಪುಟ್ಟ ಮಕ್ಕಳಿಗೆ ಎಲ್ಲರಿಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸ್ವಾಗತ ಸುಸ್ವಾಗತ. 9 ದಿನಗಳ ನಿರಂತರವಾಗಿ ಯೂಟ್ಯೂಬಿಗೆ ಅಂದ್ರೆ ಮಾಧ್ಯಮ ವರ್ಗಕ್ಕೆ ದೇವರಾಜ್ ಕಂಬಳಿ ಅವರು 9 ದಿವಸ ನಿರಂತರವಾಗಿ ನಮ್ಮದು ದೇವಸ್ಥಾನದ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ಜೋರ್ಸಿಗೆ ಒಂದ್ಸಾರಿ ಚಪ್ಪಾಳೆ. ಪಬ್ಲಿಸಿಟಿ ನಮ್ಮ ದೇವಸ್ಥಾನ ನೋಡ್ರಿ. ಒಂದ್ ಹೆಂಗೆ ಹೇಳಿದ್ರೆ ಎಷ್ಟೋ ಮಂದಿ ಫೇಮಸ್ ಇಟ್ಟಿರ್ತಾರ. ಆ ದೇವಸ್ಥಾನದಾಗಿದ್ದಾಗ ಆ ದೇವಸ್ಥಾನ ಒಂದು ವಿಡಿಯೋಗಳು ಯಾರು ಮಾಡೋ ಬರ್ಲಿಲ್ಲ. ಖರೆ ಈ ದೇವಸ್ಥಾನದ ಹೆಂಗಂತ ಹೇಳಿದ್ರೆ ಫಸ್ಟ್ ಏನೋ ಬಂದ್ರು ಈ ದೇವಸ್ಥಾನದ ಒಂದು ಪಾರ್ಟ್ ಫಸ್ಟ್ ಬರ್ತೈತಿ, ಬಂದಿಂದ ಆಮೇಲೆ ಉಳಿದಿದ್ವೆಲ್ಲ ಬರ್ತದೆ. ಅದನ್ನ ವಿಶೇಷವಾಗಿ ದೇವರಾಜ್ ಕಂಬಳಿ ಅವ್ರು ಮಾಡಿ ಹಾಕ್ತಾ ಇದಾರೆ. ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ವಿಡಿಯೋ ನಿಮ್ಮ ಫೋನ್ನಾಗ ಯಾರು ಹೇಳ್ತಿದ್ರೆ ಅವ್ನು ಫಾರ್ವರ್ಡ್ ಮಾಡ್ರಿ. ಅವ್ರನ್ನ ಇನ್ನೂ ಹೆಚ್ಚಿನ ರೀತಿ ಒಳಗೆ ನಮ್ಮ ಸಂಸ್ಥೆ ಒಳಗೆ ಬೆಳೆಸುವಂತ ಕಾರ್ಯ ಮಾಡ್ರಿ. ಯಾಕಂದ್ರೆ ವಿಶೇಷ ಏನಂದ್ರೆ ಸಿದ್ದೇಶ್ವರ ದೇವಸ್ಥಾನದ ಅರ್ಧ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದೊಳಗೆ ಬಹಳ ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್,
ಫೇಸ್ಬುಕ್ ವಾಟ್ಸಪ್ ಎಲ್ಲದಕ್ಕೂ ಅವರು ವಿಡಿಯೋ ಭಾಳ ಮಾಡಿ ಹಾಕಿದಾರ. ಈಗ 9 ದಿವಸ ನಿರಂತರವಾಗಿ ಏನಿದ್ದಲ್ಲ ನಾವೇನ್ ಹೇಳಿದ ಮಾಡ್ರಿ ಅಂತ ಏನ್ ಹೇಳಿಲ್ಲ, ಅವರೇ ಮಾಡ್ಬಾರ್ದು ಹಾಕ್ತಾ ಇದ್ದಾರೆ. ಅದಕ್ಕೆ ಸಿದ್ದಪ್ಪನ ಆಶೀರ್ವಾದ ದೇವಿ 9 ದೇವಿಗಳ ಆಶೀರ್ವಾದ ಅವ್ರ ಮಾತಾಡಕ್ಕೆ ಅವರಿಗೆ ಅವ್ರನ್ನು ಸಹಿತ ಸ್ವಾಗತ ಕೊಡ್ಕೊಂಡು ಎಲ್ಲರಿಗಿಂತ ಮುಂಚೆ ತಾಯಿಗಳು ದಿವ್ಯ ಆಸನೆ ಬಂದಿಲ್ಲ, ನಿಮ್ಗೆಲ್ಲರಿಗೂ ಮಾತಾಡೋದು ಸ್ವಾಗತ. ಇವತ್ತ ಇನ್ನೂ ಬಹಳ ಜನ ಬರೋದು ಅದು ಒಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಅಣ್ಣವರು ತೀರ್ಕೊಂಡಿದ್ದ ಸಂಬಂಧ ಸ್ವಲ್ಪ ಬಂದಿರಲಿಕ್ಕಿಲ್ಲ. ಯಾಕಂದ್ರೆ ಸ್ವಲ್ಪ ವಿಚಾರ ಅದು ವಿಶೇಷವಾಗಿ ಅಂದ್ರೆ 9ನೇ ದಿವಸ ದೇವಿ ಪೂಜೆ ದಿವಸನೇ ಅವ್ರು ಯೋಗ ಇಟ್ಟಿದ್ದಾರೆ. ಅದು ದೇವಿ ಪಾದಕ್ಕೆ ಹೋಗಿ ಅವರು ಮುಟ್ಟಿರ್ತಕ್ಕಂಥದ್ದು ಅವರ ಆತ್ಮಕ ಶಾಂತಿ ಶಕ್ತಿ, ಅವ್ರ ಮಂತ್ರಣಕ್ಕೆ ದುಃಖ ಭರಿಸುವಂತ ಶಕ್ತಿ ಆ ಸಿದ್ದಪ್ಪನ ದೇವಿ ಅವರಿಗೆ ಕೊಡ್ಲಿ. ನೋಡ್ರಿ, ವಿಶೇಷವಾಗಿ ಏನಂತ ಹೇಳಿದ್ರೆ ಇವತ್ತ ಲಾಸ್ಟ್ನೇ ದಿವಸದ ದೇವಿ ಯಾವಾಗ ಇನ್ನೊಂದು ನಾಳೆ ಅಂತ ಹೇಳಿದ್ರೆ 9 ದೇವಿ 9 ದಿವಸ ಏನ್ ಮಾಡ್ಕೊಂಡ್ ಬಂದಿದ್ರಲ್ಲ ಅವ್ರು ಅಷ್ಟು ಒಳ್ಳೆ ರಿಟರ್ನ್ಸ್ ನಾಳೆ ಬರ್ಬೇಕು ಮಾಡ್ತೀವಿ. 9 ಮಂದಿ ದೇವಿ ಹೇಗಿದ್ರಲ್ಲ ದಿವಸ ಒಬ್ಬೊಬ್ರು ಅವ್ರು ಅಷ್ಟು ಮತ್ತೆ ನಾಳೆಗೆ ರಿಟರ್ನ್ಸ್ ಬರ್ಬೇಕ. ಅವೇ ಏನು ಯಾವ ದಿವಸ ಕಷ್ಟ ಮಾಡ್ಕೊಂಡಿದ್ರೆ ಅವೇ ಕಷ್ಟಗಳು ಬರ್ತಾವ, ಮತ್ತೆ ಅದೇ ಏನಿಲ್ಲ 9 ದಿವಸ. ಆಮೇಲೆ ವಿಶೇಷ ಏನಂತ ಹೇಳಿದ್ರೆ ಕೈಗೆ ಸ್ವಲ್ಪ ಮೆಹಂದಿಗಳು ಬೀಳಿ, ಆಮೇಲೆ ಅವರು ದೇವಿ ಆಕಾರಗಳು ನಿಮಗೆಲ್ಲ ಮಾಡಕ್ ಸಾಧ್ಯ ಆಗತ್ತೆ ಅಂದ್ರೆ ತ್ರಿಶೂಲ, ಕಿರೀಟ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಅವನ್ನೆಲ್ಲವೂ ಮಾಡ್ಕೊಂಬರಿ. ನಾಳೆಗೆ ನಾನು ಹೇಳ್ತೀನಿ, 9 ದೇವಿಗಳು ಪಾತ್ ಪೂಜೆ ಮಾಡೋದ್ರಿಂದ ನಿಮ್ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ. ಇದ್ರಲ್ಲಿ ಜಾತಿ ಭೇದ ಬರೆಯಲ್ಲ. ಸಣ್ಣ ಮಕ್ಕಳುಗಳು ಅಂತ ಹೇಳಿದ್ರೆ ಜಾತಿ ಭೇದಗಳು ಹೇಳಿದ್ರೆ ಇದು ಶಂಕರನ ದೇವಸ್ಥಾನ ವರ್ಷ ಮಾಡಿಸ್ತೇವೆ. 9 ಮಂದಿ ತಾಯಿಗಳು ಶಂಕರನ ದೇವಸ್ಥಾನ ಬಂದೇ ಬರ್ತಾರ, ಅವ್ರು ಗೊತ್ತದ 9 ದಿವಸ ಬಂದಿರ್ತಕ್ಕಂಥ ದೇವಿಗಳಿಗೆ ಲಾಸ್ಟ್ನೇ ದಿವಸ ಅವರು ಉಷ್ಟ್ರು ಕೂರಿಸಿ ಉಷ್ಟ್ರಿಗೆ ಪಾದಗಳು ತೊಳಸಿಸ್ತೇವೆ. ತೊಳಸಿ ಪಾದ ಪೂಜೆಗಳು ಮಾಡಿಬಿಟ್ಟೆ ಆ ತಾಯಿಗಳಿಗೆ ಉಡಿ ತುಂಬತಕ್ಕಂಥ ಕಾರ್ಯ. ಅದ್ರಾಗ ವಿಶೇಷ ಏನಂತ ಹೇಳಿದ್ರೆ ನಿಮ್ಮ ಸಂಕಲ್ಪಗಳು ಏನದವಲ್ಲ ಯಾವ ದೇವಿಗೆ ತುಂಬಬೇಕಂತ ಅನಿಸಿರ್ತೈತಿ ಆ ದೇವಿಗೆ ಮಾತ್ರ ತುಂಬಬಹುದು. ಇಲ್ಲಾಂದ್ರೆ ನನ್ನ ಇಷ್ಟಾರ್ಥಗಳು ಆಗ್ಲಿ ಅಂತ ಹೇಳಿ 9 ದೇವಿಗಳು ಸಹಿತ ನೀವು ಉಡಿಗಳು ತುಂಬಬಹುದು ನಾಳೆಗೆ. ಅದಕ್ಕೆ ಆ ತಾಯಿಗಳು ನಾಳೆಗೆ, ಯಾಕಂದ್ರೆ ನಾಳೆ ಪೂಜಾ ಮುಗಿಸುವಂತ ಕಾರ್ಯ ಇರ್ತೈತಿ. ಕರೆಕ್ಟ್ 6 ಗಂಟೆಗೆ ಕಾರ್ಯಕ್ರಮ ಚಾಲು ಮಾಡ್ತೀವಿ. ಯಾಕಂದ್ರೆ ಇದು ಬರ್ಬರ್ತಾ ನಾವು ಲೇಟ್ ಮಾಡ್ಕೊತ ಬಂದ್ರೆ ನಾಳೆ 11-12 ಗಂಟೆ ಆಗ್ತದೆ. ನಾಳೆ ಬೆಳಗ್ಗೆ ಏನ್ ಇರ್ತೈತೆ ಹೇಳ್ರಿ, ದಸರಾ. ನೋಡ್ರಿ, ವರ್ಷಕ್ಕೆ ಎಷ್ಟು ರಾತ್ರಿಗಳು ಬರ್ತೇವೆ ಹೇಳ್ರಿ? ರಾತ್ರಿಗಳು ದಿನಗಳನ್ನ ಕೇಳ್ತೀವಿ. ರಾತ್ರಿಗಳು ಒಂದು ವರ್ಷಕ್ಕೆ ಎಷ್ಟು ರಾತ್ರಿಗಳು ಬರ್ತಾವ? 10 ಅಂತ ಹೇಳಿದ್ರೆ ಯಾವ ಹಾ ಶಿವರಾತ್ರಿ ಒಂದು. ಎಸ್ ನೋಡ್ರಿ, ಏನಂದ್ರೆ ನವರಾತ್ರಿ 9, ಶಿವರಾತ್ರಿ 1 ಅಂದ್ರೆ ವರ್ಷಕ್ಕೆ 10 ರಾತ್ರಿಗಳು. ಅದಕ್ಕ ದಸರಾ ಅಂತ ಯಾಕೆ ಹೇಳ್ತಾರ ಅಂತ ಹೇಳಿದ್ರೆ 10 ರಾತ್ರಿಗಳು ಬರ್ತಾವ. ದಸರಾ ಅಂದ್ರೆ 10, ಅಂದ್ರೆ ರಾತ್ರಿ. ದಸರಾ ಅದು ವಿಶೇಷವಾಗಿ ಇರ್ತಕ್ಕಂಥದ್ದು. ಅದಕ್ಕೆ 10 ದಿವಸಗಳ ಕಾರ್ಯಕ್ರಮ ನಾಳೆಗೆ ಎಂಟು ಮಾಡತಕ್ಕಂಥದ್ದು. ಅದಕ್ಕೆ ನಾಳೆ ಹಂಗೆ ತಾಯಿಗಳು ವಿಶೇಷವಾಗಿ ಏನಾದರೂ ಗುಡಿಗಳು ತುಂಬೋರಿದ್ದಾರೆ ಅಂದ್ರೆ ಗುಡಿಗಳು ಸಾಮಾನುಗಳು ತುಂಬರಿ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಹಂಗೇನಾದಿತ್ತು ಅಂತ ಹೇಳಿದ್ರೆ ತೆಂಗಿನಕಾಯಿ ರೂಪದೊಳಗಾಗಿರ್ಲಿ, ಗುಡಿಗಳು ರೂಪದೊಳಗಾಗಿರ್ಲಿ ಅಂತವೇನಾದ್ರೂ ನಾವು ಅಗ್ನಿ ದೇವನಿಗೆ ಅರ್ಪಣೆ ಮಾಡ್ತೀವಿ ನನಗೆ ಅಂತ ಹೇಳಿದ್ರೆ ನಾನು ತಮ್ಮಂದು ಬೇಡ್ಕೊಂಡು ಹಾಕಬಹುದು. ನಾಳೆಗೆ ಪೂರ್ಣಾವೃತ್ತಿ ಕಾರ್ಯಕ್ರಮ ಇರ್ತದೆ. ಲಾಸ್ಟ್ಗೆ ಈ ದೇವಿದು ಗುಡಿ ತುಂಬೋದು. ನಾಳೆಗೆ ಕಥೆಗಳು ಇರಲಿಲ್ಲ, ನೋಡೋಣ ನಾಳೆಗೆ ಅವಕಾಶ ಶಿಕ್ಷಕರ ಕಥೆಗಳು ಬಂದು ಮಾಡ್ತಿದ್ದೇವೆ. ಅದಕ್ಕೆ ನಾಳೆಗೆ ಬರೀ ಉಡಿ ತುಂಬ ಕಾರ್ಯಕ್ರಮ ಜೊತೆಗೆ ಏನಂತ ಹೇಳಿದ್ರೆ ಪೂರ್ಣಾಹುತಿ ಇರ್ತದೆ. ನಾಳೆಗೆ ಎಲ್ಲಾ ದೇವಿಗಳದು ಹೋಮಗಳು ನಾಳೆಗೆ ಮಾಡ್ತಿದ್ದೀವಿ. ಮತ್ತೆ ಮುಂದಿನ ವರ್ಷ ಸಿದ್ದಪ್ಪದ ದೇವಿ ಅನುಗ್ರಹ ಮಾಡಿದ್ರಂದ್ರೆ ಈ ಸ್ಟೇಜ್ ಅಲ್ಲಿ ಎದುರಿಗೆ ಬರ್ತೈತಿ. ಇದನ್ನು ಮಾಡ್ಬೇಕಂತೇಳಿ ನಿನ್ನೆ ಮನೆ ಚರ್ಚೆಗಳು ಮಾಡ್ತಿದ್ದಾರೆ ಕಮಿಟಿಯವರು. ಅದು 3 ವರ್ಷ ನೋಡೋಣ ಏನಾಗ್ತೈತೆ ಅಂತೇಳಿ. ಅದಕ್ಕೆ ಈ ವರ್ಷದ ಅದು ದಸರಾ ಕಾರ್ಯಕ್ರಮ
ನಾಳೆಗೆ ಎಂಟಾಗ್ತದ. ನಾಡ್ದಕ್ಕೆ ಏನಂತೇಳ್ರಿ, ನಾವು ನೀವು ಗೋಲ್ಡಂಗಿರೋಣ. ಹೌದಲ್ರಿ? ನಾಳೆ ನಾಡ್ದಕ್ಕೆ ನಾವು ನೀವು ಗೋಲ್ಡಂಗಿರೋಣ, ಚಿನ್ನದಂಗಿರೋಣ. ಅದೇ ವಿಶೇಷ ನಾಡದೆ ಇರ್ತಕ್ಕಂಥದ್ದು. ಒಂದು ಇಲ್ಲಿ ತಾಯಿಗಳು ಎಷ್ಟೋ ಮಂದಿ ಅರ್ಧ ಆಯುಷ್ಯ ಇದೆ ಈ ಏರಿಯಾದಾಗ ಕಳೆದೋರಿದ್ರಿ. ಇಂಥ ಕಾರ್ಯಕ್ರಮ ಒಮ್ಮೆ ಆಗಿದ್ವ ಯವ ದೇವಸ್ಥಾನದಾಗಿದೆ ಈ ಏರಿಯಾದಾಗ? ಅಲ್ಲ ನಾ ಕೇಳ್ತೀನಿ, ಈ ದೇವಸ್ಥಾನ ಈ ಏರಿಯಾದಾಗ ಇಂಥವು ಏನಾರ ಆಗಿದ್ವಾ? ಇದೇ ಫಸ್ಟ್ ಟೈಮ್ ಆಗತ್ತ. ಹೌದಲ್ರಿ? ಇದ ಫಸ್ಟ್ ಟೈಮ್ ಆಗತ್ತಂತ ಹೇಳಿದ್ರೆ ಈಗ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಇನ್ನು ವರ್ಷ ವರ್ಷ ಹೆಂಗ್ರಿ? ಒಂದು ವಿಶೇಷ ಏನಂತ ಹೇಳಿದ್ರೆ ಶಂಕರಲಿಂಗ ದೇವಸ್ಥಾನದಾಗೆ 4 ರಿಂದ 5 ವರ್ಷದ ಮಟ್ಟ ಜನಗಳು ಕೂಡಿದ್ದಿಲ್ಲ. ಯಾರು ನೀವು ಅಂದಾಜ ಏನಂತ ಹೇಳಿದ್ರೆ 1 ವರ್ಷಕ್ಕೆ ಎಷ್ಟು ಜನ ಕೊಡ್ರಿ? ಬಡ್ರಿ ಚಪ್ಪಾಳೆ. ಅವಾಗ ಅವಾಗ ನಿಮ್ಗೆ ಹೊರಕೋದಿದ್ರಲ್ಲ ನನ್ನ ನೀತಿ ಬರ್ಕೊಂಡಾಗತ್ತೆ. ಅದಕ್ಕೆ ವಿಶೇಷ ಏನಂತ ಹೇಳಿದ್ರೆ ಈ ವರ್ಷ ಈ ಕಾರ್ಯಕ್ರಮ ಇದ್ದಿದ್ದು ದಸರಾ, ಆಮೇಲೆ ಯುಗಾದಿ, ಜೊತೆಗೆ ಅಮಾವಾಸ್ಯೆ, ಹುಣ್ಣಿಮೆ. ತಾಯಿಗಳು ಹಂಗ ಪ್ರತಿ ಅಮಾವಾಸ್ಯೆ ಹುಳಿ ಕೊಡ್ತೇವೆ ಅಂದ್ರೆ ಒಂದೊಂದು ಕಾರ್ಯಕ್ರಮ ಇಟ್ಟಿರ್ತೇವೆ. ಒಟ್ಟು ತಿಂಗಳದಾಗ 2 ಸಲ ಸ್ವೀಟ್ ಮುಡ್ಸೋ ಕಾರ್ಯಕ್ರಮ ಮಾಡೋದೇ. ಯಾಕ ನಮ್ದೇಲಿ ಮತ್ ನೀವು ಮುಡ್ಸೋದ್ ಕಲ್ಕೊ ಈ ಮನಸ್ಸಿನಾಗ ಅದ ಮುಡಿಸ್ತೈತಿ. ಯಾರೋ ಸಾಮಿಯರಮ್ಮರು ಬಂದಿಲ್ಲ, ಸಾಮಿಯರಮ್ಮರು ಬಂದಿಲ್ಲ ಅಂತ ಹೇಳಿದ್ರಲ್ಲ, ಸಾಮಿಯರಮ್ಮರು ಒಳಗೊಬ್ರು ಕೂತಾರೋ. ಸಾಮಿಯರಮ್ಮರು ಬಂದಾರ ಕೂತಾರೋ. ನಿನ್ನೆ ಮೊನ್ನೆ ಅಂದಿದ್ರೆ ಸಾಮಿಯರಮ್ಮರು ಕರ್ಕೊಂಡ್ಬರಿ, ಸಾಮಿಯರಮ್ಮರು ಕರ್ಕೊಂಡ್ಬರಿ ಅಂತ. ಸಾಮಿಯರಮ್ಮರು ಬಂದಾರ ಈ ವರ್ಷಕ್ಕೆ ಆಮೇಲೆ ಬರ್ತಾರ. ಈ ಸತಿ ಅದಕ್ಕೆವ ವಿಶೇಷ ಏನಂತ ಹೇಳಿದ್ರೆ ಇವತ್ತು ಬರ್ತಕ್ಕಂಥ ದೇವಿ ಅದಕ್ಕ ದಿವಸ ಮಕ್ಕ ಹಿಂಗೆ ಪ್ರತಿವತ್ತು ಅದಕ್ಕೆ ಹಿಂಗೈತಿ. ನೀವೆಲ್ಲ ಮನಸ್ಸೆ ಮಾಡೋದಲ್ಲ ಏನೇನೋ ಇರಂಗಿರ್ತೀನಿ. ಯಾಕಂದ್ರೆ ಮನೆಗೆ ಹೋಗೋ ಹೊತ್ತಿನಾಗ ನಾವು ಎಲ್ಲರೂ ಹಂಗಿದ್ದಿರ್ತೀವಿ. ಸ್ವಾಮಿಯರಮ್ಮ ಸ್ವಲ್ಪ ಎದ್ದಿತ್ತು ಬರೀ ಎಲ್ಲರೂ ನೋಡ್ತಾರಂತವ ನಿಮ್ಮನ್ನ. ಆ ಕಡೆ ಬಿಡ್ರಿ ಹಂಗೆ ಅಮ್ಮ, ಆ ಕಡೆ ಸ್ವಾಮಿಯರಮ್ಮ ನೋಡಿದ್ರಮ್ಮ ಎಲ್ಲರೂ. ನೋಡ್ರಿ ಅಮ್ಮ ಇವತ್ತು ಲಾಸ್ಟ್ ದೇವಿ ಸಿದ್ಧಿದಾತ್ರಿ ನಾನು ಹೇಳ್ತಕ್ಕಂಥದ್ದು. ಈ ದೇವಿ ವಿಶೇಷ ಏನಂತ ಹೇಳಿದ್ರೆ ನಾವು ಏನು ಬೇಡ್ಕೋತೀವಿ ಎಲ್ಲದಕ್ಕೂ ಆಶೀರ್ವಾದ ಮಾಡ್ತಕ್ಕಂಥ ದೇವಿ ಸಿದ್ಧಿದಾತ್ರಿ ದೇವಿ. ಆಮೇಲೆ ಇನ್ನೊಬ್ರು ತಾಯಿಯರೊಬ್ರು ಒಂದು ಪ್ರಶ್ನೆ ಮಾಡಿದ್ರು. ಏನಂತ ಹೇಳಿದ್ರೆ ನಾವು ವರ್ಷ ಮನೆಯೊಳಗೆ ತಿಥಿಗಳು ಮಾಡ್ತೇವೆ. ಆ ತಿಥಿಗಳು ಊಟ ಮಾಡಬೇಕು ಬೇಡ, ಇದೊಂದು ಕಾನ್ಸೆಪ್ಟ್ ಆಗಿರುತ್ತೆ ವಿಷಯ. ಜೊತೆಗೆ ಆ ದೇವಿ ಲಾಸ್ನೇ ದೇವಿ ಏನು ದಾನ ಧರ್ಮ ಮಾಡೋದು, ದಾನ ಕೊಡ್ತಕ್ಕಂಥ ಸಿದ್ಧಿ, ದಾನ ದಾತ್ರಿ ಕೊಡುವುದು, ದಾನ ಕೊಡೋದು ಅಂತ ಅರ್ಥ. ಈ ನೋಡ್ರಿ ಈ ವರ್ಷಕ್ಕೆ ಇಂಥ ಕಾರ್ಯಕ್ರಮ ಒಟ್ಟ ಆಗ್ತಿರಕ್ಕಿಲ್ಲವೆಲ್ಲ. ಯಾಕಂದ್ರೆ ನಾವು 365 ದಿವಸ ಬರೀ ಕೆಲಸಗಳು ಮಾಡೋದಂತ ಹೇಳಿದ್ರೆ ಮನುಷ್ಯನಿಗೆ ಫ್ರೀ ಅನ್ನೋದು ಯಾವುದೇ ಸಿಗಂಗಿಲ್ಲ. ಹೌದಲ್ರಿ? ಫ್ರೀ ಸಿಗಂಗಿಲ್ಲ. ಯಾಕಂದ್ರೆ ಬರೀ ಕೆಲಸ 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 ನೀವು ಮಾಡ್ತಾ ಒಂದೊಂದು ದಿವಸ ಏನಾಗಿರ್ತದೆ ಬ್ಯಾಸರ. ಹೌದಲ್ರಿ? ಬ್ಯಾಸರ ಆಗಿರ್ತೀವಿ. ಮತ್ತೇನಾಯ್ತಾರೆ ಸ್ವಲ್ಪ ಏನು ದಿನಕ್ಕೆ ಹೋಗ್ಬರಿ ಇವತ್ತು ಬ್ಯಾಸರ ನಾವು ಮಾಡಕ್ ಹಂಗಿದವ. ಹಂಗೆ ಬ್ಯಾಸರಗಳು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತಿಂಗಳದಾಗ ಒಂದು ಹುಣ್ಣಿಮೆ, ಒಂದು ಅಮಾಸಿ ಇವು ಬಂದೇ ಬರ್ತಾವ. ಯಾಕಂತ ಹೇಳಿದ್ರೆ ಅವತ್ತಾದ್ರು ದಿವಸ ರೊಟ್ಟಿ ಪಲ್ಯ ತಿನ್ನೋದಾಗಿರ್ತದೆ. ರೊಟ್ಟಿ ಪಲ್ಯ ದಿವಸ ತಿನ್ನೋದಾಗಿತ್ತು ಹೇಳಿದ್ರೆ ತಿಂಗಳದಾಗ ಒಂದ್ಸರಿ ಬೆಲ್ಲದ ಮುಖ ಕಾಣ್ಬೇಕಲ್ಲ. ಬೆಲ್ಲದ ಮುಖ ಕಾಣ್ಬೇಕಂತ ಹೇಳಿದ್ರೆ 2 ಸರಿ. ಯಾಕಂತ ಹೇಳಿದ್ರೆ ಒಂದು ಹುಣ್ಣಿಮೆಗೆ, ಒಂದು ಅಮಾಸಿಗೆ, ಅದ್ರಾಗ ನಡಬದ್ದು ಮತ್ತೊಂದು ಯಾವ್ದಾರ ಕಾರ್ಯಕ್ರಮ. ಹುಣ್ಣಿಮೆಗೆ ಅಮಾಸಿ ಮಾಡಕ್ಕಾಗ ನಡಬದ್ದಿರ್ತಕ್ಕಂಥದ್ದು. ನೋಡ್ರಿ ಈಗ ಅಮಾಸಿ ದಾಟಿ ಇರ್ತದ್ರಿ 9 ದಿವಸ ದಾಟಿ ಹೋದ್ಬೇಕು. ನಾಳೆಗೆ ದಿವಸ ನಾಡದಕ್ಕೆ 11. ನಾಡದಕ್ಕೆ ಏನಂದ್ರೆ ದಸರಾ ಕಾರ್ಯಕ್ರಮ ಬರ್ತಕ್ಕಂಥದ್ದು. ಅವತ್ತ ವಿಶೇಷವಾಗಿ ತಾಯಿಗಳು ಮನೆಯೊಳಗ ಏನಂತಾರ ತಮ್ಮ ಶಕ್ತಾನುಸಾರ ಬೆಲ್ಲದ ಅಡಿಗೆಗಳು ಮಾಡ್ಬಿಟ್ಟು
ಅವತ್ತ ಬೀಗರ ಬಿದ್ದರುಗಳಿಗೆ ಕಳ್ಸೋದು, ಆಮೇಲೆ ಮನೆಗೆ ಎಲ್ಲರೂ ಸಡಗರ ಸಂಭ್ರಮ ಈ ಕಾರ್ಯಕ್ರಮ ಇದ್ದಾರೆ. ಯಾಕೆ ಹೇಳ್ರಿ, ನಾವು ಬಾಂಧವ್ಯ ಕೂಡಿರಂಗಿಲ್ಲ, ಹೌದಿಲ್ಲವಾ? ನಾವು ಕೆಲಸದ ಕಾರ್ಯಕ್ರಮದಾಗೆ ಎಲ್ಲರೂ ಒಂದೊಂದ್ ಕಡೆ ಹೋಗ್ಬಿಟ್ಟಿರ್ತಾರೋ, ಬಟ್ಟೆ ಕೊಟ್ಟಿರಂಗಿಲ್ಲ. ಅಂತದ್ದು ಈ ಹಬ್ಬ ಹುಣ್ಣಿಮೆ ಯಾಕೆ ಮಾಡಿದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ್ಕೋಬೇಕು. ನಾವು ನಮ್ ಕಷ್ಟಗಳು ಆ ಸುಖಗಳು ಏನಿದಲ್ಲ ಸೇರ್ ಮಾಡ್ಕೊಳ್ಳೋದು, ಅಂದ್ರೆ ಹಂಚಿಕೊಳ್ಳೋದು. ಇದು ಮಾಡೋದಕ್ಕೆ ಎಂತ ಕಾರ್ಯಕ್ರಮ. ಯುಗಾದಿ, ದೀಪಾವಳಿ, ದಸರಾ, ಬಸವ ಜಯಂತಿ ಇವೆಲ್ಲವೂ ಏನಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಜಾತ್ರೆಗಳು ಮಾಡ್ತಕ್ಕಂಥದ್ದು. ಒಂದು ಊರೊಳಗೆ ವಿಶೇಷ ಜಾತ್ರೆ 10 ವರ್ಷಕ್ಕೆ ಒಂದೊಂದ್ ಸಾರಿ ಜಾತ್ರೆ ಆಗ್ತದೆ. ಒಂದು ಊರಾಗ ನೋಡಿದಿಲ್ರಿ, ಒಟ್ಟ ಆ ಊರಿಗೆ ಹೆಜ್ಜೆ ಇಟ್ಟು ಇವತ್ತಿನಿಗೂ ನಾವು ಅಂತಿರ್ತಾರ ನೋಡ್ರಿ, ಇವತ್ತಿನಿಗೂ ನಾವು ಊರಿಗೆ ಹೋಗಕ್ಕಾಗಿಲ್ಲ. 10 ವರ್ಷ ನಾವು ಊರಿಗೆ ಹೋಗಿಲ್ಲ. ಅದಕ್ಕೆ ಈ ವರ್ಷ ಆ ಊರಾಗ ಏನೋ ದೇವಿ ಮಾಡಲ್ಲ ನಾವು ದೇವಿಗೆ ಹೋಗ್ತೀವಿ ಅಂತಿರ್ತಾರ ನೋಡ್ರಿ. ಒಟ್ಟ ತವ್ರ ಮನೆಗೆ ಹೆಜ್ಜೆ ಇಡಕ್ಕಾಗಿರಂಗಿಲ್ಲ. ಆ ನೆವದ ಮ್ಯಾಗ, ದೇವಿ ನೆವದ ಮ್ಯಾಗ ಆದ್ರೂ ನಾವು ಹೋಗಿ ನಮ್ಮ ಮಂತ್ರಿ ನೋಡುವಂತ ಅವಕಾಶಕ್ಕೆ ಅದಕ್ಕೆ ವಿಶೇಷ ಏನಂದ್ರೆ ಇಂಥ ಹಬ್ಬಗಳು, ಇಂಥ ಹುಣ್ಣಿಮೆಗಳು, ಇಂಥ ಕಾರ್ಯಕ್ರಮಗಳು ಇಂತರ ಜರುಗತಕ್ಕಂತ ಬರ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಇವಾಗ ನೋಡ್ರಿ, ಕಲಬುರಗಿ ಶರಣಬಸಪ್ಪ ಅಂತ ಹೇಳಿ ನಿಮ್ಗೆಲ್ಲರೂ ಗೊತ್ತಿದ್ದು ವಿಚಾರ ಗೊತ್ತಿಲ್ಲವ? ಕಲಬುರಗಿ ಶರಣಬಸವೇಶ್ವರ ಏನಾಗಿತ್ತು ಅಂತ ಹೇಳಿದ್ರೆ, ದಿವಸ ಮಠದೊಳಗ ಸೇವೆಗಳು ನಡೆದಿರ್ತಾವು. ಅದೊಂದಿಷ್ಟು ಮಂದಿಗೆ ಪವಾಡಗಳು ಬರ್ತದ. ಏನಂದ್ರೆ ಅಲ್ಲಿ ಮಕ್ಕಳ ಸಂಬಂಧ ಉಡಿಗಳು ತುಂಬ್ತಾರಲ್ಲಿ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಏನಂತ ಹೇಳಿದ್ರೆ, ಗಂಡು ಮಕ್ಕಳು ಬೇಕಂತ ಹೇಳಿದ್ರೆ ಅದು ಅಮೌಂಟ್ ಬೇರೆ, ಹೆಣ್ಣು ಮಕ್ಕಳು ಬೇಕಂತ ಹೇಳಿದ್ರೆ ಆ ಅಮೌಂಟ್ ಬೇರೆ. ಅದು ಹಿಂದ ಶಿವನ ಲಿಖಿತವು. ಹಂಗ ಉಡಿಗಳು ತುಂಬಬಾರ್ದು. ಯಾಕಂದ್ರೆ ಶರಣಬಸವೇಶ್ವರರು ಮಠಗಳು ನಡೆಸಲಿರುವ ಸಂದರ್ಭದೊಳಗ ಆ ಶಿವ ಅವ್ರ ಕನಸಿನ ಬಂದ್ ಹೇಳ್ತಾರ. ಏನಂತ ಹೇಳಿದ್ರೆ, ನೀನು ಮಠ ಮುಂದೆ ಸಾಗಬೇಕಂತ ಹೇಳಿದ್ರೆ ನೀನು ಸಂತಾನ ಭಾಗ್ಯದ್ದು ಒಂದೊಂದು ನಿನಗೆ ಎಷ್ಟು ಶಕ್ತಿ ನಿಂತೈತೆ ಅಷ್ಟು ರೊಕ್ಕಗಳು ತಗೊಂಡು ಉಡಿಗಳು ತುಂಬ ಅಂತ ಹೇಳಿ ಅದ ಸಂಪ್ರದಾಯ ಇವತ್ತಿಗೂ ಐತದು. ಆ ಮಠದೊಳಗಡೆ ಇವತ್ತಿಗೆ ಐತಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲೇ ಆ ಕಲಬುರಗಿ ಸಮೀಪಿರ್ತಕ್ಕಂಥ ಒಂದು ಊರು, ಸಣ್ಣ ಹಳ್ಳಿ. ಆ ಊರೊಳಗ ಒಬ್ಬ ತಾಯಿಗೆ ಮಕ್ಕಳುಗಳಾಗಿರಂಗಿಲ್ಲ. 10 ವರ್ಷ ಆಗಿರ್ತದ, ಮಕ್ಕಳುಗಳಾಗಿರಂಗಿಲ್ಲ. ಆಗ ಸಂಬಂಧ ಇರ್ತದೆ ಅಂತ ಹೇಳಿದ್ರೆ, ಮನೆಯೊಳಗ ಹೆಂಗಿರ್ತದೆ ಅಂತ ಹೇಳಿದ್ರೆ, ಅತ್ತಿ ಮಾವರು ಎಲ್ಲರೂ ಬಹಳ ರಿಸ್ಕ್ ಇರ್ತೈತಿ. ಏನಂದ್ರೆ 10 ವರ್ಷ ಆಗೈತಿ, ನೀನು ಬಂಜಿ 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 ಅನ್ನೋದು ಒಂದು ಆ ತಾಯಿಗೆ ಮಾತಾಡಿ ಮನುಷ್ಯಗೆ ಬಹಳ ಮಾಡ್ಬಿಡ್ತಾರೆ. ನೋವು ಮಾಡಿರ್ತಾರ. ದವಾಖಾನೆ ತೋರ್ಸಕಂತ ಹೇಳಿದ್ರು ಅದಕ್ಕೂ ರೊಕ್ಕಗಳು ಕೊಡ್ತಿರಂಗಿಲ್ಲ. ಎಷ್ಟು ತಿಪ್ಪಣ ಅಂತ ಹೇಳಿದ್ರೆ, ಆ ತಾಯಿ ತಾನೇ ದುಡ್ಡು ಬಿಡಿಸ್ಬೇಕಂದ್ರೂ ಹೊರಗೆ ಕಳ್ಸಂಗಿಲ್ಲ. ಹೆಂಗ್ ಮಾಡೋದು ಎಲ್ಲರೂ ಹೇಳಂತೇಳಿ ಈ ತಾಯಿ ಎಲ್ಲರೂ ಬರ್ತಿರ್ತಾರ ನೋಡ್ರಿ. ಒಂದಂಗೈತೆ ಅಂತ ಹೇಳಿದ್ರವ, ಒಂದೊಂದು ದೇವಸ್ಥಾನದ ಒಳಗಡೆ ಅಲ್ಲಿ ಹೋಗಿಂದ ಬರೀ ಬೇಡ್ಕೊಂಡು ಬರೋದು, ಬರೀ ಕುಂತು ಬರೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗಿರ್ತಾವ. ಅಂತ ದೇವಸ್ಥಾನ ವಿಶೇಷವಾಗಿರ್ತಾವ ದೇವಸ್ಥಾನ. ಮೊದಲೇ ಸಿದ್ದಪ್ಪನ ಏನಾದ್ರು ನಿಂಬೆಣ್ಣ ಅವ್ನು ಕೊಡ್ತಿದ್ರ ಬರೀ ಮಾತಿನ ಮ್ಯಾಗ ಏನೋ ಸ್ವಲ್ಪ ಅಭಿವೃದ್ಧಿ ಕೌಶಲ್ಯ ಕೊಡ್ತಿದ್ರು ಕಾಣಿಸ್ತೈತಿ. ಕರೆ ಬರೀ ಮಾತಿನ ಮ್ಯಾಗ ಆರಾಮ ಮಾಡ್ತಿದ್ರು. ಈ ದೇವಸ್ಥಾನ ಹೆಂಗೈತೆ ಅಂತ ಹೇಳಿದ್ರೆ, ಇಲ್ಲಿ ನಿಂಬೆಹಣ್ಣುಗಳು, ತಾಯ್ತುಗಳು, ದಾರಗಳು ಏನ್ ಬೇಡ, ಬರೀ ಬಂದು ಕುಂತು ಹೋದ್ರೆ ಮನೆಯಾಗಿರ್ತಕ್ಕಂಥ ಪೀಡಾ ಪಿಶಾಚಿ, ಆರೋಗ್ಯ ಸಮಸ್ಯೆ ಇವೆಲ್ಲವೂ ಸುಧಾರಣೆ ಆಗ್ತಾವ. ಹಂಗೆ ಶರಣಪ್ಪದವರು ಏನಂತ ಹೇಳಿದ್ರೆ, ಯಾಕಂದ್ರೆ ಇದು ನಾನೇ ಹೇಳಿ ಹೊಡೆಸ್ಬಿಡೋಣ. ಅವಾಗ ಯಾವ ಹೊಡೆ ಚಪ್ಪಳೆ ನೀವು ನೆನಪು ಮಾಡ್ಕೊಂಡು ಹೊಡಿಬಿಡ್ರಿ. ನಾನೇ ಹೇಳ್ತೀನಿ ಅಲ್ಲಿ ಮಟ್ಟ ಗಾಡಿ ತಗೊಂಡು ಅಲ್ಲೇ ಈಗ ನಡು ಕುಂತಾರೆ. ಕುಂಭನಾಗ ಏನಂದ್ರೆ, ನಾಳೆ ಕಂಡೆ ಪೂಜೆ ಐತಿ, ನೀವು ನೋಡಿದ್ ಕೊರೆಯಾಗತ್ತ ಅಲ್ಲಿನೂ ಸಾಮಗ್ರಿ ಎಲ್ಲ ಸಿಕ್ಕೊಂಡು ಮ್ಯಾಗ ರೊಟ್ಟು ತೊಗೊಳೋದು ಕಂಡೆ ಪೂಜೆ ಏನೇನು ಕಾಣಿಸ್ತಾವ ಅವನ್ನೆಲ್ಲ ಪೂಜೆ ಮಾಡ್ಬೇಕ. ನೀವು ತಗೊಂಡು ಮುಗಿಸಿದಂದ್ರೆ ಹೋಗಿ ಮ್ಯಾಗ ದಾಂಗದ ಮ್ಯಾಗ ಒಂದು ಇದೈತಿ ಕುರ್ಚಿ ಹೌದಿಲ್ಲವ? ನಡು ಕುಂತರ ದೌಡ್ ಹಣೆ ಬರ, ಹಿಂದ್ ಕುಂತರ ನೀ ಬೇಕಾದಷ್ಟು ಮುಗಿಸ್ಯಪ್ಪ, ನಾವು ಕರೆಕ್ಟ್ ಹಿಂದ ಮಧ್ಯೆ ಕುಂತ ಗಾಡಿ ಕುಂತರ್ದು.
ಆಮೇಲೆ ನಡುವು ಕೂತವ್ರದ್ದು ವಿಚಾರ ಏನಂತ ಹೇಳಿದಲ್ಲ, ಈಗ ಅದೇ ಏನಂದ್ರೆ ಅವ್ರ ಮನೆ ಗುಂಬನಾಗ ಅವ್ರು ಇಲ್ಲಿ ಮುಂದೆ ಹುಡುಗರು ಕೂತವಲ್ಲ, ದೌಡು ಮುಗಿಸಿದ್ರೆ ಹೋಗಿ ಊಟ ಮಾಡಿ ಮಕ್ಕಳು ಹೌದಿಲ್ಲ. ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಶರಣಪ್ಪಗಳು ಅಂತ ಹೇಳ್ತಾರೆ ಏನಂತ ಹೇಳಿದ್ರೆ, ಒಂದು ಹುಡುಗಿ ಯಾವ ಎಷ್ಟು ರೊಕ್ಕ ತಗೋತೀವಿ ಅಂತ ಹೇಳಿ ಆಯ್ತು ಅಂತೇಳಿ ಎಲ್ಲರೂ ಬಂದು ಅರ್ಧ ಪಾದಕ್ಕೆ ನಮಸ್ಕಾರ ಮಾಡ್ತಿರ್ತಾರ. ಮಾಡೋ ಹೊತ್ನ್ಯಾಗ ಅರ್ಧನ ಆಶೀರ್ವಾದ ಮಾಡ್ತಾರ. ನಿನ್ ಚಲೋ ಹಾಕತ್ತು ಶಿವ ಚಲೋ ಮಾಡ್ತಾನೆ. ಅವಾಗ ಇರ್ತಕ್ಕಂಥ ಶರಣಪ್ಪನಿಗೆ ಆಶೀರ್ವಾದ ಮಾಡ್ತಾರೆ. ಅಪ್ಪ ಹೇಳಿ ಕಳ್ತಿರ್ತಾರ. ಬಂದ್ ಕೇಳಿದಿಗೆ ಈ ತಾಯಿ ಬಂದು ಅರ್ಧ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡೋದಿಗೆ ಪಾದದ ಮ್ಯಾಗ ಎರಡು ಹನಿ ಕಣ್ಣೀರ್ ಬಿಡ್ತಿರ್ತಾವ. ಬೆಳತಿಗೆ ಅಪ್ಪನಿಗೆ ಗೊತ್ತಿರ್ತೈತಿ, ಯಾಕೆ ವಾಪಸ್ ಹಾಳಾಕತ್ತೀನಿ ಅಂತ. ಅನ್ನತಿಗೆ ಯಪ್ಪ 10 ವರ್ಷ ನನಗೆ ಮಕ್ಕಳುಗಳು ಪರ ಇಲ್ಲ, ಅದಕ್ಕೆ ಹಾಳಾಕತ್ತೀನಿ. ಆಮ್ಯಾಗ ನೀನು ಒಂದು ಬೋರ್ಡ್ ಹಾಕಿ ಏನಂತ ಹೇಳಿದ್ರೆ ಒಂದ್ ಮಕ್ಕಳಿಗೆ ಇಷ್ಟ ಅಂತೇಳಿ ನಮ್ಮ ಮನೆ ಒಳಗ ಕೊಡುವಂತ ಶಕ್ತಿ ಇಲ್ಲ ನಾವು. ಯಾಕಂದ್ರೆ ನಮ್ಮ ಮನೆ ಒಳಗ ಅಷ್ಟು ರಿಸ್ಕ್ ಐತಿ. ಮಕ್ಕಳದೇ ಹಂಗೆ ಮಾಡ್ಕೋಬೇಕು, ರೊಕ್ಕ ಕೊಡಂಗಿಲ್ಲ. ಅದಕ್ಕೆ ಹೆಂಗೆ ಅಪ್ಪ ಅಂತೆ. ಆಯ್ತವಾ, ನೀ ಏನು ವಿಚಾರ ಮಾಡ್ಬೇಡ, ನಿನಗೆ ಯಾವಾಗ ಸಾಧ್ಯ ಆಗತಿ ಅದು ಮಗು ಆಗಿಂದ ತಂದು ಕೊಡು ಅಂತ ಹೇಳಿ 2 ಉತ್ತತ್ತಿಗಳು ಕೊಡ್ತಾರ. ಆ ತಾಯಿ ಉತ್ತತ್ತಿ ತಗೊಂಡು ಬರ್ತಾರೋ ಬರತ್ತಿಗೆ ಅವಾಗ ವಿಶೇಷವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಶರಣಪ್ಪನ ಉತ್ತತ್ತಿ ತಿಂದೆ ಅಂತ ಹೇಳಿದ್ರೆ ರೊಕ್ಕ ಕೊಡ್ಬೇಕು. ನಾನು ತಿಂದೆ ಅಂದ್ರೆ ನಾಳೆ ಮಗು ಆಕತಿ, ಮಗುವಿಂದ ಮನೆಗೆ ರೊಕ್ಕ ಕೊಡ್ಬೇಕಿಲ್ಲ, ಕೊಡಂಗಿಲ್ಲ ನಮ್ಮನೆಗೆ ರೊಕ್ಕ. ಅದಕ್ಕೆ ಆ ಉತ್ತತ್ತಿ ತಿನ್ನಬಾರ್ದು ಅಂತ ಏನ್ ಮಾಡ್ತಾರಂದ್ರ ತಾಯಿ ಹೊರಗಡೆ ಬಂದು ಅಲ್ಲಿ ಒಂದು ಹುತ್ತ ಇರ್ತೈತಿ. ಆ ಹುತ್ತದೊಳಗ ಆ ಉತ್ತತ್ತಿ ಒಗದು ಹೋಗ್ಬಿಡ್ತಾರೆ. ಯಾಕಂದ್ರೆ ತಗೊಂಡು ಹೋದ್ರೆ ಹರಕೆ ಮುಟ್ಟಿಸ್ಬೇಕ. ಅಜ್ಜ ಕೊಟ್ಟಿದ್ದಾನ ಕಡೆ ನಿನ್ ಚಲೋ ಆಗೈತೆ ಹೋಗ್ಬಾರ್ದು ಅಂತೇಳಿ ಕೊಟ್ಟಿದ್ದಾನ. ಆ ತಗೊಂಡ್ ಹೋದ್ರ ಮುಂದೆ ಸಾಲ ಮುಟ್ಟಿಸೋದು ಬಿಡಂಗಿಲ್ಲ. ದೇವ್ರು ಬೇಡ್ಕೊಂಡ್ರೆ ಮುಟ್ಟಿಸ್ಬೇಕು, ಬೇಡವೇವ ಮತ್ ಮುಟ್ಟಿಸ್ಬೇಕದನ್ನ. ಅದಕ್ಕೆ ಮುಟ್ಟಿಸ್ಬೇಕಂತ ಏನ್ ಮಾಡ್ತಾರ ಅಂದ್ರೆ ಆ ತಾಯಿ ಆ ಉತ್ತತ್ತಿಗಳು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಹುತ್ತದ ಒಳಗಡೆ ಹಾಕ್ತಾಳೋ. ಹಿಂಗ ಕ್ರಮೇಣವಾಗಿ ನಡೀತೈತಿ. ಆ ತಾಯಿ ಬರೀ ಆ ಉತ್ತತ್ತಿ ಕೊಟ್ಟದಕ್ಕೆ ಆ ತಾಯಿ ಗರ್ಭ ಧರಿಸ್ಬಿಡ್ತಾರ. ಇನ್ನು ಹಿಂಗೆ ನೋಡ್ರಿ, ಎಲ್ಲಾರ್ದಂಗೆ ತಾಯಿ ಗರ್ಭ ಧರಿಸ್ತಾಳ. ಇಂಥ ತಾಯಿಗೆ ಒಂದ್ ಸೆಂಟರ್ ಇರ್ತೈತಿ. ಏನಂತ ಹೇಳಿದ್ರೆ ನಾನು ಉತ್ತತ್ತಿ ತಿಂದಿಲ್ಲ, ಕರೆ ಕಟ್ಟಿ ಒಳಗ ಪಾಪ ಹಾಕತ್ತು. ನಮ್ಮನೆ ಒಳಗ ಇಬ್ಬರು ತಾತಂತೇಳಿ ರೊಕ್ಕ ಕೊಡಂಗಿಲ್ಲ, ಬೈತಾರ. ಏನ್ ಮಾಡುದು ಅಂತ ಹೇಳಿ ವಿಚಾರ ಮಾಡ್ತಿರ್ತಾರ ತಾಯಿ. ಯಾಕಂದ್ರೆ ನಾಳೆ ಶರಣಪ್ಪ ಪಾಪವಾಗಿದ್ದ ಶರಣಪ್ಪನ ರೊಕ್ಕ ಕೊಡ್ಲೇಬೇಕು ಅಂತೇಳಿ ವಿಚಾರ ಮಾಡ್ತಿರ್ತಾರ. 3 ತಿಂಗಳು ದಾಡ್ತೈತಿ, 4 ತಿಂಗಳ ಆಕತಿ. ಮನೆ ಒಳಗ ಸಡಗರ ಸಂಭ್ರಮ ಸ್ಟಾರ್ಟ್ ಆಗ್ತೈತಿ. ಯಾಕಂದ್ರೆ 10 ವರ್ಷದ ಮ್ಯಾಗ ಪಾಪ ಆಗೈತೆ ಅಂತ ಹೇಳಿದ್ರೆ ಮನೆ ಒಳಗೆ ಎಷ್ಟು ಖುಷಿ. ಮನೆಯೊಳಗೆ ಎಲ್ಲರೂ ಆನಂದ ಪಡ್ತಾರ. ಆನಂದ ಪಡೋಣ ಅಂತ ಹೇಳಿದ್ರೆ ಎಂಟ್ರಾಗಿ ಸೇರಿ ಮಾಡ್ತಾರ. ಎಲ್ಲ ಕಾರ್ಯಕ್ರಮ ಮುಗಿತಾವು. ಏನಂದ್ರೆ ಈ ತಾಯಿಗೆ ಒಂದೇ ಲಕ್ಷ್ಯ ಇರ್ತೈತಿ, ಶರಣಪ್ಪಗೆ ನಾ ರೊಕ್ಕ ಕೊಡ್ಬೇಕು. ಹೆಂಗ್ ಮಾಡುದು? ಹಿಂದಿನ ನಾವು ಉತ್ತತ್ತಿ ಕಡೆ ಆದ್ರೆ ಶರಣಪ್ಪ ರೊಕ್ಕ ಕೊಡ್ಬೇಕು. ಅನ್ನಣ ಅಂದ್ರೆ 9ರಾಗ ಏನಾಗ್ತದೆ ಅಂತ ಹೇಳಿದ್ರೆ ವಿಶೇಷವಾಗಿ ತಾಯಿ ಮನ್ಕೊಂಡಿರ್ತಾಳ. ಬೆಳಗ್ಗೆ ಹರಿಯೋದ್ರಾಗ ಅಂದ್ರೆ ಹೊಟ್ಟಿ ಖಾಲಿ ಆಗಿ ಹೋಗ್ಬಿಟ್ಟ. ಯಾಕೆ ಹೇಳ್ರಿ? ಶರಣಪ್ಪನ ಉತ್ತತ್ತಿ ಉಗಿದ್ ಬಂದಿರ್ತಾಳ ತಾಯಿ. ಉತ್ತತ್ತಿ ಉಗಿದ್ ಅಂತ ಹೇಳಿದ್ರೆ ಬೆಳಗ್ಗೆ ಅಂದ್ರೆ ಹೊಟ್ಟಿ ಖಾಲಿ ಆಗ್ಬಿಡ್ತೈತಿ. ಖಾಲಿ ಆಗ್ತೈತಿ. ಹುಡುಕೆ ಹುಡ್ತಾರ, ಯಾರು ಬಂದಿದ್ದಾರ ಇವು ಅಂತೇಳಿ ಹುಡುಕೆ ಹುಡ್ತಾರ. ಅದು ಪಾಪ ಏನು ಸಿಗಂಗಿಲ್ಲ. ಸಿಗಲ್ಲ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಆ ತಾಯಿಗೆ ಬೈತಾರ. ಎಲ್ಲರೂ ಚಕ್ರಿಸ್ ಬೈತಾರ, ಶರಣಪ್ಪ ಮಾಡಿದ್ದು ಫಲ ದೊರೀಲಿ ನಾವು ಅಂತೇಳಿ. ಆ ತಾಯಿ ನಡ್ಕೊಂಡು ಮನೆಯೊಳಗ ಇರ್ತಾರ. ಇರೋದಕ್ಕೆ ಶರಣಪ್ಪಗೆ ನೆನಪು ಬರ್ತೈತಿ ಅಂತ ಹೇಳಿದ್ರೆ ಮಠ ನಡೆಸೋದು ಬಹಳ ಕಷ್ಟ ಆಗಿರ್ತೈತಿ. ಆ ತಾಯಿಗೆ 2 ಉತ್ತತ್ತಿ ಕೊಟ್ಟಿದ್ದು ಅಲ್ಲೊಂದು 1000 ರೂಪಾಯಿ ಬರ್ತೈತಿ. ಅದಕ್ಕೆ ಇಸ್ಕೊಂಬರೋಣ ಅಂತೇಳಿ ಶರಣಪ್ಪದವರು ಅವ್ರ ಮನೆಗೆ ಬರ್ತಾರ. ಹೊರತಿಗೆ ಎಲ್ಲರೂ ಆಶ್ಚರ್ಯಕರ. ಶರಣಪ್ಪ ನಮ್ಮನಿಗೆ ಬಂದ ಅಂತೇಳಿ ಅವ್ರಿಗೇನಿತ್ತಲ್ಲ ಸರ್ಕಾರಿ ಗುರುಗಳು ಸರ್ಕಾರಿ ಎಲ್ಲ ಮಾಡ್ತಾರ. ಮಾಡೋದಿಗೆ ಯಾಕ್ರಿಪ್ಪ ನಮ್ಮನಿಗೆ ಬಂದಿದ್ರೆ ಇಲ್ಲ
ಬಸವ ನಮ್ಮ ಮಠದಾಗೆ ಉತ್ತತಿಗಳು ತಗೊಂಬಂದಣ, ಅದಕ್ಕೆ ಅದ್ರ ರೊಕ್ಕ ಇಸ್ಕೊಳಕ್ ಬಂದಿನಿ ಅಂತೇಳಿ. ಯಾವ ಬಸವ್ರಿ ನೀವು ತಪ್ಪು ನೋಡ್ರಿ ಅಂತಾರ ಅಂತ. ಇಲ್ಲ ನಿಮ್ ಸೊಸೆ ಕರೀಲಿ, ನಿಮ್ ಬಸವನ್ ಕರೀತಾರ. ಏ ಬಸವ ಬಾಯಿಲೆ ಅಚ್ಚಾರ ಬಂದಾರ ಬಾಯಿಲೆ ಅಂತ ಹೇಳಿ ಕರೀತಾರ. ಕರಿತೀವಿ ಯಾಕೆ ಮತ್ತ ನಿಮ್ಗೆ ಉದ್ದತಿ ತುಂಬಿದ್ದಿಲ್ಲವ, ಮತ್ತ ಅದನ್ನ ಕೇಳಕ್ ಬಂದಿನಿ ಕೊಡು ಅಂತ ಹೇಳಿ ಅಂದಾಗ ಶರಣಪ್ಪದವ್ರು ಹೇಳ್ತಾರ ಏನಂತ ಹೇಳಿದ್ರೆ, ನೋಡ್ರಿ ಮಕ್ಕಳಾಗಿರ್ತೀವಿ, ಈ ತಾಯಿಗೆ ಉದ್ದತಿಗಳು ಕೊಟ್ಟಿದ್ವಿ, ಅದೇ ಕರ್ಕೊಂಡು ನಿಂತಿತ್ತು. ಮತ್ತ ಆ ಪಾಪು ಎಲ್ಲೈತಿ ಕರಿ ಅದನ್ನ ಅಂತ ಹೇಳ್ತಾರ. ಎಲ್ಲೈತಿ ಪಾಪು? ಎಲ್ಲ ಮಟ್ಟ ಹೋಗ್ಬಿಟ್ಟಿರ್ತೈತಿ, ಹೋಗೋಣ ಅಂತ ಹೇಳಿದ್ರೆ ಅವಾಗ ಆ ಊರ್ ಹೊರಗ ಒಂದು ನಾಗ ದೇವತೆ ಕಂಡು ಇರ್ತೈತಿ. ಜೊತೆಗೆ ಈ ತಾಯಿ ಏನು ಉದ್ದ ತೆಗೆದಿರ್ತಾರಲ್ಲ, ಎಲ್ಲಿ ಹೋಗಿದ್ದೇವ ನಾವು ಕೊಟ್ಟಿದ್ದು ಕೇಳ್ತಾರ. ಕೇಳ್ತಿಗೆ ಅವಾಗ ಇಲ್ಲಿ ಊರ್ ಹೊರಗೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗೋದಿಗೆ ಆ ಊರಾಗೆ ಶರಣಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಊರಾಗ ಏನಿಲ್ಲ ಎಲ್ಲರೂ ಹಾಡುಗಳು ತಗೊಂಡ್ಬರ್ತಾರೆ. ಹಾಡುಗಳು ಮನೆ ಒಳಗ ಒಬ್ಬರು ಚರಗಿ ಒಯ್ತಾರ, ಒಬ್ಬರ ಕ್ಯಾನ್ನಿಂದ ಒಯ್ತಾರ, ತಗೊಂಡು ಹೋಗ್ತಾರ. ತಗೊಂಡು ಹೋಗಿ ಏನ್ ಮಾಡ್ತಾರಂದ್ರೆ, ಎಲ್ಲಿ ಹೋಗುತ್ತೆ ಅಂತ ತೋರ್ಸ್ ಅಂತ ಹೇಳ್ತಾರ. ಅದು ತೋರಿಸ್ತಾರ. ತೋರ್ಸೊತ್ತಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಆ ಹಾಲು ಇರ್ತದಲ್ಲ ಯಾವ ಹಾಲು ಸುರಿಯೋದ್ರ ಮ್ಯಾಗ ಅಂತ ಹೇಳ್ತಾರ. ಎದ್ರ ಮ್ಯಾಗ್ರಿ? ಆ ಹುತ್ತದ ಮ್ಯಾಗ ಹಾಲು ಸುರಿಯವ ಅಂತ ಹೇಳ್ತಾರ. ಸುರಿಯ ನಿಂತಿಗೆ ಆ ಹಾಲು ಹೆಂಗ್ ಸುರ್ಕೊಂಡ್ ಬರ್ತಕ್ಕಲ್ಲ, ಆ ನಾಗಪ್ಪನ್ ಬಿಡದಾಗ ಅದು 3 ತಿಂಗಳ ಪಾಪು ಆಟ ಆಡಕತ್ತಿರ್ತೈತಿ. ಯಾಕೆ ಇದು ಶರಣಪ್ಪನ ಪವಾಡ ಏನಂತ ಹೇಳಿದ್ರೆ, ಅವ್ನ್ ರೊಕ್ಕ ಕೊಡಾರ್ದಕ್ಕ ಆ ಪಾಪ ಎಲ್ಲೈತಂದ್ರೆ ಹುತ್ತದಾಗ ಐತಿ. ಅದ ಅಲ್ಲಿಂದ ಬಂದ ಹುತ್ತದಾಗ ಇರ್ತೈತಿ. ಹುತ್ತದಾಗ ಏನಂತ ಹೇಳಿದ್ರೆ, ಅವಾಗ ಆ ಪಾಪು ಆ ನಾಗರ ಹಾವಿನ ಜೊತೆ ಆಟ ಆಡಕತ್ತಿರ್ತೈತಿ. ಆಡೋ ಹೊತ್ತಿಗೆ ಅವಾಗ 500 ರೂಪಾಯಿ ನಿನ್ ಪಾಪ 500 ತಗೋ ಅಂತ ಹೇಳಿ ಹೇಳ್ತಾರ. ಹೇಳ್ತಿಗೆ ಆ ಪಾಪು ತಗೊಳಕ್ ಹೋಗ್ತಾರ. ತಗೋತಿಗೆ ನಾಗಪ್ಪ ಬಿಡಂಗಿಲ್ಲ. ಅವಾಗ ಶರಣಪ್ಪನ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ನಾಗಪ್ಪ, ಅದು ಅವ್ರ ಮನೆಗೆ ಹೋಗೋ ಪಾಪು ನಿನ್ ಜೊತೆ ಆಟಾಡಕ್ ಬರಂಗಿಲ್ಲ, ನೀ ಬೇಕಾದ್ರೆ ಅವ್ರ ಮನೆಗೆ ಹೋಗೋ ದಿವಸ ಆಟಾಡಕ್ ಅಂತ ಹೇಳಿ ಹೇಳ್ತಾರ. ಹೇಳಿಂದ ಅವಾಗ ಆ ನಾಗಪ್ಪ ಆ ಪಾಪನ ಬಿಡ್ತೈತಿ. ಅವಾಗ ಅವ್ರಿಷ್ಟು ಪಾಲಕ್ ಬಿದ್ದು, ಯಪ್ಪ ತಪ್ಪಾಗೈತಿ ಅಂತ ಹೇಳಿ ಆ ಅಜ್ಜಗೆ ಏನ್ ಬೇಡ್ಕೊಂಡಿರ್ತಾರಲ್ಲ, ಆ ಅಜ್ಜನ ರೊಕ್ಕನ ಮನೆಗೆ ಕರೆಸಿ ಅವ್ರ ಪಾದ ಪೂಜೆ ಮಾಡ್ಬಿಟ್ಟು ಅವ್ರಿಗೆ ಅದನ್ನ ರೊಕ್ಕ ಕೊಡ್ತಾರೆ. ಹೇಳೋ ತಾತ್ಪರ್ಯ ಏನಂತ ಹೇಳಿದ್ರೆ, ನಾವೇನ್ ಬೇಡ್ಕೊಂಡು ಹೋಗಿರ್ತೀವಿ, ಏನ್ ದೇವ್ರು ಮಾಡ್ತೀವಿ, ಅದ್ರ ಫಲ ಎಲ್ಲೂ ಹೋಗಂಗಿಲ್ಲ. ಆದ್ರೆ ಅರ್ಧಂಬರ್ಧ ಬೇಡ್ಕೊಂಡು ಹೋಗಿದ್ವಿ, ಅರ್ಧಂಬರ್ಧ ಮಾಡಿದ್ವಂದ್ರೆ ಜೀವನನು ಅರ್ಧಂಬರ್ಧನ ಇರ್ತೈತಿ. ಆ ತಾಯಿ ಮುಂದೆ ನೋಡೋಣ ಅಂತೇಳಿ ಉತ್ತತ್ತಿ ತಿಂದ್ಬಿಟ್ಟಿದ್ದಂದ್ರೆ ಆ ಪಾಪ ಎಲ್ಲ ಹೆಂಗಾಗ್ತಿತ್ತು? ಹೌದಲ್ರಿವ? ಯಾಕಂದ್ರೆ ಶರಣರ್ಲಿಲ್ಲ, ಗುರು ತರಂಗಿಲ್ಲ. ಹಂಗೆ ಇಲ್ಲಿ ನಿಮ್ ಎಲ್ಲರ ಇರ್ತಕ್ಕಂಥ ಸಿದ್ದಪ್ಪದಲ್ಲಿ ಇಲ್ಲ, ಅರ್ಧ ಮಂದಿಗೆ ಬರ್ತೈತಿ, ಅರ್ಧ ಮಂದಿಗೆ ಗೊತ್ತಿಲ್ಲ. ಅದಕ್ಕೆ ಸೋಮವಾರ ಗುರುವಾರ ಸಾಧ್ಯ ಆದಷ್ಟು ಏನಿದ್ದಿಲ್ಲವ ನೋಡ್ರಿ, ಗುರು ಇಲ್ಲದ ಮಠ ಇಲ್ಲಂತೆ, ಹಿರಿಯರಿಲ್ಲದ ಮನಿ ಇಲ್ಲ ಅಂತ ಹೇಳಿ. ಆಮೇಲೆ ಮಕ್ಕಳಿದ್ದ ಮನೆಗೆ ಗುರು ಇದ್ದ ಮಠಕ್ಕ ಹಂಗ ಹೋಗ್ಬಾರ್ದು ಅಂತ ಹೇಳ್ತಾರ. ಹಂಗ ಯಾಕೆ ಹೋಗ್ಬಾರ್ದು? ನೀವು ಸೋಮವಾರ ಗುರುವಾರ ಬರ್ಬೇಕ್ರಿ, ಫ್ರೆಂಡ್ಸ್ ತರ್ತೀವ. ಯಾಕೆ ತರ್ತೀರಿ? ಹೆಂಗಂದ್ರ ನಮ್ಮ ಹಿರಿಯರ್ ಮಾಡ್ಕೊಂಡ್ ಬಂದವು, ಅದಕ್ಕೆ 2 ಕಟ್ಟಿ, ಅದು ಎಣ್ಣೆ ಬತ್ತಿ, ಅದು ಸಕ್ಕರೆ ಅದು ಹಿಂಗಂತ ತಗೊಂಬಂದಾಗ ಅದು ನಾವು ತರ್ತೇವೆ. ಹೌದಲ್ರಿ? ನೋಡ್ರಿ, ನೀವು ತರಬೇಕಾರ ಕಲ್ಸಕ್ರಿ ಇರ್ತದ. ನೀವು ತರಬೇಕಾರೆ, ಯಾಕಂದ್ರೆ ಆ ದೇವ್ರು ಮುಟ್ಟಿಸಿದ್ರಿ ಅಂತ ಹೇಳಿದ್ರೆ, ಹೌದಲ್ರಿ? ಬಡ ಚಪ್ಪಳ ಒಂದ ತೋರ್ಸ್ಕೊಂತೀರಿ ಅಲ್ಲೇ ನಾ ಹೇಳ್ತಿರ್ತೀನಿ. ನಾವು ಅವ್ರು ಹೋಗ ಮಕ್ಕಳಂಗಿಲ್ಲ. ಯಾಕಂದ್ರೆ ಲಕ್ಷ ದಿವಸ ಅವರು ಕೌಂಟ್ ಮಾಡತ್ರಿ. ಜನರು ಟೈಮ್ ಕೌಂಟ್ ಡೌನ್ ಚಲೋ ಆಗೈತಿ. ಈಗ ಸಾಮ್ಯದವ್ರು ಮುಗಿಸಿದ್ರೆ ನಾವು ಮನೆಗೆ ಹೋಗ್ಬೇಕಂತೇಳಿ. ಅದಕ್ಕೆ ವಿಶೇಷವಾಗಿ ಏನಂದ್ರೆ, ಮಕ್ಕಳು ಇದ್ದ ಮನೆಗೆ ಹಂಗ ಹೋಗ್ಬಾರ್ದು. ಯಾಕೆ ಹೇಳ್ರಿ? ಅಷ್ಟೆಲ್ಲಾ ಮಕ್ಕಳು ಬರ್ತಾವು ಮನೆಗೆ 2 ಗಂಟೆ ಹಂಗ ಹೋದಂದ್ರೆ, ಏನ್ ತಂದಿನ ತಿನ್ನಾಕ, ಏನ್ ತಂದು ತಿನ್ನಾಕ,
ಕೇಳ್ತಾರಲ್ಲವ ಕೇಳಿದಾಗ ತಂದೆ ಮಕ್ಕಳು ಹೆಂಗಾಗ್ತವೆ ತಂದಂದ್ರೆ ಆ ಖುಷಿನ ಬೇರೆ ಇರ್ತದೆ. ಅದಕ್ಕೆ ಹುಟ್ಟಿದ ಮಕ್ಕಳ 10 ವರ್ಷದ ಮಠ ಯಾವ್ದು ಮಕ್ಕಳು ಅಂತಾರಲ್ವ, ದೇವ್ರ ಮಕ್ಕಳು ಅಂತಾರ. ಯಾರು ಅಂತಾರ ದೇವ್ ಅಂತೇಳಿ ದೇವ್ರ ಮಕ್ಕಳು ಅಂತಾರ, ಹೌದಲ್ರಿ? ಅದಕ್ಕೆ 10 ವರ್ಷದ ಮಠ ಯಾರ ಕಡೆ ಜಾತಕಗಳು ಕೇಳಿಸ್ಬಾರ್ದು. ಸಣ್ಣ ಹುಡುಗರು 10 ವರ್ಷದ ಮೇಲ್ಪಟ್ಟು ಕೇಳ್ರಿ, 10 ವರ್ಷದ ಮಠ ಕೇಳ್ಬಿಡ್ರಿ. ಅದು ನೀರ್ ಕೇಳೋದ್ರಿಂದ ನಿಮ್ ಮನಸ್ಸಿನಾಗ ಕುದುರ್ತೈತಿ. ಸ್ವಾಮಿ ಇದನ್ನ ಹೇಳ್ಬಿಟ್ರಲ್ಲ ಅಂತೇಳಿ ಅರ್ಧ ತಲೆಗ ಅದ ಬರುತ್ತಿರ್ತೈತಿ. ಅದಕ್ಕೆ 10 ವರ್ಷದ ಮಠ ಯಾರ ಜಾತಕಗಳು ಮಂಡತನ ಸಹಜವಾಗಿ ಬಂದೇ ಬರ್ತೈತಿ. ಸಹಜವಾಗಿ ಎಲ್ಲರಿಗೂ ಮಂಡತನ, ಸಿಡಿತ, ಮಂಡತನ ಇವೆಲ್ಲ ಇದ್ದಿರ್ತವೆ. ಆರೋಗ್ಯ ಸಮಸ್ಯೆ ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಗುರು ಇದ್ದ ಮಠಕ್ಕೆ ಮಕ್ಕಳಿದ್ದ ಮನೆಗೆ ಇವನ್ ಯಾಕೆ ನೋಡೋದು ಅಂತ ಹೇಳ್ತಾರಂದ್ರೆ, ಇದಕ್ಕೆ ಅಲ್ಲೇ ಆ ಗುರುಗಳು ತಂದ ತಕ್ಷಣ ಏನು ಮುಟ್ಟಿದ್ರು ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಪ್ರಸಾದ ಆಗ್ತೈತಿ, ಹೌದಲ್ರಿ? ಅದಕ್ಕೆ ಮಠಕ್ಕೆ ಬರ್ಬೇಕಾದ್ರೆ ಹಂಗ ಬರಂಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಕ್ಕರೆ, ಪುಟಾಣಿ, ಆಮೇಲೆ ಕಾಯಿ, ಬಾಳೆಹಣ್ಣ ಇವನ್ನೆಲ್ಲ ತಂದಿರ್ತಾರ ನೋಡ್ರಿ. ಕಾಯಿ ಬಾಳೆಹಣ್ಣ ತಂದ ಹೊತ್ನಾಗ ಕಾಯಿ ಬಾಳೆಹಣ್ಣ ಇರ್ತೈತಿ, ಎಲ್ಲಿದ್ರು ಹೋಗೋ ಹೊತ್ನಾಗ ಕಾಯಿ ಪ್ರಸಾದ ಆಗಿರ್ತೈತಿ, ಬಾಳೆಹಣ್ಣ ಪ್ರಸಾದ ಆಗಿರ್ತೈತಿ, ಹೌದಲ್ರಿ? ಇಲ್ಲಿ ಬಂದು ಸ್ವಲ್ಪ ದೇವಸ್ಥಾನದಾಗ ನೀವು ಮುಟ್ಟು ಸರಿ ಬಿಡ್ರೆ ಏನಿಲ್ಲ, ಬರೀ ಒಳಗ ಹೊಸದ ಒಳಗಿಟ್ರೆ ಅಂತ ಶಕ್ತಿ ಇದೆ. ಯಾಕಂದ್ರೆ ಪ್ರಸಾದಕ್ಕ ಅಂತ ಮಹತ್ವ ಇದೆ. ಹಿಂಗ ಒಂದೂರೊಳಗೆ ಏನಂತ ಹೇಳಿದ್ರೆ ಮಹಾರಾಷ್ಟ್ರ ಕಡೆ ಬೈಕ್ ಮ್ಯಾಕ್ ಬೈಕ್ ಮೇಲೆ ತಂದಿ ಮಾಡಿದ್ರೆ ಮಾಡೋದ್ರ ಇರ್ಬೋದು ಕರೆ. ಅದ ನಾನು ಹೇಳ್ತೀನಿ ಯಾರು ಮಾಡ್ತಾರೆ. ಬೈಕ್ ಮೇಲೆ ತಂದಿ ಮಾಡೋದ್ನಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದ್ ಊರೊಳಗ ಗಂಡ ಗುಂಡಿ ಅಂದ್ರೆ ವಯಸ್ಸಾದ ಅಜ್ಜ ಆಯಿ ಮುತ್ಯ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮನಸ್ಸು ಕಡೆ ಅದ ಹೋಗ್ತಿರ್ತಾರ. ಹೋಗೋ ಟೈಮ್ ಅಂತ ಹೇಳಿದ್ರೆ ತಾಯಿಗಳು ಗಂಡ್ಮಕ್ಳ ಹೆಗಲ್ ಮೇಲೆ ಕೈ ಇರ್ತಾರೆ. ಯಾಕೆ ಇರ್ತಾರೆ ಹೇಳ್ರಿ? ಯಾಕಿರ್ತಾರೆ? ಕರೆಕ್ಟ್ ಏನೋ ನನ್ನ ಆಶೀರ್ವಾದ ನಿಮ್ಮನೆ ಅಂತ ಹೇಳಿ ತಾಯಿಗಳು ಬೈಕ್ ಮೇಲೆ ಕುದಿರ್ತಾರಲ್ಲವ, ಕುಂದ್ರ ಹೊತ್ನಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೈ ಯಾಕಿರ್ತಾರೆ ಅಂತ ಹೇಳಿದ್ರೆ ನನ್ನ ಆಶೀರ್ವಾದ ಹಂಗ ಆಗಿ ಅಜ್ಜ ಹೋಗ್ತಿರ್ತಾರ. ಹೋಗೋ ಟೈಮ್ಕ ಅದ ತೋರಿ ಅಜ್ಜ ಹೆಲ್ಮೆಟ್ ಹಾಕೊಂಡಿರಾಗಿಲ್ಲ, ಈ ಅಮ್ಮನ ಕಾಯಿ ಹೆಲ್ಮೆಟ್ ಕೊಟ್ಟಿರ್ತಾರ. ಅದ್ರಾಗ ತಾಯಿಗಳು ಬೈಕ್ ಮ್ಯಾಗ ಕುಂತ್ರಿ ಅಂತ ಹೇಳಿದ್ರೆ ಆ ಊರ್ ಬಂದ್ರು ನಿಮ್ಮ ಅಪ್ಪ ಹಂಗ ಅವ್ನ ಮಗನ ಮಗನ ಸರಿಯಾಗಿ ಕಳಿಸಿಲ್ಲ, ಆಕೆ ಹಂಗ್ ಮಾಡಾಕತ್ತವ್ರು ಈಕೆ ಹಿಂಗ್ ಮಾಡಾಕತ್ತವ್ರು. ಇದು ಅಜ್ಜಗೆ ಹೇಳಿ ಅಜ್ಜ ಅವನು ಕೇಳಿ ಏನಾಗಿತ್ತು ಅಂತ ಹೇಳಿದ್ರೆ ಗೋಣ್ ಹಾಕದ್ ಯಾಕಂದ್ರೆ ಹಿಂಗೂ ಮಾಡಕ್ ಬರಂಗಿಲ್ಲ, ಬರೀ ಹಿಂಗ ಮಾಡ್ಬೇಕಲ್ಲ. ಹಂಗ್ ಮಾಡ್ಕೋತ ಹೋಗ್ತಿರ್ತಾರೋ. ಇನ್ನೊಂದ್ ಸ್ವಲ್ಪ ಎರೆ ಇರ್ತದೆ, ಮದ್ದೆ ಹೇಳ್ತಾರೆ ಅಂದ್ರೆ ಮುಂದೆ ಎರೆದಾಗ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಬೀಳ್ತದ, ರೊಕ್ಕ ಅದ, ದಂಡ ಹಾಕ್ತಾರೋ. ಅಲ್ಲಿ ಬಂದಲ್ಲಿ ಅದನ್ನ ಹಾಕ್ಬೇಕಂತ ಅವ್ರು ಹೇಳ್ತಾರ. ಈ ಅಮ್ಮ ಮತ್ತೆ ತನ್ನ ಮುಂದನೆ ಇರ್ತಾರ, ನೀ ಅವ್ನ ಆಸ್ತಿ ಮಾಡ್ಲಿಲ್ಲ, ಇವ್ ಮದುವೆ ಮಾಡಿಲ್ಲ, ಬರೀ ಅದ್ರಾಗ ಹೇಳ್ತಿರ್ತಾರ. ಆ ಅಜ್ಜಗೂ ಹ್ಞೂ ಅನ್ಕೊಂಡ್ ಬಂದಿರ್ತಾನ. ಬರೋಣ ಅಂದ್ರ ಇನ್ನೊಂದ್ ಸ್ವಲ್ಪ ದೂರ ಇರ್ತೈತಿ. ಅಂದ್ರ ಪೊಲೀಸ್ ಇರ್ತಾರೋ ಏನಂದ್ರ ಬಾಯಿ ಮುಚ್ಚ ಅದನ್ನ ಹೆಲ್ಮೆಟ್ ಹಾಕದನ ಅಂತಾರೋ. ಅಂದ್ರ ಅಮ್ಮ ಶಾಲೆ ಕಲ್ತಿರಂಗಿಲ್ಲ, ಹೆಲ್ಮೆಟ್ ಹೆಂಗ ಹಾಕ್ಬೇಕನ್ನೋ ಕೊಡ್ತಾರಂಗಿಲ್ಲ. ಮುಂದೆ ಪೊಲೀಸ್ ಇರ್ತಾರೋ ಏನಂದ್ರ ಅಮ್ಮ ಹೆಲ್ಮೆಟ್ ಹಾಕ್ತಾರೋ. ಅಜ್ಜ ಕತ್ಲಾಗ ಬಿದ್ದೈತಿ, ಇದ್ರಿಗೆ ಪೊಲೀಸರು ಶಿವಾಯಮ್ಮ ಅಜ್ಜ ಯಾಕೆ ಹೇಳಿದ್ರೆ ತುಗುಡ್ಸ್ಬೇಡ್ರಿ ಅಂತ ಹೇಳಕ್ಕೆ. ಗಾಡಿ ಮೇಲೆ ಕುಂತಾಗ ಇಲ್ಲಂದ್ರೆ ತುಗುಡ್ಸೋದಿರ್ಲಿ, ಗಾಡಿ ಮಕ್ಕಳು ತುಗುಡ್ಸ್ಬೇಡ್ರಿ. ಅದಕ್ಕೆ ನಾ ಹೇಳ್ತೇನೆ, ಕಡ್ಡಿ ಪುರಾಣದಾಗ ತುಗುಡ್ಸ್ರಿ, ಗಾಡಿ ಮಕ್ಕಳು ತುಗುಡ್ಸ್ಬೇಡ ಇವ. ಅದೇ ವಿಶೇಷ ಹೇಳ್ತಕ್ಕಂಥದ್ದು. ಅದಕ್ಕೆ ನೋಡ್ರಿ, ನೀನೊಬ್ರು ತಾಯಿ ಪ್ರಶ್ನೆ ಮಾಡ್ತೇವೆ ಅಂತ ಹೇಳಿದ್ರೆ ಮನೆ ಒಳಗ ನಾವ್ ಹಿರಿಯ ತಿಥಿಗಳು ಮಾಡ್ತೇವಲ್ರಿ, ಅದನ್ನ ಊಟ ಮಾಡೋದು ಬ್ಯಾಡ್ರಿ ಅಂತಾರಂತೆ. ಅವ್ರು ಕೇಳಿದ್ ಕರೆಕ್ಟ್ ಅದ. ಯಾಕಂದ್ರೆ ನಿನ್ನೆ ಇವತ್ತ ಮನೆ ಅದೇ ಗ್ರಹದ ಇತ್ತು, ರಾಹು ಕೇತು ಗ್ರಹದ ಇತ್ತು.
ಇವಾಗ ಪ್ರಸಾದ ಅದು ನೋಡ್ರಿ, ನಾವು ಅರ್ಮನ್ಸ್ ಇಟ್ಕೊಂಡು ಮಾಡಿದ್ವಿ ಅಂತ ಹೇಳಿದ್ರೆ ಅರ್ಧಂಬರ್ಧನ ಆಗ್ತದ. ನಮ್ಮ ಹಿರಿಯರ ಪ್ರಸಾದ ಅಂತ ನಾವು ತಗೊಂಡ್ರಿ ಅಂತ ಹೇಳಿದ್ರೆ ಹಿರಿಯ ಪ್ರಸಾದ ಆಗ್ತದೆ. ಮತ್ತ ಮನುಷ್ಯನಾಗ ಏನ್ ಇಟ್ಕೊಂಡು ಅಂತ ಹೇಳಿದ್ರೆ ಅದು ಇಲ್ಲ ಕುಂದಿರ್ತದೆ, ಅದು ಇಲ್ಲ ಇರ್ತದೆ, ಇಲ್ಲಿ ಇಲ್ಲಿ ಅಲ್ಲಿ ಅಡ್ಡಾಡ್ತಿರ್ತದ. ಹೌದಲ್ರಿ? ಹೌದಲ್ರಿ? ಅದಕ್ಕೆ ಎಷ್ಟೋ ಮಂದಿ ಟಿವಿ ಕುಂದಾರ ಹೇಳ್ತಾರೋ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಅದನ್ನ ಮಾಡಿದ ಅಡಿಗೆ ಎಡಿ ಊಟ ಮಾಡ್ಬಾರ್ದು. ಹಿಂದೆ ಹಂಗ ಮಾಡ್ತಿದ್ರವಾ? ಹಿಂದೆ ಮಾಡ್ತಿದ್ರ? ಹಿಂದರ ಯಾರ ತಾಯಿಗಳು ಹೇಳ್ತಾರೆ ಹಿಂದಾರ ಮಾಡಿದ್ದು ಮನ್ಯಾಗ ಹೊಂತಿದ್ರಲ್ಲ ಅಂತೇಳಿ. ಈಗಿನ ಬಹಳ ಚೆನ್ನಾಗ, ಯಾಕಂದ್ರೆ ಈಗಿನ ಬಂದವರು ಅದಕ್ಕೆ ಒಂದು ಹೇಳ್ತಾರ. ಹಿಂದಾರ ಹಂಗಿದ್ದಿಲ್ಲ ಅವ್ರು ಅನ್ಕೊಂತಿದ್ರು. ನಾನು ನೀವು ಸಂಶಯ ಸುದ್ದಿ ಹೇಳಿದವನ ಬೇರೆ ಕಡೆ ಸುದ್ದಿ ನಮ್ಮೂರಾಗ ಆ ಪತ್ರಿಕೆ ಏನಂತ ಹೇಳಿದ್ರೆ ನಾನು ಅದನ್ನ ಬಿಡಿಸಿ ಹೇಳ್ತೀನಿ. ಏನಂತ ಹೇಳಿದ್ರೆ ವರ್ಷ ತಿಥಿ ಮಾಡ್ತಾರಲ್ವಾ, ಮಾಡಿದ್ರೆ ಅದನ್ನ ಪ್ರಸಾದ ರೂಪ ಅಂತ ತಗೊಂಡ್ಬಿಟ್ರೆ ಪ್ರಸಾದಕ್ಕೆ ನಮ್ಗೆ ಹಿರಿಯರ ಆಶೀರ್ವಾದ ಇಲ್ಲ ಅಂತ ಹೇಳಿ, ಮತ್ತೆ ಶಾಪ ಬರ್ಲಿ ಅಂತ ಹೇಳಿದ್ರೆ ಭಾವಿಸಲ್ರಿ. ಹಿರಿಯರ ಶಾಪ ನಮ್ಗೆ ಬರ್ಲಿ ಅಂತ ಹೇಳಿದ್ರೆ ಭಾವಿಸಲ್ರಿ. ನೋಡ್ರಿ, ಮನೆಗೆ ಹಿರಿಯರ ಶಾಪ ಆಯ್ತು ಅಂತ ಹೇಳಿದ್ರೆ ಪಿತೃದೋಷ ಅಂತ ಬರ್ತಿದ್ದೇವ. ಮನೆಗೆ ಪಿತೃದೋಷ ಅಂತ ಹೇಳಿ, ಪಿತೃದೋಷ ಆಯ್ತು ಅಂತ ಹೇಳಿದ್ರೆ ನಾನು ಹೇಳಿದ್ರಿಗೆ ಏನಿತ್ತು ಅಂದ್ರೆ ನಮ್ಮ ಮನೆಗೆ ಪಕ್ಕ ಆಯ್ತು ಅಂತ ಅರ್ಥ ಮಾಡ್ಕೊರಿ. ಪಿತೃದೋಷ ಆಯ್ತು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ತಪ್ಪಂಗಿಲ್ಲ, ಒಟ್ಟ ಆರೋಗ್ಯ ಸಮಸ್ಯೆ ತಪ್ಪಂಗಿಲ್ಲ. ಒಂದು ಹೊಂದಾಣಿಕೆ ಇರಂಗಿಲ್ಲ, ಒಂದಕ್ಕೊಂದು ತಾಳ್ಮೆ ಇರಂಗಿಲ್ಲ. ಜೊತೆಗೆ ಎಷ್ಟು ದುಡಿದ್ರು ಕಣ್ಣಿಗೆ ಕಾಣಿಸಂಗಿಲ್ಲ. ಬೇಕಾದಷ್ಟು ಹೊರಗಳು ಬಂದು ಹೋಗಿ ಫಿಕ್ಸ್ ಆಗಂಗಿಲ್ಲ, ಬೇಕಾದಷ್ಟು ಕಲೆ ನೋಡು ಬರ್ರಿ ಫಿಕ್ಸ್ ಆಗಂಗಿಲ್ಲ, ಬೇಕಾದಷ್ಟು ದವಾಖಾನೆ ತೋರಿಸಿದ್ರು ಮಕ್ಕಳಾಗಂಗಿಲ್ಲ. ಎಲ್ಲಾ ಡಾಕ್ಟರ್ ಆದ್ರು, ಎಲ್ಲಾ ಉಡಿ ತುಂಬಿಸ್ಕೊಳ್ಳೋದು ಎಲ್ಲ ಮುಗಿದೈತಿ ಹೇಳಿದ್ರೆ ಆ ಮನೆಗೆ ಪಿತೃದೋಷ ಅನ್ನೋದು ಶಾಪ ಇತ್ತಂತ ಹೇಳಿದ್ರೆ ಇದಾಗಂಗಿಲ್ಲ. ಪಿತೃದೋಷ ಹೆಂಗ್ ಬರ್ತೈತ್ರಿ? ಹೆಂಗ್ ಬರ್ತದ ಅಂತ ಹೇಳಿದ್ರೆ ವರ್ಷ ನಾನು ಎಲ್ಲರ ಮನೆ ಪೂಜಾಕ್ ಹೋದಾಗ ಹೇಳಿರ್ತೀನಿ, ವರ್ಷ ಅವ್ರ ತಕ್ಕಂಗೆ ನಾವು ಎಡೆಗಳು ಮಾಡ್ಬೇಕಂದ್ರೆ. ಅವ್ರ ತಕ್ಕಂಗೆ ಎಡೆ ಮಾಡೋದಂದ್ರೆ ಹೆಂಗ್ರಿ ಅಂತಾರ, ನಾವು ದಿವಸ ಮಾಡ್ತೇವೆ. ನಮ್ಮ ಮನೆ ಒಳಗ ನಾವು ತಿದ್ದಿ ಬಂದಾಗ ಮಾಡ್ತೇವೆ ಅಂತ ಹೇಳಿದ್ರೆ ಒಂದಿಷ್ಟು ಮುಳಗ ಪಲ್ಯ ಮಾಡಿರ್ತೇವೆ, ಒಂದಿಷ್ಟು ಅನ್ನ ಮಾಡಿರ್ತೇವೆ, ಆಮೇಲೆ ಕಡುಬು ಮಾಡಿರ್ತೇವೆ, ಹೋಳಿಗೆ ಮಾಡಿರ್ತೇವೆ, ಆಮೇಲೆ ಶಿರಾ ಮಾಡಿರ್ತೇವೆ, ಸಜ್ಜಕ ಮಾಡಿರ್ತೇವೆ, ಆಮೇಲೆ ವಿಶೇಷ ಏನಂದ್ರೆ ಒಂದು ಫೋಟೋಕ್ ಹೂವಿನ ಹಾರ ತಂದಿರ್ತೇವೆ, ಆಮೇಲೆ 5 ತರದ ಹಣ್ಣು ತಂದಿರ್ತೇವೆ, ಒಂದು ಬಿಸಿಟ್ ಮಂಡಲ್ ಇಟ್ಟಿರ್ತೇವೆ, ಒಂದು ಲೋಟ ಚಾ ಇಟ್ಟಿರ್ತೇವೆ. ಮತ್ತೇನ್ ಕಡ್ದು ಮತ್ತೆ ಕಡ್ದು ನಮಗವು ಎಲ್ಲ ಮಾಡಿ ಬಟ್ಟಿ. ನಿನ್ನೆ ನಮ್ ಕನಸ ಬಂದಿದ್ರೆ ಅಜ್ಜ ಮಣ್ಣ ತಿಥಿ ಮಾಡುದು, ನೀನು ಕನಸ ಬಂದ ಯಾಕೆ ಬಂದಿರಿ ಅಜ್ಜ ಕನಸಿನಾಗ? ನೋಡ್ರಿ ಅವ ತಿಥಿ ಅಂತ ಹೇಳಿದ್ರೆ ಕಡಬ ಹೋಳಿಗೆಕ್ಕಿಂತ ಅವ್ರೇನ್ ತಿಂತಿರ್ತಾರಲ್ಲ ಅದನ್ನೆಲ್ಲರೂ ಮಾಡ್ಬೇಕು. ಒಂದೊಂದ್ ಜೀವ ಉಪ್ಪಿನಕಾಯಿ ಮೇಲೆ ಕುತ್ಕೊಂಡಿರ್ತು, ಉಪ್ಪಿನಕಾಯಿ ಮಾಡ್ಲಿಲ್ಲ ಅಂದ್ರೆ ಕನಸಿನಾಗ ಬರ್ತದೆ. ಇದು ತಮಾಷೆ ಅಲ್ಲ, ರಿಯಲಿ. ಅದಕ್ಕೆ ಈಗ 15 ದಿವಸ ಮಾಳಪಕ್ಷ ಐತೆ ನೋಡ್ರಿ, ಮಾಳಪಕ್ಷ ಪಿತೃಪಕ್ಷ ಅಂತ ಹೇಳ್ತಾರೆ. ಆ ಪಿತೃಪಕ್ಷದಾಗೆ ಹಿರಿಯರಿಗೆ ಲೋಬಾನ ಹಾಕಿದ್ರೆ ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳಿ. ಅದ್ರಾಗ ಈ ವರ್ಷ ಅಂದ್ರು ಬಹಳ ಆಗೈತಿ ಅಂತ ಹೇಳಿದ್ರೆ ದಿವಸ ಟಿವಿ ಬರ್ತಾರ ಅವ್ರು ಹೇಳ್ಯಾರ ಈ ವರ್ಷ. ಅದಕ್ಕೆ ಮಾಡಾರು ಸಹಿತ ಎಲ್ಲ ಮನೆ ಮಾಡ್ರ. ನಾವ್ ಹೇಳಿದ್ವಿ ಅಂದ್ರೆ ಸ್ವಾಮಿ ಮಾಡಕ್ ಹೇಳಿದ ಮನೆ ಮಾಡಿದ್ದಿಲ್ಲ, ಮಾಡಕ್ ಹೇಳ್ಯಾರ ಅಂತ ಅನ್ನೋದು. ಅವ್ರು ಟಿವಿ ಕುಂತ ಹೇಳಿದ್ರೆ ಶಂಕರ ಬಂದ್ರೆ ತೀರ್ತಾವ. ಹೌದಲ್ರಿ? ಈ ವರ್ಷ ಎಷ್ಟೋ ಮಂದಿ ನಾನು ಫೋನ್ ಮಾಡಿ ಕೇಳ್ಯಾರ, ಅದರ ನಾವು ವರ್ಷ ತಿಥಿ ಮಾಡ್ತಿದ್ವಿ, ಈ ವರ್ಷ ಹಿರಿಯರ್ ಮಾಡ್ಬೇಕಂತ ಮಾಡಿದ್ವಿ, ಮಾಡಕ್ ಬರ್ತೈತೆ ಅಂತೇಳಿ. ಕನಿಷ್ಠ ಪಕ್ಷ 99% ಮಂದಿ ಫೋನ್ ಮಾಡಿ ಕೇಳಿದಾರೆ ನನಗೆ, ಈ ವರ್ಷ ತಿಥಿ ಮಾಡೋದ್ ಬೇಡ. ಇದು ಅವ್ರು ಟಿವ್ಯಾಗ ಯಾವಾಗ ಹೇಳಿರ್ತಾರ ಅವಾಗಷ್ಟೇ ಕಾರ್ಯ ಬರ್ತದೆ, ಇರಕಂಡ್ ಬರಂಗಿಲ್ಲ. ಹೌದಲ್ರಿ? ಯಾವಾಗ ಮಾಡ್ರಿ, ಮಾಡೋದ್ರಿಂದ ಹಿರಿಯರ ಆಶೀರ್ವಾದ ಆಗ್ತೈತಿ, ಶಾಪ ಹಾಕಂಗಿಲ್ಲ. ಅದಕ್ಕೆ ಸಣ್ಣ ಮಕ್ಕಳುಗಳಿಗೆ ಹಿರಿಯರ ಹೆಸರು ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅಡ್ಡ ಹೆಸರು ಕರೀತಾರ ಅಂತ ಹೇಳಿ. ಅಡ್ಡ ಹೆಸರು ಇರ್ಲಿ, ಅದಕ್ಕಿಂತ ಮುಂಚೆ ವರ್ಷ ಕರೆಕ್ಟ್ ತಿಥಿ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರ ಅಜ್ಜನಿಗಿಂತ ಬಹಳ ಸೈಲೆಂಟ್ ಅದ ನೀವು ಅಂತಾರ. ವರ್ಷ ತಿಥಿ ಮಾಡಿದ್ವಿ ಅಂದ್ರೆ ಮಾಡಲಿಲ್ಲ ಅಂದ್ರೆ
ಅವ್ರ ರಾಜ್ ಬೇರೆ ಹೋಮಾರೆ ಅವ್ರ ರಾಜನ್ಗಿಂತ ಮೂರ್ಪಟ್ಟದ ನೀವು. ಯಾಕೇಳ್ರಿ, ನಾವು ಮಾಡೋ ತಿಥಿಯನ್ನು ಮರ್ತ್ಬಿಟ್ಟಿರ್ತೀವಿ. ತಿಥಿ ಮರ್ತಿದ್ವಿ ಅಂತ ಹೇಳಿದ್ರೆ ಅಂತ ಯೋಗ ಬರ್ತೈತಿ. ಅದಕ್ಕೆ ವರ್ಷ ವರ್ಷ ಆ ತಿಥಿ ಏನ್ ಮಾಡ್ತಿರ್ಲ, ನೀವು ಹಬ್ಬದಾಗ ಮಾಡ್ಕೊರಿ, ಹುಣೆಯ ಮಾಡ್ಕೊರಿ, ಅದು ನಿಮ್ ಇಷ್ಟ. ಆದ್ರೆ ಅವ್ರೇನ್ ತಿಂತಿರ್ತಾರಲ್ಲ ಅವನ್ನೆಲ್ಲವೂ ಮಾಡ್ಬೇಕ. ಸ್ವಾಮಿ ನೀನ್ ಹೊಸ ಪದ್ಧತಿ ಹೇಳಿದ ಗುಡಿಯಾಗ, ಹೊಸ ಪದ್ಧತಿ ಹಳೆ ಪದ್ಧತಿನೇ. ಇದನ್ನ ಶಾಂತಿ ಮಾಡಿಸ್ಕೋಬೇಕಂತ ಹೇಳಿದ್ರೆ ಗೋಕರ್ಣಕ್ಕೆ ಹೋಗ್ಬೇಕು. ಗೋಕರ್ಣಕ್ಕೆ ಹೋದ್ರೆ ಒಂದ್ ಪಿಂಡ ಬಿಡಕ್ಕೆ 60 ರಿಂದ 70 ಸಾವಿರ ರೂಪಾಯಿ ಕೊಡ್ಬೇಕು. ಒಂದ್ ಪಿಂಡ ಬಿಡಕ್ಕೆ ಒಬ್ಬರಿಸಲೇ 3 ಹಣ್ಣು ನುಣ್ಣಿ ಕೊಡ್ತಾರೋ ಅದನ್ನ ಹೋಗಿ ಸಮುದ್ರಕ್ಕೆ ಹಾಕಕ್ಕೆ 70 ಸಾವಿರ ರೂಪಾಯಿ ಕೊಡ್ಬೇಕು. ಆ ದೇಶ ಮನೆ ಒಳಗೆ ತಿಥಿ ಮಾಡೋ ದೇಶ. ಮನೆ ಒಳಗೆ ಮಾಡೋ ದೇಶ. ನೀ ಹೇಳ್ದಂಗ ನಮ್ಮತ್ತಿ ಮಾಡಿಸ್ಕೊಡ್ಬೇಕಲ್ಲ. ನಮ್ಮತ್ತಿನ ಹಿಂದಿನ ಪದ್ಧತಿ ಮಾಡಿದ್ರು ನಾವ್ ಇಷ್ಟ ಮಾಡ್ಕೊಂಡು ಕರೆಕ್ಟ್. ನಾನು ಬೇಡ ನಂಗಿಲ್ಲ, ಅವ್ರಷ್ಟ ಮಾಡ್ರೆ ನೀವ್ ಇಷ್ಟ ಮಾಡ್ಕೊಂತ ಹೋದ್ರೆ ಶಾಪ್ ಯಾಕೆ ಬರ್ತೈತಿ? ನಿಮ್ಮದ ಹೋದಲ್ರಿ. ಅದನ್ನ ಕೆಲ್ಸಕ್ ಹೋದಾಗ ನಿಮ್ ಹಿರಿಯರ್ ಕಾಡಾಟ ಐತ್ರಿ. ಹಿರಿಯರ್ ಕಾಡ್ರ ಮೊನ್ನೆ ಎಲ್ಲ ತಿಥಿ ಮಾಡಿವ, ಮತ್ ಇವತ್ತು ಗಮನ ಹಾಕಿವಿ, ನಿನ್ನ ಗಮನ ಹಾಕಿವಿ. ಮತ್ತೆ ಹೆಂಗದ ಹೆಂಗಂತ ಹೇಳಿದ್ರೆ ನಾವ್ ಅದನ್ನ ಕರೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನಮಗ್ ಬಂದೇ ಬರ್ತೈತಿ. ಯಾಕಂದ್ರೆ ಆ ಆತ್ಮ ಅನ್ನೋದೇನ್ ಇರ್ತದಿಲ್ಲ, ಆ ಮನುಷ್ಯನ್ಗೆ ನಾನು ಇದಕ್ಕ ಐತಿಲ್ಲ ಅನ್ನೋದಕ್ಕೆ ಒಂದು ಸುಣ್ಣ ಒಂದು ದೃಷ್ಟಾಂತ ಹೇಳ್ತಾರೆ ಸಣ್ಣದ. ಈಗ ತಾಯಿ 9 ತಿಂಗಳ ಹೊತ್ಕೊಂಡು ಜಪಾನ್ ಮಾಡಿ ಡೆಲಿವರಿ ಆಗೋಣ ಅಂತ ಹೇಳಿದ್ರೆ ಆ ತಾಯಿ ಸತ್ತು ಹೋಗ್ಬಿಡ್ಲ ತಿಳ್ಕೊರಿ. ಸತ್ತು ಹೋಗಂದ್ರೆ ಆ ಪಾಪ ನೋಡಕ ಆ ಆತ್ಮ ಬರ್ತಿತ್ತು ಬರಂಗಿಲ್ಲ. ಬರ್ತಿಲ್ವಾ? ಯಾಕೆ ಹೇಳ್ರಿ, 9 ತಿಂಗಳು ಗಡ್ಡಾಗಿರ್ತೈತಿ. ಅದು ನೋಡಕ್ ಮತ್ತೊಬ್ಬರ ಮನ್ಯಾಗ ಬಂದ್ ಏನಂತ ಹೇಳಿದ್ರೆ ನನ್ ಮಗು ನೋಡಕ್ ಬಂದಿನಿ ಅಂತದಿಲ್ಲವಾ? ದುಷ್ಟ ಶಕ್ತಿ ಇದ್ದಲ್ಲೇ ದೈವ ಶಕ್ತಿ ಇದ್ದೇ ಇರ್ತೈತಿ. ಇದ್ದಾಗ ದುಷ್ಟ ಶಕ್ತಿ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ, ಐತೆ ಅಂತ ಹೇಳಕ್ ಬರಲ್ಲ. ಐತೆ ನನಗೆ ಐತಿ, ಇಲ್ಲ ನನಗೆ ಇಲ್ಲ. ಆದ್ರೆ ನಾವೇ ಸುಮ್ನೆ ತಗೋಬಾರ್ದು. ನಾವೇ ಸುಮ್ನೆ ತಗೊಂಡ್ವಿ ಅಂದ್ರೆ ಆ ಮನೆಗೆ ಭಾರಿ ಜಾಸ್ತಿ ಆಗ್ತೈತಿ. ಯಾವ್ದು ದುಷ್ಟ ಶಕ್ತಿ ಭಾರಿ ನಮಗ ಅದೇ ಜಾಸ್ತಿ ಆಗ್ತೈತಿ. ಇದಕ್ಕೊಂದು ಸಣ್ಣ ಒಂದು ದೃಷ್ಟಾಂತ ಹೇಳ್ತೀನಿ. ಆತ್ಮಗಳು ಕಾಡ್ತಾವ ಇಲ್ಲ ಅನ್ನೋದಕ್ಕೆ ನಮಗ ಮುಂದಿನ ಪೀಳಿಗೆಗೆ ನಾವು ಕಟ್ಟಿ ಹೇಳಿದ್ದೀನಿ. ಅದು ಒಂದ್ಸರಿ ಕಟ್ಟಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಊರೊಳಗ ಇಬ್ಬರು ಗೆಳೆಯರು ಇರ್ತಾರೆ. ಗೆಳೆಯರು ಇರ್ತಾರ. ಗೆಳೆಯರು ಅಂದ್ರೆ ದೊಡ್ಡ ಶಾಲೆ ಕಲ್ತಿರ್ತಾರ. ಶಾಲೆ ಕಡೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸಗಳು ಇರಂಗಿಲ್ಲ. ಮನೆಯೊಳಗೆ ಕೆಲಸಗಳು ಇರಂಗಿಲ್ಲ. ಎಲ್ಲ ಸುಮ್ಮನೆ ಅಂತ ಹೇಳಿದ್ರೆ ಮತ್ತೆ ಒಣಗ್ ಮಂದಿ ಸುಮ್ಮನೆ ಇರ್ತಾರ. ಅಲ್ಲ ಶಾಲೆ ಕಲ್ತಿದ್ದಿ, ಒಂದೇನೋ ಕೆಲಸ ಹುಡುಕು, ಒಂದೇನು ಕೆಲಸ ಹುಡುಕು ನೀನು ಅಂತಿರ್ತಾರ. ಹಂಗಣ ಅಂತ ಹೇಳಿದ್ರೆ ಇವ್ರಿಗೆ ಯಾವ ಕೆಲಸ ಸಿಗಬೇಕು? ದೊಡ್ಡ ದೊಡ್ಡ ಶಾಲೆ ಕಲ್ತಾರ, ಕೆಲಸ ಸಿಗಂಗಿಲ್ಲ. ಆಮ್ಯಾಗ ತಂದೆ ತಾಯಿ ಹೇಳ್ತಾರೆ ಏನಂದ್ರೆ, ನೋಡಪ್ಪ ನೀ ದುಡ್ಕೊಂಬಂದ್ರೆ ನಮ್ ಜೀವನ ನಡೀತೈತಿ, ನೀವೆಲ್ಲ ದುಡ್ಯಾಕ ಹೋಗ್ರಿ. ಹುಡುಗಿ ಬೇಸರ ಆಗಿರ್ತಾರ, ಹುಡುಗಿ ಬೇಸರ ಇರ್ತಾರ, ತಂದೆ ತಾಯಿ ಬೇಸರ. ಅನ್ನತಿಗೆ ಅವಾಗ ಅವ್ರಿಬ್ರು ಗೆಳೆಯರು ಮಾತಾಡ್ಕೋತಾರೆ ಏನಂದ್ರೆ, ನಾವ್ ಇಲ್ಲಿ ಸೆನೆ ದುಡ್ಯಾಕ ಹೋಗಬೇಡ, ನಾವು ದೂರಕ್ಕ ದುಡ್ಯಾಕ ಹೋಗಿದ್ರು ಅಂತ. ಆಯ್ತು ಅಂತೇಳಿ ಒಂದು ಮುಂಬೈದಿಂದ ಹೋಗ್ತಾರೆ ದುಡ್ಯಾಕ. ದುಡ್ಯಾಕ ಹೋಗ್ತೀವಿ. ಯಾಕಂದ್ರೆ ದೊಡ್ಡವ್ರು ಶಾಲೆ ಕಲ್ತಾರೋ, ಶನಿಕೆ ಗಿಡ ಅಲ್ಲಿ ಹೋಗ್ತಾರ. ಅಲ್ಲಿ ಹೋಗುತ್ತಿಗೆ ಆ ಊರನ್ ಜನ ಇರ್ತಾರಲ್ಲಿ ಇರ್ತಾರ. ಇವತ್ತಿಗೆ ಅವ್ರ ಭೇಟಿ ಆಗ್ತಾರ. ಯಾಕೋ ಇಲ್ಲಿ ಬಂದಿರಿ ಅಂತಾರ. ಇಲ್ರಿ ನಾವು ಕೆಲ್ಸಕ್ಕೆ ಬಂದೀವಿ. ಅಲ್ಲೋ ದೊಡ್ಡವ್ರು ಶಾಲೆ ಕಲ್ತೀರಿ, ನಿಮ್ಗೆ ಎಂತ ಕೆಲಸ ಕೊಡಿಸ್ಬೇಕ ನೋಡ್ರಿ, ನೀವು ಎಂತ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಂತೇಳಿ ಇಬ್ಬರು ತಕ್ಕಂಗೆ ಕೆಲಸಗಳು ಕೊಡಿಸ್ತಾರ. ಕೆಲಸ ಕೊಡ್ಸೋಣ ಅಂತ ಹೇಳಿದ್ರೆ ಅವಾಗ ವಿಶೇಷ ಏನಾಗ್ತದೆ ಅಂತ ಹೇಳಿದ್ರೆ 1 ವರ್ಷ ಗತಿಸ್ತದ, 2 ವರ್ಷ ಗತಿಸ್ತದ, 3 ವರ್ಷ ಗತಿಸ್ತದ. 3 ವರ್ಷ ಗತಿಸೋದ್ರೊಳಗೆ ಅಂದ್ರೆ ಇವ್ರಾಗ್ಲೇ ಒಂದು 4-5 ಲಕ್ಷ ರೂಪಾಯಿ ದುಡ್ಕೊಂಡ್ಬಿಟ್ಟಿರ್ತಾರೆ. 4-5 ಲಕ್ಷ ರೂಪಾಯಿ ದುಡ್ಕೊಂಡಿರ್ತಾರ. ದುಡ್ಕೊಂಡಂತೆ ಸಾಕು ನಮ್ಗೆ ನಾವು ಅಂತೇಳಿ ಇವ್ರು ಮಾತಾಡ್ಕೊಂಡು ಊರಿಗೆ ಹೋಗಕ್ಕ ರೆಡಿ ಆಗ್ತಾರೆ. ಇಬ್ಬರು ರೆಡಿ ಆಗೋಣ ಅಂತ ಹೇಳಿದ್ರೆ ದೂರಿಂದ ತಂಗೆ ಹೋಗ್ತಾರ. ಅದಕ್ಕೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದು ಹಣ್ಣುಗಳು ಅದನ್ನ ಹೆಚ್ಚಾಗಿ ಚಾಕು ಎಲ್ಲ ಇಟ್ಕೊಂಡಿರ್ತಾರ. ತಾನೇ ಮತ್ತೆ ಬರ್ಬಾರ್ದು ಅಂತ ಹೇಳಿ ಹಂಗಣ ಅಂತ ಹೇಳಿದ್ರೆ ಇಬ್ರು ಊಟ ಮಾಡಿ ಟ್ರೈನ್ ಹತ್ತಾರ ಅಂತ ಹೇಳಿದ್ರೆ ಅವಾಗ ಏನ್ ಅಂತ ಹೇಳಿದ್ರೆ
ಸ್ವಲ್ಪ ಟ್ರೈನ್ ಮುಂದೆ ಹೋಗಿರ್ತೈತಿ. ಮುಂದೆ ಹೋಗೋಣ ಅಂತ ಹೇಳಿದ್ರೆ ಒಬ್ಬ ಗಿಳಿಯಾಗ ದುರ್ಬುದ್ಧಿ ಚಲೋ ಆಗ್ತೈತಿ. ಏನಂತ ಹೇಳಿದ್ರೆ, ನಂದು ಸದ್ಯ 5 ಲಕ್ಷ ರೂಪಾಯಿ ಐತ, ಇವನ್ನ ಎಬ್ಬಿಸ್ಬಿಟ್ಟೆ ಅಂದ್ರ ಅದೊಂದು 5 ಲಕ್ಷ ರೂಪಾಯಿ ಒಟ್ಟ 10 ಲಕ್ಷ ರೂಪಾಯಿ ಆಕತಿ. ಅದಕ್ಕೆ ಇವನ್ ಹೆಂಗಾರ ಮಾಡಿ ಇವತ್ತು ರಾತ್ರಿ ಕೊಂದು ಬಿಡೋನು ಅಂತೇಳಿ ವಿಚಾರ ಮಾಡ್ಕೊತಾನ. ವಿಚಾರ ಮಾಡ್ಕೊಂಡು ಅಂತ ಹೇಳಿದ್ರೆ, ಏನ್ ಹಣ್ಣು ತಿನ್ನಕ್ಕೆ ಚಾಕು ತಿಂದಿರ್ತಾರಲ್ಲ, ಆ ಚಾಕುಲೆ ಆ ಮನುಷ್ಯಂಗ ಈ ಮನುಷ್ಯ ಕೊಂದ್ಬಿಡ್ತಾನ. ಕೊಲ್ಲೋಣ ಅಂದ್ರೆ ಅವಾಗ ಹೇಳ್ತಾನ ಏನಂತ ಹೇಳಿದ್ರೆ, ಯಾಕೆ ಕೊಲ್ಲಾಕತ್ತು, ನಾನು ರೊಕ್ಕ ಬೇಕಾದ್ರೆ ಕೊಡ್ತೇನೆ, ನಾನು ಕೊಲ್ಬೇಡ ಅಂತ ಹೇಳ್ತಾನ. ಅವ್ನು ಹೇಳಿದ್ರೆ ಕೇಳಂಗಿಲ್ಲ, ಕೊಂದ ಬಿಡ್ತಾನ. ಒಂದಿನ ಒಂದು ಮಾತು ಹೇಳ್ತಾನೆ ಏನಂತ ಹೇಳಿದ್ರೆ, ಇದು ನಾನು ಮುಟ್ಟಿಸ್ಲಾರ್ದಂಗೆ ಹೋಗಿಲ್ಲ, ಮುಟ್ಟಿಸೇ ಹೋಗ್ತೇನೆ ಅಂತ ಹೇಳಿ ಅವನು ಶಾಪ ಹಾಕಿ ಸತ್ತು ಬಿಡ್ತಾನ. ಸತ್ ಬಿಡೋಣ ಅಂತ ಹೇಳಿದ್ರೆ ಗಾಡಿ ಊರ್ ಬರ್ತದೆ, ಟ್ರೈನ್ ಬರ್ತೀವಿ, ಒಬ್ಬ ಹೇಳ್ಕೊತಾನ. ಹೇಳ್ಕೊಂಡ ಮನೆಗೆ ಹೋಗ್ತಾನ. ಮನೆಗೆ ಹೋಗೋ ಟೈಮ್ನಾಗೆ ಅವಾಗ ಅವ್ನು ಕಳಿಸಿರ್ತಕ್ಕಂಥ ಗೆಳೆಯರ ಅಪ್ಪ ಕೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲೋ ಮತ್ ನಮ್ಮ ಹುಡುಗ ಎಲ್ಲದ ಅಂತೇಳಿ ಈ ಮನುಷ್ಯ ಹೇಳ್ತಾನೆ ಏನಂತ ಹೇಳಿದ್ರೆ, ಅವ್ನು ಇನ್ನೇ ಬಂದನ್ರಿ ನನ್ಕಿಂತ ಮುಂಚೆ, ಮತ್ತೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ನೀವು ಅವ್ರಿಗೆ ಕೇಳ್ತಾ ಮಾಡಿ. ಇಲ್ಲಿ ಕೂಡ ಇನ್ನೂ ಬಂದಿಲ್ಲ, ಹಂಗಾರೆ ಬರ್ಬೋದಾಗ್ಲಿ ಇವತ್ತಲ್ಲ ಆಗ್ಬೋದು. ಯಾಕಂದ್ರೆ ಅವೊಂದ್ ಕಡೆ ಇದ್ದ, ನಾನೊಂದ್ ಕಡೆ ಇದ್ವಿ, ಹಿಂಗಾಗಿ ನಮ್ಗೆ ಇಬ್ಬರು ಮಕ್ಕ ಭೇಟಿನೇ ಆಗಿಲ್ಲ. ಆಯ್ತು ಬಿಡಪ್ಪ ಅಂತೇಳಿ ಅವರು ಸಮಾಧಾನ ಆಗ್ತಾರ. ಅದಕ್ಕೆ ಅವಾಗ ವಿಶೇಷವಾಗಿ ಅಂತ ಹೇಳಿದ್ರೆ, ಈ ಮನುಷ್ಯ 10 ಲಕ್ಷ ರೂಪಾಯಿ ದುಡಿತಾನಲ್ಲ, 10 ಲಕ್ಷ ರೂಪಾಯಿದಾಗ ಒಂದು ಸುಂದರವಾಗಿರ್ತಕ್ಕಂಥ ಮನಿ ಕಟ್ಕೊಂತಾನ. ಮನಿ ಕಟ್ಕೊಂಡು ಅದ್ರಾಗ ಮದುವೆ ಮಾಡ್ಕೊತಾನ. ಯಾಕಂದ್ರೆ ಅವಾಗೆಲ್ಲ ಈಗೆಲ್ಲ 10 ಲಕ್ಷ ಕಣ್ಣು ಕಾಣಿಸಲ್ಲ, ಅವಾಗೆಲ್ಲ 10 ಲಕ್ಷ ದೊಡ್ಡ ಬೋರ್ಗಳಿದ್ದಂಗೆ ಅವಾಗಿನ ಕಾಲದಾಗ. ಅದ್ರಾಗ ಮನಿ ಕಟ್ಸ್ಕೊಂಡು ಮದುವೆ ಮಾಡ್ಕೊಂಡು ಸಂಸಾರ ಜೀವನ ನಡೆದಿರ್ತೈತಿ. ನಡತಿಗೆ ಅವಾಗ ಅವನಿಗೊಂದು ಪಾಪ ಕೊಡ್ತೈತಿ. ಯಾಕೆ ಆ ಮನುಷ್ಯನಿಗೆ, ಸಹಿಸಿರ್ತಕ್ಕಂಥ ಮನುಷ್ಯನಿಗೆ ಒಂದು ಪಾಪ ಹುಡ್ತೈತಿ. ಆ ಪಾಪ ಹೆಂಗಿರ್ತದ ಅಂತ ಹೇಳಿದ್ರೆ, 1 ತಿಂಗಳದ ಪಾಪು 6 ತಿಂಗಳದ ಪಾಪ ನೋಡೋದಂಗ ಅಷ್ಟು ಚಂದ ಇರ್ತೈತಿ. 6 ತಿಂಗಳದ್ದು ವರ್ಷದ ಕಣ್ಣಂಗ ಆಗ್ತಿರ್ತದೆ, ವರ್ಷದ 2 ವರ್ಷದ ಪಾಪ ಕಣ್ಣಂಗ ಆಗ್ತಿರ್ತದೆ. ಇಲ್ಲ ಕ್ರಮೇಣವಾಗಿ ನಡೆದಿರ್ತೈತಿ. ನಡೆಯಣ ಅಂತ ಹೇಳಿದ್ರೆ ನೋಡ್ರಿ, ನಾ ಯಾಕೆ ಹೇಳ್ತ ಅಂತ ಹೇಳಿದ್ರೆ, ಅನ್ನೋದ್ ಋಣ ಮುಗಿತ ಅಂತ ಹೇಳಿದ್ರೆ ಯಾವ್ದಾಗಿರ್ಲಿ 10 ವರ್ಷ ಇರ್ತೈತಿ. 10 ವರ್ಷದ ಮ್ಯಾಗ 1 ದಿವಸ ಇಲ್ಲ. ಶಂಕರ ದೇವಸ್ಥಾನದಾಗಿ ನಾ ಇದ್ದಿದ್ದ 10 ವರ್ಷ ಕರೆಕ್ಟ್ ಆಗಿ 2014 ಎಂಡಿಗೆ ಹೋಗಿದ್ದೀನಿ. 2014 ಎಂಡಿಗೆ ಹೋಗಿದ್ದೀನಿ, 24 ಎಂಟರಿಗೆ ಹೊರಗೆ ಬಂದೆ ಮಾಡಿ. 10 ವರ್ಷ ಏನಾಗಿದೆ, ದಶಾವರ್ಷಾಣದ ಒಳಗೆ ಹೆಂಗಿರ್ತದ ಅಂತ ಹೇಳಿದ್ರೆ, ನಮ್ ಶ್ರೀಮಂತಿಕೆ ಅಷ್ಟೊಳಗೆ ಇರ್ತದ, ಬಡವ್ರ ತನೂ ಅಷ್ಟೇ ಇರ್ತೈತಿ. ಅಷ್ಟೊಳಗೆ ನಾವೇನ್ ಮಾಡ್ಕೊಂತೀವಿ ಅದೇ ಒಂದು ಸಾಧನೆ ಆಗ್ತೈತಿ 10 ವರ್ಷದ ಒಳಗೆ. ಹಂಗೇನಾಗ್ತದೆ ಅಂತ ಹೇಳಿದ್ರೆ, ಆ ಪಾಪು ಒಂದು 8 ವರ್ಷದ ಪಾಪ ಆಗ್ತೈತಿ. ಪಾಪ ಅಂತ ಹೇಳಿದ್ರೆ ಆ ಪಾಪಗ ಒಂದು ಕಾಯಿಲೆ ಬರ್ತೈತಿ. ಕಾಯಿಲೆ ಬರೋಣ ಅಂತ ಹೇಳಿದ್ರೆ ಆ ಪಾಪುಗ ದಿವಸ ತೋರ್ಸಕ್ ನಿಂದಿರ್ತಾರ. ಅಂತ ಹೇಳಿದ್ರೆ ಆ ಪಾಪು ರೊಕ್ಕ ಹಂಗ ಸಣ್ಣ ಹೋಗ್ತಾ ಇರ್ತೈತಿ. ಆದ್ರೆ ಪಾಪು ಆರಾಮಾಗೋ ಲಕ್ಷಣ ಅವ್ರು ಕಾಣ್ತಾರಂಗಿಲ್ಲ. ಕಾರಣ ಅಂತ ಹೇಳಿದ್ರೆ, ಇವ್ರು ಏನ್ ದುಡ್ಯಾಕ್ ಹೋಗಿರ್ತಾರಲ್ಲ, ಆ ಪಾಪನ ಹಂಗೆ ಕರ್ಕೊಂಡು ಹೋಗಿ ವಿಚಾರ ಬರ್ತೈತಿ. ಅಲ್ಲಿ ಹೋಗಿ ತೋರಿಸೋದಿಗೆ ಡಾಕ್ಟರ್ ಹೆಸರು ಇಟ್ಬಿಡ್ತಾರ. ಏನಂತ ಹೇಳಿದ್ರೆ, ಈ ಪಾಪುಗೆ ರಕ್ತದ ಕ್ಯಾನ್ಸರ್ ಇರ್ತೈತಿ. ರಕ್ತದ ಕ್ಯಾನ್ಸರ್ ಅಂತ ಹೇಳಿದ್ರೆ ಡೈಲಿ ರಕ್ತ ಹಾಕ್ಬೇಕ ಅಂದ್ರೆ ಮಾತ್ರ ಬರ್ತೈತಿ, ಇಲ್ಲ ಬರ್ತಂಗಿಲ್ಲ. ಅವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಡಾಕ್ಟರ್, ಇವ್ರದ್ದು ಶಕ್ತಿ ಮಟ್ಟ ಇವ್ರು ರೊಕ್ಕಗಳು ತರ್ಸೋದು, ಮನಿ ಮಾರೋಣ ಅಂತ ಹೇಳಿದ್ರೆ ಇರ್ತಕ್ಕಂಥ ಎಲ್ಲಾ ಆಸ್ತಿ ಮಾರ್ತಾರ. ಆಸ್ತಿ ಮಾರೋಣ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಅಂದ್ರೆ, ಹೆಂಗಾರ ಮಾಡಿ ಮಗನ ಉಳಿಸ್ಕೊಡ್ರಿ ಅಂತ ಹೇಳ್ತಾರ. ಹೇಳ್ತಿಗೆ ಒಂದೊಂದು ಡಾಕ್ಟರ್ ನೋಡ್ರಿ ಬಹಳ ಕಾರಣ ಆಗ್ತೈತಿ. ಹೇಳ್ತಾರೆ ಅಂದ್ರೆ, ನೋಡ್ರಿ ಇದು ಆರಾಮಾಗಿರ್ತಕ್ಕಂಥ ಕಾಯಿಲೆ, ಅದಕ್ಕೆ ನೀವು ಇಲ್ಲಿ ಮಟ್ಟ ರೊಕ್ಕ ಬಹಳ ಹಾಕಿದ್ರಿ, ಅದಕ್ಕೆ ನಾವಿನ್ನು ಮುಂದೆ ನಮಗೂ ನೋಡಕ್ ಆಗಂಗಿಲ್ಲ. ಈ ಪಾಪನ ಇರೋಷ್ಟು ದಿವಸ ಜಪಾನ್ ಮಾಡ್ಲಿ ನೀವು ಅಂತೇಳಿ ಕಳಿಸ್ಕೊಡ್ತಿಗೆ ಊರ್ ಕರ್ಕೊಂಡ್ಬರ್ತಾರ. 9 ವರ್ಷ ಗಣಪತಿ ಹುಡುಗರಿಗೆ ದಿವಸ ಅದರೊಳಗೆ ಜಪಾನ್ ಮಾಡ್ಕೊಂತ 10ನೇ ವರ್ಷ
ಬರ್ತತಿ. ಬರುತ್ತಿಗೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಂದು ಮಾತಾಡತಕ್ಕಂಥ ಪಾಪು, ಯಾಕಂದ್ರೆ ನಾಳೆ ಜೀವ ಹೋಗ್ತದೆ ಅಂತ ಹೇಳಿದ್ರೆ ಇವತ್ತು ಮಾತಾಡ್ತೈತಿ. ಯಾವ ಒಂದು ಹೇಳ್ತೀನಿ, ಮನಿ ಒಳಗ ಸಾವು ಲಭಿಸ್ಬೇಕ ಅಂತ ಹೇಳಿ ಬರ್ಬೇಕಂತ ಹೇಳಿದ್ರೆ ಮುಂದ ಆಗೋದನ್ನ, ಅಂದ್ರೆ ನಾನು ಈ ವಾರದಾಗ ಸಾಯ್ತೀನಿ, ಮುಂದಿನ ವಾರದಾಗ ಸಾಯ್ತೀನಿ, ಇನ್ನೊಂದು 15 ದಿವಸ ಸಾಯ್ತೀನಿ ಅಂತಿರ್ತಾರಲ್ಲ, ನಾವೇನು ತಿಳ್ಕೊತೀವಿ? 5 ದಿವಸ ಅಂತೈತಿ ನನ್ನ ಮಾತು, ಈ ಮಾತು ದಿವಸ ಅಂತೈತಿ ಅಂತಿರ್ತೀವಿ. ಒಂದ್ ದಿವಸ ಹೇಳೋದನ್ನ ಹೋಗಿರ್ತಾರ, ಅವಾಗ ನಾನು ಬರ್ತೈತಿ ಇವ 15 ದಿವಸದಿಂದ ಅಂತಿದ್ದ ಈ ಮಾತು ಅಂತ. ಅವಾಗ ಎಂತಂದ್ರೆ ಇನ್ನೊಂದ್ ಸ್ವಲ್ಪ ದವಾಖಾನೆ ತೋರಿಸಿದ್ರೆ ಆರಾಮ ಹಾಕಿದ್ದಾವ, ಇನ್ನೊಂದ್ ಸ್ವಲ್ಪ ತೋರಿಸಿದ್ರೆ ಆರಾಮ ಹಾಕಿದ್ದಾವ. ಇದು ನಾವು ಆಮೇಲೆ ಅದು ಹೋಗಿದ್ ನಾವು ಮಾತಾಡ್ತೀವಿ. ಹಂಗೆ ವಿಶೇಷವಾಗಿ ಏನಂದ್ರೆ ಆ ಪಾಪು ನಾಳೆ ಸಾಯ್ತಿದ್ರೆ ಇವತ್ತು ಮಾತಾಡ್ತೀನಿ ಏನಂದ್ರೆ, ಯಪ್ಪ ನಾ ಯಾರಂತ ಗುರುತಿಸಿಕ್ರಿ ಅಂದಾಗೆ ಆ ಮನುಷ್ಯ ಅಂತಾನ, ನನ್ನ ಮಗ ನೀನ ಅಂತಾರ, ನಿನ್ ಮಗ ಅಂತಾನ. ಏನಂದ್ರೆ ಒಂದ್ 10 ವರ್ಷದಿಂದ ನೆನ್ಪು ಮಾಡ್ಕೊ, ನಾ ಇಬ್ರು ಎಲ್ಲಿದ್ವಿ ಯಾರು ಅಂತ ಹೇಳಿದಾಗ ಅವಾಗ ನಾವು ವಿಚಾರ ಮಾಡ್ತೀನಿ, ಅಂದ್ರೆ ನನ್ ಗೆಳೆಯ ಅದೀಯ ನೀನು ಅಂತ. ನಾನ ನಿನ್ ಗೆಳೆಯ. ನಾ ಒಂದ್ ಮಾತು ನಿನಗ ಸಾಯಕ್ಕಿಂತ ಮುಂಚೆ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ನೀ ಹೆಂಗ ಬಂದಿದ್ದಿ ಹಂಗ ಹೋಗ್ತಿ, ನಾನು ಅದನ್ನ ತಗೊಂಡೆ ಹೋಗದೆ ಹೊರತು ಸಾಯಂಗಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಇವಾಗ ಏನಂತ ಹೇಳಿದ್ರೆ, ನಿನ್ ಮಗನ ರೂಪದೊಳಗೆ ಬಂದಿದ್ದೇನೆ, ಬಂದೇನಿದ್ರಲ್ಲ ನಾಳೆ ಮುಂಚೆ ಪ್ರಾಣ ಬಿಡ್ತೀನಿ, ನಾಳೆ ಮುಂಚೆ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ರೆ, ನೀ ಮೊದಲ ಈ ಊರಿಂದ ಹೆಂಗ್ ಹೋಗಿದ್ದಿ ಈಗ ಹಂಗಾಗಿದ್ದಿ, ಹಂಗ ಮಾಡಿ ನಾಳೆ ಮುಂಚೆ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಹುಡುಗ ಹೇಳಿ ಮರಣ ದಿವಸ ಅಂದ್ರೆ ನಾವೇನ ಮಾಡಿದ್ರು 10 ವರ್ಷ ಆಗಿರ್ತೈತೆ ಅಂತ. ಆತ್ಮ ಕಾಡಾಟ ಕಾಡ್ತಾವ ಅಂತ ಹೇಳಿದ್ರೆ ಯಾರ ರೂಪದಾಗ ಬಂದ್ ಕಾಡ್ತಾವ, ಹೆಂಗ್ ಕಾಡ್ತಾವ ಯಾರಿಗೂ ಗೊತ್ತ್ರಿ. ಕಾಡಾಟ ಬರೋದು ಸಹಜ, ಅದು ಮನುಷ್ಯನ ಧರ್ಮ. ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ ಮನೆಯೊಳಗ ವರ್ಷ ವರ್ಷ ನಾವು ತಿಥಿಗಳು ಮಾಡ್ಕೊತಿದ್ವಿ ಅಂದ್ರೆ ಈ ಆತ್ಮ ಕಾಡೋದೇ ಇರಲಿಲ್ಲ, ಅದು ಬದಲಾಗ್ತೈತಿ. ಆಮೇಲೆ ಇವ ತಿಥಿಗಳು ಮಾಡೋದ್ನಾಗ ಹಾರ್ಮೋನ್ಸ್ಗಳು ಮಾಡ್ಬೇಡ್ರಿ. ಊಟ ಮಾಡ್ಬೇಕು ಅನಿಸ್ತಾ ಸುಮ್ಮನೆ ಉಂಡ್ಬಿಡ್ರಿ, ಏನಾಗಲ್ಲ, ಪ್ರಸಾದ ಆಗ್ತಿರ್ತದ. ಉಂಡೋ ಬೇಡ ಉಂಡೋ ಬೇಡ ಉಂಡೋ ಬೇಡ ಅಂತ ಹೇಳಿ ಕರೆಯಂತೇಳಿ ಪೊಲೀಸ್ ಮಗ್ರ ಮನೆ ಕೇಳಿದ್ರಿ ಅಂತ ಹೇಳಿದ್ರೆ ಚಲೋ ನೋಡ್ರಿ, ಅಲ್ಲಿಗೆ ಚಲೋ ಆಗ್ಬಿಡ್ತೈತಿ. ಅದಕ್ಕೆ ನೀವ್ ಹಂಗ ಮಾಡ್ತಿರ್ತಿಲ್ಲ ವರ್ಷ ವರ್ಷ ಕರೆಕ್ಟ್ ಮಾಡ್ರಿ. ನೀವು ದೀಪಾವಳಿ ಮಾಡ್ಕೊರಿ, ಯುಗಾದಿ ಮಾಡ್ಕೊರಿ, ಅದು ನಿಮ್ ವಿಚಾರ. ಆದ್ರೆ ಒಂದ್ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗ ಕಪ್ಪು ಕಡುಗಳು ಮಾಡಕಲ್ರಿ, ಮತ್ತೆ ಹೆಂಗ್ರಿ ಅವರು ಮನೆಗೆ ಅದು ಮಾಡೋ ಪದ್ಧತಿಗಳು ಇಲ್ಲ. ಮತ್ತೆ ತಿಂದು ಹೊತ್ತಿಗೆ ಮನೆ ನೆನಪಲ್ಲಿ ಅವರ ಮನೆ ನೆನಪಲ್ಲಿ ಆ ಟೈಮ್ನಾಗ ತಿಂದು ಬರೋತ್ನಾಗ ಮಾಡೋ ಹೊತ್ನಾಗ ನಮ್ಮ ಮನೆ ಪದ್ಧತಿಗಳು ಇರಂಗಿಲ್ಲ, ತಿಂದು ಬರೋತ್ನಾಗ ಪದ್ಧತಿಗಳು ಇರ್ತಾವ. ಅದಕ್ಕೆ ಪದ್ಧತಿಗಳಿಲ್ಲ ಅಂತ ಹೇಳಿದ್ರೆ ಪಾರ್ಸಲ್ ತಗೊಂಡ್ಬರ್ಬೇಕ, ತಗೊಂಬಂದ ಆ ಫೋಟೋಕ್ ನೈವೇದ್ಯ ತೋರಿಸ್ಬೇಕ. ನೋಡಪ್ಪ ತಂದಿದೆ ನಿನ್ ಗಡಿ ಅಂತ ತೋರಿಸಿ ನೈವೇದ್ಯ ಮಾಡಿ ಮನ್ಯಾಗ ಇಟ್ಕೊಬೇಡ್ರಿ, ಹೊರಗೆ ಹಾಕ್ರಿ, ಏನ್ ಪರವಾಗಿಲ್ಲ. ನಿಮ್ಗೆ ಎಲ್ಲರಿಗೂ ನಾನು ವರ್ಷ ವರ್ಷ ಹೇಳ್ತೀನಿ, ಸುರುಣಿಗೆ ತಿಥಿ ಮಾಡ್ತೇನೆ ನೋಡ್ರಿ. 12ನೇ ಪಟ್ಟದ ಸುರುಣಿಗೆ ತಿಥಿ ನಿಮ್ಗೆಲ್ಲರೂ ಗೊತ್ತಿದ್ದ ವಿಚಾರವಿರುವ. ಈ ತಿಥಿ ಮಾಡೋ ಹೊತ್ನಾಗ ಅಜ್ಜಾರು ನಿಮ್ಗೆ ಗೊತ್ತ ವಿಚಾರ ಅಂತ ಹೇಳಿದ್ರೆ, ಅಜ್ಜಾರು ಇದ್ರ ಜೀವಿತ ಅಂತ ಹೇಳಿದ್ರೆ ಸಿಗರೇಟ್ ಕೇಟಿ ಮ್ಯಾಗ ಬಹಳ ಜೀವಿತ ಅಜ್ಜಾರು. ಇವಾಗಾದ್ರೂ ವರ್ಷ ವರ್ಷ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಜ್ಜಾರಿಗೆ ಒಂದ್ ಗಿರ್ಮಿಟಿ ಪ್ಲಸ್ ಸಿಗರೇಟ್ ಪ್ಯಾಕ್ ಫೋಟೋ ಮುಂದಿಟ್ಟಿರ್ತೀವಿ. ಆಮ್ಯಾಗ ಏನಂತ ಹೇಳಿದ್ರೆ ಒಂದು ಕಪ್ ಕೇಟಿ ಎಲ್ಲ ಮುಂದಿಟ್ಟಿರ್ತೀವಿ ಅಷ್ಟೇ. ಆದ್ರೆ ಹಿಂದಿದ್ರ ಗುಮ್ಗೋಳ ಮಂತ್ಯಾಗ ನಿಂತ್ರೆ ಆ ಮಠಕ್ಕ ದಾಸ್ಯ ಹೋಗ್ತದ. ಹಿಂದಿದ್ರ ಅಜ್ಜಾರ ಇದ್ದಾಗಿದ್ರ ಒಂದ್ ಚಪ್ಪಾಳೆ ಹಾಕಿ ನಾನು ಮಾಡ್ತೀನಿ. ಯಾಕಂದ್ರೆ ಅವ್ರ ಮಂತ್ರದಾಗ ಅಜ್ಜಾರ ಇದ್ದಾಗ ಶನಿವಾರ ಆಶೀರ್ವಾದ ಅವ್ರ ಮಂತ್ರ ದಿವಸ ಬೆಣ್ಣೆ ದೋಸೆ ಅಜ್ಜಾರ ಇದ್ದಾಗಿಂದ್ರ ಬೆಣ್ಣೆ ದೋಸೆ ಕೊಡ್ತಾರಂತಾರ. ಅವಾಗಿಂತ ರೂಢಿ. ಇವಾಗಾದ್ರೂ ಸಂಜೆ 6 ಗಂಟೆಯಾಗಿರ್ಲಿ ಒಂದು ದಾಸ್ ಮಠಕ್ಕೆ ಹೋಗ್ಬೇಕು, ಯಾಕಂದ್ರೆ ಅಜ್ಜಾರ ಆಶೀರ್ವಾದ ಅವ್ರ ಮಂತ್ರ. ಅದಕ್ಕೆ ಆಕಾರ ಜೀವಿತ ಅಂತೇಳಿ ಅವರು ಸಹಿತ ಏನ್ ಮಾಡ್ತಾರಂದ್ರೆ ವರ್ಷ 2 ದಾಸಿ ಬೆಣ್ಣಿ ಪ್ಲಸ್ ಒಂದು ಲೋಟ ಕೆಟಿ ಸಿಗರೇಟ್ ಪ್ಯಾಕ್ ಇವನಷ್ಟು ಬಿಟ್ರೆ ಉಳಿದಿದ್ದೀವಿ. ಹೌದು ನಾವು ಮಾಡಿ
ಇನ್ನೊಂದು ತಿಥಿಗಳು ಮಾಡ್ತಿರ್ಲವ ಮಾಡಿಂದ ಕ್ಷಮಗಳು ಕೇಳ್ಬೇಕು ನೀವು. ಕ್ಷಮಗಳು ಕೇಳಂಗಿಲ್ಲ. ಕ್ಷಮ ಕೇಳೋದಂದ್ರೆ ಹೆಂಗೆ? ಏನಂದ್ರೆ ಅಂದ್ರೆ ನಾವ್ ಮಾಡೋದ್ರಾಗ ಏನಾದ್ರು ತಪ್ಪು ಮಾಡಿ ಹೋದ್ರೆ ಕ್ಷಮಾ ಮಾಡ್ರಿ, ನಿಮ್ ಆಶೀರ್ವಾದ ನಮ್ಮ ಅಂತರ್ಕಿರ್ಲಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗೆ ಕಾಡ್ಬೇಡ್ರಿ, ನೀವೆಲ್ಲ ದೇವರಾಗಿ ಹೋಗಿರಿ, ನಿಮ್ ಆಶೀರ್ವಾದ ನಮ್ಮ ಅಂತರ್ಕಿರ್ಲಿ ಅಂತ ಬೇಡ್ಕೊಂಡ್ಬಿಟ್ಟಿರ್ತಿದ್ರೆ ತಪ್ಪು ನೋಡ್ರಿ. ಯಾರು ಮಾಡಂಗಿಲ್ಲ, ಎಲ್ಲರೂ ಮಾಡೋ ಸಹಜ ತಪ್ಪು ಮಾಡ್ತಾರ. ಇಲ್ಲ ನಂಗಿಲ್ಲ ಕರೆ ಮಾಡ್ಯಾವ ಅಂತ ಹೇಳಿದ್ರೆ ಕ್ಷಮಾ ಕೇಳಿದ್ರೆ ಯಾವ ದೇವ್ರು ಆಶೀರ್ವಾದ ಮಾಡಂಗಿಲ್ಲ, ಎಲ್ಲ ದೇವ್ರು ಆಶೀರ್ವಾದ ಮಾಡಿ ಮಾಡ್ತಾರೆ. ಅದಕ್ಕೆ ವರ್ಷ ವರ್ಷ ನೀವು ತಿಥಿಗಳು ಮಾಡ್ತಿಲ್ಲ, ಅದನ್ನ ಮಾಡ್ರಿ. ಅದು ಮಾಡೋದ್ರಿಂದ ಅದು ಆಶೀರ್ವಾದ ಹಾಕೊಂತ ಬರ್ತಕ್ಕಂಥ. ಅದಕ್ಕೆ ಇವತ್ತಿನ ಲಾಸ್ಟ್ ದೇವಿ ಯಾವ್ದಂತ ಹೇಳಿದ್ರೆ ಸಿದ್ಧಿದಾತ್ರಿ ದೇವಿ. ದಾನ ಒಂದ್ರೊಳಗ ಏನಾಗಿತ್ತು ಅಂತ ಹೇಳಿದ್ರೆ, ದಾನದ ಸುದ್ದಿನ ಹೇಳ್ತೀನಿ. ಇಬ್ರು ಗಂಡ ಇರ್ತಾರೋ, ಒಂದೂರಲ್ಲಿ ಊರು ಬಾರತ್ತೋ. ನೀವು ಸ್ವಾಮಿ ಅದೊಂದು ಗತ್ ಕಲ್ತ್ಬಿಟ್ಟಿರ್ತಾವ. ಒಂದೂರಲ್ಲಿ ಊರು ಬಾರತ್ತಾವು. ಅಷ್ಟು ಊರಾಗ ಒಂದೂರು ನಾಲ್ಕು ಹೋಗ್ತಾನ ಅಷ್ಟ. ಆ ಊರೊಳಗೆ ಇಬ್ಬರು ದಂಪತಿಗಳು ಇರ್ತಾರ. ದಂಪತಿಗಳು ಅಂದ್ರೆ ಆ ಮನೆಗೆ ಒಬ್ರು ಭಿಕ್ಷಕರು ಬರ್ತಾರ. ಭಿಕ್ಷಕರು ಬರ್ತಾರ. ಬರತ್ತಿಗೆ ಅವ್ರೇನಂತಾರ ಅಂತ ಹೇಳಿದ್ರೆ, ಯಾವ 2 ರೊಟ್ಟಿ ಕೊಡ್ಬೇನಿಲ್ಲ ಅಂತ. ಅದಕ್ಕೆ ಆ ತಾಯಿ ಅಂತಾಳ, ನಮ್ಮ ಮನ್ಯಾಗ ನಾವು ಉಪವಾಸ ಇದೀವಪ್ಪ, ನಾವೇನ್ ಮಾಡಿಲ್ಲ. ಆಯ್ತು ಬಿಡ್ರಿ, ಉಪವಾಸ ಇದೆಲ್ಲ, ಹಂಗ ನಾನು ಇಲ್ಲೇ ಇರ್ತೀನಿ ಉಪವಾಸ. ಅಡಿಗೆ ಯಾವಾಗ ಮಾಡ್ತೀರಿವ ನನಗೆ ಅವಾಗ ನೀರು ಕೊಡ್ರಿ, ಅಲ್ಲಿ ಮಟ ನಾನು ಹೋಗಂಗಿಲ್ಲ. ಅಕ್ಕಿ ಕೊಡದವ ಇವ್ ಬಿಡದಪ್ಪ. ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ನೀರು ಕೊಡ್ರಿ. ಜೈ ಮಂಗಲಂ ಜೈ ನಮಃ. ಸುಮ್ರು ಕುಂದರ ಮಹಾರಾಜ್ ಕಿ, ಆ ಕಡೆ ಈ ಕಡೆ ಒಳ್ಳೆ ನಿದ್ದೆ ಮಾಡೋ ಮಹಾರಾಜ್ ಕಿ. ಬೆಚ್ಚಗೈತಿ, ಹಿಂಗಾಗಿ ಏನಂದ್ರೆ ತುಗುಡಿಸೋದ. ಯಪ್ಪ ನಿನ್ ಟೈಮ್ ಆಗ ಮಟ್ಟ ನೀ ಕೊರಿ, ನಮ್ ಟೈಮ್ ಆಗ ಮಟ್ಟ ನಾವು ಒಂದ್ ನಿದ್ದೆ ಮಾಡ್ತೀವಿ. ಹೌದಲ್ರಿ? ಆ ತಾಯಿ ಕೊಡದವ್ವ, ನೀವ್ ಅಪ್ಪ ಬಿಡದಪ್ಪ. ಏನಾಗ್ತದೆ ಅಂತ ಹೇಳಿದ್ರೆ, ಯಾವ ನೀವ್ ಕೊಡಲಿ ಮಟ್ಟ ನನ್ನ ಬಿಡಂಗಿಲ್ಲ ಅಂತ ಹೇಳ್ತಾನ. ನಾನು ಇಲ್ಲೇ ಕೂತ ಬಿಡ್ತೀನಿ, ಯಾವಾಗ ಮಾಡ್ತಿ ನಾನು ಉಂಡಾಗ ಹೋಗ್ತೀನಿ ಅಂತೇಳಿ ಅವನು ಕುದುರ್ತಾನ. ಇಲ್ಲಿ ಬೇಡ, ಹೊರ ಕೂತ್ಕೊಂಡು ಹೊರಗೂರು ಕೇಳ್ತಾರೋ. ಯಜಮಾನ್ರು ಕೆಲ್ಸಕ್ಕೆ ಬರ್ತಾರೋ, ಬರತ್ತಿಗೆ ಸನ್ನಿ ಮಾಡ್ತಾರ. ಸನ್ನಿ ಮಾಡ್ತಿಗೆ ಅವ್ರು ಹೇಳ್ತಾರ, ಸನ್ನಿ ಮಾಡ್ತಾರೋ. ಸನ್ನಿ ಮಾಡ್ತಿಗೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರ, ಅಲ್ಲಿ ಹೊರ ಕೂತಾನ. ನಾವು ಕೊಡ್ಬೇಕಾಗತಿ, ನಾನು ಏನ್ ಹೇಳಿದ್ರೆ ಉಪವಾಸದಿಂದ ಹೇಳಿ, ಅದಕ್ಕೆ ಒಂದು ಹೊರ ಕೂತ ಸುಖ ಅಂತಾರ. ಅನ್ನತ್ತಿಗೆ ಹಂಗಾರ ಏನಂತಿಲ್ಲ, ಸುಖ ಸುಖ ಏನಿದ್ರೆ ನಿನ್ನ ಅಡಿಗೆ ಮಾಡೋ ಸೌಂಡ್ ಆಕತಿ. ಸೌಂಡ್ ಮಾಡಿದ್ರೆ ಒಳಗೆ ಬರ್ತಾರ. ಆ ತಾಯಿ ನೀರ್ ಕೊಡ್ರಿ, ನೀರ್ ಕುಡ್ರಿ, ನೀರ್ ಕುಡ್ರಿ. ಸ್ವಲ್ಪ ನೆಲಕ ಸೆಂದಿ ಹೇಳ್ರಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಜಮಾನ್ ಹೇಳ್ತಾರೆ ಏನಂದ್ರೆ, ನಾನು ನೋಡ್ಕೊ ಗೊತ್ತಿರ್ತೇನೆ, ನಿಮ್ ಎಲ್ಕಾಸ್ ಹೋಗಿ ಅಡಿಗೆ ಮಾಡಂತೇಳಿ. ಸೌಂಡ್ ಆಗಿರ್ತಕ್ಕಂಥ ಅಡಿಗೆ ಯಾವ್ದ್ರಿ? ಅವ ಶಾಮಲಿ. ಸೌಂಡ್ ಆಗಿರ್ತಕ್ಕಂಥ ಅಡಿಗೆ ಯಾವ್ದು ಅಂತ ಹೇಳಿದ್ರೆ ಶಾಮಲಿ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಗಂಡಗ ಹೇಳ್ತಾನ, ನಾನು ಮಾಡ್ತೀನಿ, ನಾ ಮಾಡಬಿಟ್ಟೆ ಕುಂದ್ರಿಗೆ ನೋಡ್ಕೋತಿರುತ್ತೆ. ಆಯ್ತು ಅಂತೇಳಿ ತಾಯಿ ಎಲ್ಲ ವ್ಯವಸ್ಥೆ ಬರೋಬ್ಬರಿ ಪ್ರದೇಶದಲ್ಲಿ ಒಂದು ದೊಡ್ಡ ತಗೊಂಡು ಶಾವಿಗೆ ಉಪ್ಪಿಟ್ಟು ಮಾಡ್ತಾಳು. ಮಾಡತ್ತಿಗೆ ಸ್ವಲ್ಪ ಮಕ್ಕಳು ಸಣ್ಣ ಮಾಡ್ತೀವಿ. ಯಾಕಂದ್ರೆ ಲೈಟ್ ಹಚ್ಚಿದ್ರೆ ಎದ್ದು ಬರ್ತಾನೆ ಒಳಗ, ಲೈಟ್ ಹಚ್ಚಿದ್ವಿ. ಅದಕ್ಕೆ ಏನಂದ್ರೆ ನಾ ಸನ್ನಿ ಮಾಡ್ತೀನಿ, ಅವ್ನ ಮಕ್ಕಳು ಅಂದ್ರೆ ಅವಾಗ ಬಂದು ನಾವ್ ಮಾಡೋದಂತೇಳಿ ಇಬ್ರು ಕದ ಹಾಕೊಂಡು ಹೊರಗೆ ಹೋಗಿ ನೀವು ಯಾವ ಮಕ್ಕಳ್ತಾನ ಅಂತೇಳಿ ನೋಡ್ಕೊಂಡು ನಿಂತಿರ್ತಾರ. ನೋಡ್ಕೊಂಡು ನಿಂದ್ರಾಗಂದ್ರ ಆ ಮನುಷ್ಯ ಬಿಡದ ಬರ್ತಾನ. ನಾವ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಬೆಳಕಂಡಾಗ ಮೆಲ್ಲ ಕೇಳಿದ ಅಷ್ಟು ಶಾವಿಗೆ ತಗೊಂಡು ಅದ್ರೊಳಗಡೆ ಏನ್ ಮಾಡಿರ್ತಾನಂದ್ರ, ಹೆಂಡಿ ಅಂದ್ರೆ ಸಗಣಿ ಅಂತ ಹೆಂಡಿ ಅಂತೇಳಿ ಅದ್ರ ತುಂಬ ಸಗಣಿ ಹಾಕಿ ಇಟ್ಟ ಅವ ಬರ ಬಂದ ಯಾಕಂದ್ರ ಸ್ವಲ್ಪ ಬಿದ್ದೈತಿ. ಗುರು ನಿದ್ದೆ ಮಾಡಿ ಚಲೋ ಮಾಡಿರ್ತಾರ. ಚಲೋ ಮಾಡೋದಂದ್ರ ಅವಾಗ ಈ ಹೆಣ್ಮಗಳು ಸನ್ನಿ ಮಾಡ್ತಾಳೆ ಅಂದ್ರೆ
ಮಾಡ್ತಾವ ಮಾಡ್ತೀವಿ ಒಳಗ ಹೋಗ್ತಾರ ಲೈಟ್ ಹಚ್ಚಿದ್ರೆ ಏನ್ ಬರ್ತಾನ ಕತ್ತಲ್ದಾಗ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅನುಭವಿಸ್ತೀನಿ ಮುಗಿಸೋತ್ತಿಗೆ ಅವಾಗ ಏನಿಲ್ಲ ಒಂದೊಂದು ಐತಿ ಹತ್ತೈತಿ ಸ್ಕೂಲ್ ಮಾಡ್ಕೊಡ್ತಾನೆ ಹೊರಗೆ ಆ ಹೊರಗೆ ಕೂತ್ಕೊಂಡು ಅಲ್ಲೇ ಡೈಲಿ ಹೊಡಿತಿರ್ತಾರಂಗ ಓಪ ಅನ್ನೋದಾಗ ಅಂತ ಹೇಳಿದ್ರೆ ಇಲ್ಲಿ ಒಳಗ ಏನಾಗಿದೆ ಅಂತ ಹೇಳಿದ್ರೆ ಇವ್ರ ಲೆಕ್ಕ ದಾರಿ ತಗೊಂಡ್ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಯಾವ ದಾನ ಧರ್ಮ ಒಂದಿರ್ಬೇಕ ಭಾಳಲ್ಲ ಸ್ವಲ್ಪ ನಮ್ಗ ಪೂರ್ತಿ ಮನೆಯಿಂದ ರೊಕ್ಕ ಬಂಗಾರ ಬೆಳ್ಳಿ ಕೊಡುದು ಅಂತ ಏನಿಲ್ಲ. ಯಾವ್ದೋ ಒಂದು ಸಣ್ಣ ಪಾಪಗೆ ಒಂದು ಚಾಕ್ಲೇಟ್ ಕೊಡಿಸ್ರಿ ಮ್ಯಾಗ ದೇವ್ರು ನೋಡ್ತಿರ್ತೇವೆ. ಅವ್ ಮನುಷ್ಯ ನೋಡೋದು ಹಿಂದ ಸಿಕ್ಕಿರ್ಲಿ ಮ್ಯಾಗ ದೇವ್ರು ನೋಡ್ತಿರ್ತಾನೆ. ಕೊಟ್ಟಿದ್ ಪನ ಏನ್ ಬರ್ತದೆ ಹೇಳ್ರಿ ಒಂದೆಲ್ಲರ ಒಂದ್ ಕಡೆ ಆಸರ ಆಗಿರ್ತದೆ. ಅದಕ್ಕೆ ಹಿಂದಿನ ಕಾಲದಾಗ ಹೆಂಗಿರ್ತದೆ ಅಂತ ಹೇಳಿದ್ರೆ ಮನಿ ಯಥವಾ ತತ್ವ ಇರ್ತಿದ್ವು. ಮನಿ ಯಥವಾ ತತ್ವ ಮನಿ ಇರ್ತಿದ್ವು. ಹುಡುಗನ ಮನಸ್ಸು ಏನಿರ್ತಿದ್ವು ಹೇಳ್ರಿ ವಾಸ್ತು ಇರ್ತಿದ್ವು. ವಾಸ್ತು ಇರ್ತದ ಅನ್ನಕೇನ್ರಿ ಅರ್ಧಕ್ಕರ್ಧ ಬಂದಿದ್ರೊಳಗೆ ಅಂತಿಲ್ಲ 4ನೇ ಭಾಗ ಸ್ವಾಮಿಯರಿಗೆ, 4ನೇ ಭಾಗ ನಮ್ಮನೆ ಆಯ್ಗಾರಿಗೆ, 4ನೇ ಭಾಗ ಏನಂತಿಲ್ಲ ವಿಶೇಷವಾಗಿ ಏನಂದ್ರೆ ಇವು ಅಗಸರಿಗೆ, 4ನೇ ಭಾಗ ರೈತರಿಗೆ ಅಂತೇಳಿ ಅವ್ರು ಭಾಗ ಮಾಡಿ ಉಳಿದ ಭಾಗದಾಗ ನಾವು ಸಂತೃಪ್ತಿ ಆಗಣ ಅಂತೇಳಿ ಅವಾಗೆಲ್ಲ ದಾನ ಧರ್ಮ ಮಾಡ್ತಿದ್ರು. ಇವಾಗ ಹೆಂಗೈತಿ ಹೇಳ್ರಿ. ಹೀಗಾಗಿ ನಮ್ ಟಿಕೆಟ್ ಯಾವಾಗ ಕಟ್ಕೊಂಡು ನಾವು ವ್ಯಾಲಿಡಿಟಿ ಕುಂತವ್ರು ಈಗಾಗಲೇ ಪುರಾಣಕ್ಕೆ ಹೋಗಿ ಕುಂತವ. ಯಾಕೆಂದ್ರೆ ದಾನ ಧರ್ಮ ಅನ್ನೋದು ದಿವಸದ ಇಲ್ಲ ಹೋಗ್ಬಿಟ್ಟದ. ಹೀಗಾಗಿ ಆ ದಾನ ಧರ್ಮ ಯಾಕೆ ಮಾಡಕ್ ಅಂತ ಹೇಳಿದ್ರೆ ಮಾಡಿದ ಫಲನೇ ಆ ಮಂತ್ಯಾನಕ ಬರ್ತೈತಿ. ಅದಕ್ಕೆ ಮನೆ ಒಳಗ ಪೂಜಾ ಪುರಸ್ಕಾರ ಮಾಡಿ ಸರಿಬಿಡ್ರಿ. ನೀವ್ ಇಷ್ಟ ವರ್ಷಕ್ಕೊಂದ್ಸರಿ ಅನ್ನ ಸಂತರ್ಪಣೆ ಮಾಡ್ರಿ. ಅನ್ನ ಸಂತರ್ಪಣೆ ಮಾಡ್ರಿ ಅಂತ ಹೇಳಿದ್ರೆ ಇಡೇ ಊರಿಕರ್ ಸುಡ ಮಾಡ್ರಿ ಅಂತ ಹೇಳ್ತಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಆಕತಿ 5 ಮಂದಿಗೆ 2 ಮಂದಿಗೆ 4 ಮಂದಿಗೆ ಊಟ ಮಾಡಿಸ್ರಿ. ಆ ಮನೆ ಒಳಗ ಏನಂದ್ರೆ ದೇವರ ಅನುಗ್ರಹ ಆಗ್ತೈತಿ, ಲಕ್ಷ್ಮಿ ಪ್ರಾಪ್ತಿನ ಆಗ್ತಾವ. ಅದಕ್ಕ ನೋಡ್ರಿ ನಮ್ಮ ಮಂತ್ರಿನ ಒಳಗ ಅನ್ನದ ಹಂಗ ಇರ್ತೈತಿ, ದುಡ್ಡಿನ ಹಂಗ ಇರ್ತೈತಿ. ಯಾರ್ ಬ್ಯಾಡ ಅಂದ್ರೆ ಬರ್ತಿರ್ತೈತಿ. ಒಂದ ಮನೆ ಬಿದ್ದು ಬೇಡ್ಕೊಂಡ್ರೆ ಹೋಗ್ತಾರೆ ನಮ್ಗೆ. ಯಾಕೆ ಹೇಳಿದ್ರೆ ದಾನ ಮಾಡ್ಬೇಕನ್ನೋದು ಮನಸ್ಸು ಇರಂಗಿಲ್ಲ. ಅದಕ್ಕಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಶಾಪ ಬರ್ತೈತಿ. ಅದಕ್ಕೆ ಮತ್ತೆ ನಾ ಹಿಂಗ ದಾನಂತರ ಇಲ್ಲ ಚಿನ್ನ ನಿಡ್ತಂತಂದೇಳಿ ಸ್ನಾನ ಮಾಡೋಂದ್ರ ಅಂತೇಳಿ ನಾ ಮತ್ತೆ ಹೇಳಿ ಮತ್ತೆ ನಾವು ಗಾಡಿ ಮಾಡ್ತೇವೆ ಇಲ್ಲಿ. ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟ. ಯಾಕಂದ್ರೆ ನೋಡ್ರಿ ನಿಮ್ಗೆ ಎಲ್ಲಿ ಗೊತ್ತಿದ್ದೇವಲ್ಲ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಅಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ತಾರ. ಅನ್ನ ಕೊಡ್ತಾರನ್ನ ಅಲ್ಲಿ ಹೋದಾಗ ಅನ್ನ ಕೊಡ್ತಾರ. ಹಿಂಗಾಗಿ ಅನ್ನದ ಮ್ಯಾಗ ದೇವಸ್ಥಾನ ನಡೆದಲ್ಲ. ಆ ಕಾರ್ಯ ಇದನ್ನು ಇನ್ನೊಂದ್ 2 ವರ್ಷ ದಾಟ್ತಂದ್ರೆ ನಾವು ಇಲ್ಲಿ ಖರ್ಚಾಯಿದ್ದು ಕಾರ್ಯಕ್ರಮ ಮುಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಂದೆ ನೆಕ್ಸ್ಟ್ ವರ್ಷ ಮುಂದೆ ಮಾತಾಡ್ಬಾರ್ದು. ಕರೆ ಅದು ಒಂದು ಮಾತು ಹಂಗ ಬಾಯಿ ಬಂತ ಹೇಳತ್ತೀನಿ. ಇಲ್ಲಿ ಖರ್ಚಾಯಿದ್ದು ಇದನ್ನ ಮಾಡ್ಬೇಕನ್ನೋ ವಿಚಾರ ಅದಾಗದೇವಿ. ಅದ್ರ ವಿಪತ್ತಿ ಅಂತ ಇಲ್ಲ. ಏನಾದ್ರು ಅವಕಾಶ ಸಂದರ್ಭದಲ್ಲಿ ಮಾಡ್ಕೊಟ್ರೆ ಅಂತ ಹೇಳಿದ್ರೆ ಬಂದು ಭಕ್ತರುಗಳಿಗೆ ಇರ್ತಕ್ಕಂಥ ಭಕ್ತರುಗಳಿಗೆ ಅದನ್ನ ಮಾಡ್ಬೇಕನ್ನೋ ಒಂದು ವಿಚಾರದಾಗದೀವಿ. ಅದನ್ನ ಒಟ್ಟು ಮಾಡ್ತೀವಿ. ಅದು ಇದೇ ವರ್ಷ ಅಂತ ಹೇಳಿ ಇನ್ನು ಮಾಡ್ಕೊಂಡಿಲ್ಲ, ಮಾಡ್ತೀವ. ಅನುಸಂತರ್ಪಣೆ ಚಲುವಾತ ಅಂತ ಹೇಳಿದ್ರೆ ಆ ಊರಿನ ಲಕ್ಷಣ ಚೇಂಜ್ ಆಗತಿ, ಆ ಓಣಿ ಲಕ್ಷಣ ಚೇಂಜ್ ಆಗತಿ, ಆ ಮನೆ ಲಕ್ಷಣ ಚೇಂಜ್ ಆಗ್ತತಿ. ನೋಡ್ರಿ ವರ್ಷ 3 ದಿವಸ ಚಪ್ಪಿ ಹುಟ್ಟಿದ್ರಿ, ಚಪ್ಪಿ ಗಣಪತಿ ನೋಡಾಕ ಹೌದಲ್ರಿ. 1 ವರ್ಷ ಹೋದ್ರೆ 3 ವರ್ಷ ಕಂಟಿನ್ಯೂ ಹೋಗ್ಬೇಕಂತ ಹೇಳ್ತಾರಲ್ಲೇ. 3 ವರ್ಷ ಕಂಟಿನ್ಯೂ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಯಾರೋ ಪ್ರಸಾದ ಮಾಡ್ಕೊಂಡ್ ಬಂದಿರ್ತಾರ, ಯಾರೋ ಅಂತಿರ್ತಾರ ದಾರದಾಗ ಹೌದಲ್ರಿ. ಅವ್ರವ್ರ ಸಂಕಲ್ಪ ಅದ. ನಾನು ಇದು ಬೇಡ್ಕೊಂಡಿದ್ದೆ ಗಣಪತಿಗೆ ಏನಂದ ಆಗೈತಿ ಅದಕ್ಕೆ ನಾನು ಕೊಡ್ಸಕ್ಕಂದ್ರೆ ಇಲ್ಲಿ ಆ ಗಣಪತಿ ಮತ್ತೆ ಅವ್ರಿಗೆ ಮಾಡ್ತಾರಂದ್ರೆ ಆಶೀರ್ವಾದ ಮಾಡ್ತಾರೆ. ಸಾಲ ಹಳೇದ್ ಮುಡ್ಸಿದ್ರೆ ಮತ್ತೆ ಮುಂದ್ ಕೊಡ್ತಾರಲ್ಲ. ಹಳೇದ ಮುಡ್ಸಿರ್ಲಿಲ್ಲ ಅಂದ್ರೆ ಏನಾಗ್ತದೆ ಅಲ್ರಿ ಮನೆ ಹರಾಜ ಆಗ್ತತಿ. ಹಂಗ ನಮ್ಮಂತ ಶಾಪ ಬರ್ತೈತಿ. ಆ ಶಾಪ ನಿವೃತ್ತಿ ಮಾಡ್ಬೇಕಂತ ಹೇಳಿದ್ರೆ ದೇವ್ರಿಗೆ ಹೋಗಿರಿ, ನಡ್ಕೋರಿ, ದೇವ್ರ ಹೊರ್ರಿ, ಚಲೋ ಆಗ್ತೈತಿ. ಇದ್ರ ಮ್ಯಾಗ ದೇವ್ರು ಸುಮ್ಮನೆ ದೇವ್ರು
ಅದಕ್ಕೆ ಈ ಸಿದ್ಧಿದಾತ್ರ ದೇವಿ ದಾನ ಕೊಡುವವರು, ದಾನ ಮಾಡುವವರು, ಬೇಡಿರ್ತಕ್ಕಂಥ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ತಾಯಿ. ಅದಕ್ಕೆ ಆ ತಾಯಿ ಧ್ಯಾನ ಮಾಡಿಕೊಂಡು ವಿಶೇಷವಾಗಿ ಏನಂತ ಹೇಳಿದ್ರೆ ಇವತ್ತು ಲಾಸ್ಟ್ನೇ ದಿವಸ. ಯಾಕಂದ್ರೆ ನಾಳೆಗೆ ಕತ್ತಿಗಳು ಇಡಕ್ಕೆ ಏನಾದ್ರು ಅವಕಾಶ ಸಿಕ್ಕರೆ ಮತ್ತೆ ಹೇಳ್ತೇವೆ ನಾಳೆಗೆ. ಇಲ್ಲಾಂದ್ರೆ ಮುಂದಿನ ವರ್ಷ ಮತ್ತೆ ಶೈಲಿಪುತ್ರ ದೇವಿಲಿಂದಲೇ ಮತ್ತೆ ಪ್ರಾರಂಭ ಮಾಡ್ತೀವಿ. ಮುಂದಿನ ವರ್ಷ ಮತ್ತೆ ಆ ಕಾರ್ಯಕ್ರಮ ಈ ಏರಿಯಾದಾಗ ಆಗ್ತದೋ ಅಥವಾ ಮುಂದಿನ ಏರಿಯಾದಾಗ ಆಗ್ತದೋ ಮತ್ತೆ ಇನ್ನು ಹೆಚ್ಚಿನ ರೀತಿ ಒಳಗ ಆ ದೇವಿ ಊರ್ತು ಒಳಗಿರ ಸಿದ್ದಪ್ಪ ಸಿದ್ಧ ಊರ್ತು ಅವ್ರ ಮುಂದ ಯಾವ ಮಾರ್ಗದ ಒಳಗ ಹಾಕೊಡ್ತಾರೋ ಆ ಮಾರ್ಗದೊಳಗ ನಾವೆಲ್ಲರೂ ನಡೀತಕ್ಕಂಥದ್ದು ನಮ್ದು ಅದು ಕೆಲಸ. ಅದಕ್ಕೆ ಈ 9 ದಿವಸ ನಿರಂತರವಾಗಿ ಏನು ತಾಯಿಗಳು ಪಾಲ್ಗೊಂಡಿದ್ರಿ, ಎಲ್ಲಾ ತಾಯಿಗಳಿಗೆ ಸಹಿತ ನಿಮ್ಮ ಮಂತ್ಯಾನಿಕೆ ನಿಮಗೆ, ಮಕ್ಕಳುಗಳಿಗೆ, ಯಜಮಾನರುಗಳಿಗೆ, ಜೊತೆಗೆ ನಿಮ್ಮ ಕುಟುಂಬಕ್ಕೆ ಬಂದಿರ್ತಕ್ಕಂಥ ಏನು ಕಷ್ಟಗಳು ಕಷ್ಟಗಳು ಏನಾದವಲ್ಲ ಅವೆಲ್ಲವೂ ಆ ಮಹಾತಾಯಿ ಸಿದ್ದಪ್ಪನ ಆಶೀರ್ವಾದ ಸದಾವಕಾಲ ನಿಮ್ಮೆಲ್ಲರಿಗೂ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅದಕ್ಕೆ ವಿಶೇಷ ಏನಂತ ಹೇಳಿದ್ರೆ ನಾಳೆಗೆ ದೇವಿಗಳಿಗೆ ಉಡಿ ತುಂಬತಕ್ಕಂಥ ಕಾರ್ಯ ಇರ್ತೈತಿ. ಅದಕ್ಕೆ ತಾಯಿಗಳು ಯಾರಾದ್ರೂ ಬೇಡ್ಕೊಂಡು ನಾವು ತುಂಬ್ತೇವೆ ಏನಾಗಿತ್ತಂದ್ರೆ ಉಡಿಗಳು ಸಾಮಾನುಗಳು ತಗೊಂಬಂದು ಉಡಿಗಳು ತುಂಬ್ರಿ. ಜೊತೆಗೆ ಹಂಗ ಪ್ರಸಾದ ನಾವು ನಾಳೆಗೆ ಲಾಸ್ಟ್ ಅದ ನಮ್ಮನೆ ಸ್ವಲ್ಪ ಮುಟ್ಲಿ, ನಮ್ಮದು 4 ಮಂದಿಗೆ ನೋಡ್ರಿ. ನಾನು ಮೊನ್ನೆ ಹೇಳಿದೆ ಒಂದು ಊರೊಳಗ ದೇವಸ್ಥಾನಕ್ಕ ಇದ್ರ ಮೇಲೆ ಗೊತ್ತೈತಿ, ಇದು ಹುಬ್ಬಳ್ಳಿ ಸಿದ್ಧಾರ್ಥ ಕಡೆ ಊರೊಳಗೆ ಎಲ್ಲ ಕಡೆ ದೇಣಿಗೆ ಎಬ್ಸ್ಕೊಂಡ್ ಬರ್ತಾರ. ಎಬ್ಸ್ಕೊಂಡ್ ಬರೋತ್ತಿಗೆ ಎಲ್ಲರೂ ತಮ್ಮ ಶಕ್ತನುಸಾರ ಒಬ್ರು ಯಾರೋ 1 ಲಕ್ಷ ಕೊಡ್ತಾರ, ಒಬ್ರು ಯಾರೋ 1000 ಕೊಡ್ತಾರ, ಯಾರೋ 100 ಕೊಡ್ತಾರೋ, ಯಾರೋ 5 ಕೊಡ್ತಾರೋ, ಯಾರೋ 10 ಕೊಡ್ತಾರ, ಯಾರೋ 20 ಕೊಡ್ತಾರ. ಬರತ್ತಿಗೆ ಲಾಸ್ಟ್ ಒಂದ್ ಮನಿ ಅಜ್ಜಿ ಮನಿಗೆ ಬರ್ತಾರಂತ. ಅಜ್ಜಿ ಮನೆಗೆ ಬರತ್ತಿಗೆ ಅಜ್ಜಿಗೆ ಕೇಳ್ತಾರ ಏನಂದ್ರ ಯಾವ ಮತ್ತ ದೇಣಿಗೆ ಬಂದಿದ್ವಿ ಮತ್ತ ದಾಸೋಚಾರ ಹೋಗೈತೆ ಅಂತೇಳಿ. ಅನ್ನತ್ತಿಗೆ ಆ ತಾಯಿ ಹೇಳ್ತಾರಂತ ಅಂದ್ರೆ 1 ರೂಪಾಯಿ ಕೊಡ್ತಾರಂತೆ. 1 ರೂಪಾಯಿ ಕೊಟ್ಟ ಇದು ಎಲ್ಲರಿಗೂ ಮುಟ್ಟಂಗ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ಹೇಳ್ತಿಗೆ ಮತ್ತೆ ಎಲ್ಲರಿಗೂ ಲಕ್ಷ ಗಂಟ್ಲೆ ಕೊಟ್ಟ ಮುಂದಿರ್ತೈತಿ. ಈಕೆ 1 ರೂಪಾಯಿ ಏನ್ ಮಾಡೋದು? ಏನ್ ಬರ್ತೈತಿ 1 ರೂಪಾಯಿಗೆ? ಆ ಕರಿಬೇವು ಆ ಸಾರು ಒಳಗೆ ಹಾಕಿದ್ರೆ ಲಕ್ಷ ಕೊಟ್ಟರು ಊಟ ಮಾಡ್ತಾರ, 1000 ಕೊಟ್ಟರು ಊಟ ಮಾಡ್ತಾರ, 10 ರೂಪಾಯಿ ಕೊಟ್ಟರು ಊಟ ಮಾಡ್ತಾರ, 20 ರೂಪಾಯಿ ಕೊಟ್ಟರು ಊಟ ಮಾಡ್ತಾರ. 1 ರೂಪಾಯಿ ಕರಿಬೇವು ಹೌದಲ್ರಿ? ಹಂಗ ನಿಮ್ ಪ್ರಸಾದ ಯಾರಿಗಾದ್ರೂ ಮುಟ್ಬೇಕಂತ ಹೇಳಿದ್ರೆ ನೀವು ಇಟ್ಟ ತಗೊಂಬಂದ್ ಒಳಗೆ ಮಿಕ್ಸ್ ಮಾಡ್ರಿ, ಎಲ್ಲರೂ ಊಟ ಮಾಡ್ತಾರೆ ಹೌದಲ್ರಿ? ಅದಕ್ಕೆ ಈಗ ನೋಡಿ 4 ದಿವಸದಿಂದ ಪ್ರಸಾದ ವೆರೈಟಿ ಪ್ರಸಾದ ಇರ್ತೈತಿ. ಅದು ಒಂದು ದೇವಿದ ಹೋಗಿ 4 ರಿಂದ 5 ಮಂದಿ ದೇವಿ ಪ್ರಸಾದ ಆಗಿರ್ತದೆ. ಹಾಗೆ ಚಪ್ಪಳ ಒಂದ ನಾನು ಹೇಳ್ತೀನಿ ಹೌದಲ್ರಿ? ಯಾವ ಅವ್ರ ನಂತನಕ್ಕೆ ಎಲ್ಲರಿಗೂ ಏನಂತಿಲ್ಲ ಆ ದೇವಿಗಳು ನವದೇವತೆಗಳ ಆಶೀರ್ವಾದ ಸದಾಕಾಲ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗಿ. ಯಾಕಂದ್ರೆ ಇಷ್ಟೊತ್ತ ಮಟ್ಟ ನಿಮ್ಗೆ ಎಲ್ಲರಿಗೂ ಟೈಮ್ ಗೊತ್ತಾಗಿಲ್ಲ. ನೀವು ಹಂಗ ಸುಮ್ಮನೆ ಹಂಗ ಗೋಣ್ ಹಾಕಾಕತ್ತೀರಿ, ನಾನು ಹಂಗ ಮುಂದೆ ಜಗಾಕತ್ತೇನೆ ಗಾಡಿ. ಸ್ವಲ್ಪ ಟೈಮ್ ನೋಡಿದಂದ್ರೆ ಇಲ್ಲಿ ಗಾಡಿ ಮೇಲೆ ಹಲ್ಲಿ ಚಲೋ ಹೋಗೋ ಮಾತ್ರ. ಇನ್ನು 2 ದಿವಸ ಇಲ್ಲವ, ನಾಳೆ 1 ದಿವಸ, ನಾಳೆ ಮುಗಿತ. ನಾಡ ಸಂಜೆ ಮುಂದೆ ಸ್ವಾಮಿ ಕತ್ತಿ ಹೇಳಿಲ್ಲ, ನಾವು ಬರಲಿಲ್ಲ ಹೌದಿಲ್ಲ? ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ದೇವಿದ ಪೂಜಕ ಏನ್ ಪಾಲ್ಗೊಂಡ್ರಿ ಎಲ್ಲಾ ತಾಯಿಗಳಿಗೆ. ಆಮೇಲೆ ಇವತ್ತು ಪ್ರಸಾದ ಯಾರ ಮಾಡ್ಸಿಲ್ವಾ? ಹೆಸರು ಹೇಳಿ ಒಬ್ಬೊಬ್ರ. ರಮೇಶ್ ಜಗತ್ನವರು ಅವರು ಪ್ರಸಾದ ಮಾಡಿಸಿದಾರ ಅವ್ರ ಮಂತ್ರಕ್ಕೆ. ಮತ್ತೆ ಪಕ್ಕಿರೆಯಜ್ಜ ಹಿರೇಮಠ ಅವರು ಸಹಿತ ಇವತ್ತು ಪ್ರಸಾದದ್ದು ಜೊತೆಗೆ ದೇವಿ ಅಲಂಕಾರದ್ದು ಅದನ್ನ ಅವರು ವಹಿಸ್ಕೊಂಡಿದಾರ. ಅವ್ರಿಗೆ ಜೊತೆಗೆ ಮತ್ತೆ ಯಾರೋ ಮಾಡ್ರ ಪ್ರಸಾದ ಕಲ್ಲಮ್ಮ ಮಣ್ಣೀರ್ ಅವ್ರು ಮಾಡಿಸಿದಾರ. ಧಾನಮ್ಮ ತಡಾಳ ಅವರು ಸಹಿತ ಪ್ರಸಾದ ವ್ಯವಸ್ಥೆ ಮಾಡಿಸಿದಾರ. ಮತ್ತೆ ಸಣ್ಣಬೊಕ್ಕಪ್ಪನವರು ಕಂಬಳಿ ಅವರು ಸಹಿತ ಪ್ರಸಾದ ಮಾಡಿಸಿದಾರ. ರಮೇಶ್ ಅಣ್ಣ ಹೆಬ್ಸೂರ್ ಅವರು ಸಹಿತ ಪ್ರಸಾದಗಳು ಮಾಡಿಸಿದಾರ. ಮತ್ತೆ ಕಲ್ಲೈಜ ಮಠಪತಿ ಅವರು ಸಹಿತ ಇವತ್ತ ಪ್ರಸಾದದ್ದು ದೇವಿದು ಪೂಜೆದ್ದು ಅವರು ಮುಗಿಸ್ಕೊಂಡಿದಾರ.
ನಿಮ್ಮೆಲ್ಲರ ಮಂಟನಕ್ಕೂ ಆ ಸಿದ್ದಪ್ಪನ ಆಶೀರ್ವಾದ, ದೇವಿ ಆಶೀರ್ವಾದ, 9 ದೇವಿಗಳ ಆಶೀರ್ವಾದ. ನೋಡ್ರಿ, ಕಲ್ಲಯ್ಯದ ಮಡಗತಿ ಇದನ್ನ ಶಂಕರಲಿಂಗ ದೇವಸ್ಥಾನದಿಂದ ಪ್ರಸಾದದ ಸೇವಾ ಮಾಡ್ಸಕತ್ತಾರ. ಅಲ್ಲಿ ನಿಂತ್ರೆ, ಯಾಕಂದ್ರೆ ಒಂದು ಆದಂತ ಘಟನೆ ಏನಂತ ಹೇಳಿದ್ರೆ ಅವ್ರಿಗೆ ಮಕ್ಕಳ ಫಲಗಳು ಇದ್ದಿರಕ್ಕಿಲ್ಲ. ಫಸ್ಟ್ನೇ ಉಡಿ ಶಂಕರಲಿಂಗ ದೇವಸ್ಥಾನದಾಗೆ ಈಗ ಮೊನ್ನೆ ಮಕ್ಕಳ ಸಂಬಂಧ ಉಡಿ ತುಂಬಿದ್ರು. ಫಸ್ಟ್ನೇದ ಹಂಗ ಫಸ್ಟ್ನೇದ್ದು ನೋಡೋಣ ಅಂತೇಳಿ ನವರಾತ್ರಿಗೆ ಉಡಿಗಳು ತುಂಬಿದ್ವಿ. ಅದು ನವರಾತ್ರಿ ಉಡಿ ತುಂಬಿಂದ ಒಂದ್ 2 ಮಂದಿ ಏನೋ ಕರೆಯಾಗಿ ಒಂದು ಸುದ್ದಿ ಬರೋಣ ಅಂತ ಹೇಳಿದ್ರೆ ಇವರು ತಾಯಿಯರು ನಮಗೂ ಮಕ್ಕಳ ಫಲ ಇಲ್ರಿ, ನಮಗೊಂದು ಏನು ಮಾಡ್ಬೇಕು ಅಂದ್ರೆ ಜಮ ಈ ಸಲ ಸಂಕಷ್ಟಕ್ಕೆ ಬರ್ಬೇಕು ನೋಡೋಣ ಅಂತೇಳಿ ಸಂಕಷ್ಟಕ್ಕೇನೋ ಅದು ಉಡಿ ಹಂಗ ತುಂಬೋಣ ಅಂತೇಳಿ ಯಾವಾಗ ಗಣಪತಿಗೆ ಬೇಡ್ಕೋಬೇಕು, ಗಣಪತಿ ಏನ ಮಾಡ್ತಾನ ಆಶೀರ್ವಾದ ನೋಡೋಣ ಅಂತೇಳಿ. ಅವಾಗ ಇನ್ನೂ ಗಣಪತಿ ಅಷ್ಟು ಶುದ್ಧೀಕರಣ ಇದ್ದಿಲ್ಲ. ಅದು ನಾನು ಹೋದಾಗ ಇನ್ನೂ ಅಷ್ಟು ಶುದ್ಧೀಕರಣ ಇದ್ದಿರಕ್ಕಿಲ್ಲ. ಒಂದು 6 ತಿಂಗಳು ಆಗಿತ್ತನ ಅಷ್ಟೇ. ಅದ್ರ ಸಂಕಷ್ಟಗಳು ಮಾಡ್ತಾ ಇದ್ವಿ. ಅದ್ರ ಉಡಿ ತುಂಬುದು ಲಕ್ಷ್ಯಗಳು ಇದ್ರಿಕ್ಕಿಲ್ಲ ನಮ್ಗೆ. ಅದು ದೇವಿಲಿ ಅಂದ್ರೆ ಲಕ್ಷ್ಯಗಳು ಬಂದ ಆಯ್ತು ಬರುವ ಅಂತೇಳಿ ಡಿಸೆಂಬರ್ ತಿಂಗಳದಾಗ ಏನೋ ಒಂದು ಉಡಿ ತುಂಬಿದ್ವಿ. ತುಂಬೋಣ ಅಂತ ಹೇಳಿದ್ರೆ ಆ ಗಣೇಶನ ಆಶೀರ್ವಾದಕ್ಕ ಇದೆಲ್ಲ ಕುಂತ ನೋಡೋದು. ಆ ಗಣೇಶನ ಆಶೀರ್ವಾದದ್ದೇ ಆ ಗಂಡುಡದ ಹೊರಟೈತಿ. ಅವಾಗ ಏನಂದ್ರೆ ಆ ದೇವಸ್ಥಾನದಾಗ ಏನಂದ್ರೆ ವರ್ಷ ದೇವಿಗೆ ಪ್ರಸಾದಗಳು ಮಾಡ್ಕೊಂಡ್ ಬರ್ತಾ ಇದ್ರ. ನಾ ಹೇಳೋ ಅರ್ಥ ಏನ್ ಹೇಳಿವ, ನಾ ಹೇಳ್ತೀನಿ ಹೇಳ್ರಿ, ಬರ ಮಂದಿ ಕತೆ ಕೇಳದಾತ ನಿಮ್ದ. ಅಂದ್ರೆ ವರ್ಷ ನಾವು ದೇವಿಗೆ ನಮ್ ಶಕ್ತಿ ಅನುಸಾರ ಏನಾದ್ರು ಮಾಡಿ ನಾವು ಮುಗಿಸಿದ್ವಿ, ಬೇಡ್ಕೊಂಡ್ವಿ ಅಂತಂದ್ರೆ ಆಯ್ತಂತ ಹೇಳಿದ್ರೆ ಆ ದೇವಸ್ಥಾನಕ್ಕೆ ನಾವು ಮುಟ್ಟಿಸ್ಬೇಕನ್ನೋದು ಒಂದು ತಲೆಯಾಗ ಮೂಡ್ತದ. ಜೊತೆಗೆ ಆ ದೇವರುಗಳ ಹೆಸರು ಕೂದಿರ್ತದ. ಆಮೇಲೆ ಏನಂದ್ರ ನಿಮ್ ಮಂತನಕ ಅಜ್ಜನ ಆಶೀರ್ವಾದ, ದೇವಿ ಆಶೀರ್ವಾದ ಸದಾವಕಲ ಇರ್ತದೆ. ಏನಂದ್ರೆ ಸಿದ್ದಾಪುರದ ಗುಡಿಯಾಗಿ ಉಡಿ ತುಂಬಿದ್ದು ನೋಡ್ರಿ, ಅದೇ ಯಶಸ್ವಿಯಾಗೈತೆ ಅಂತೇಳಿ ಬರ್ತತಿಲ್ಲ. ಈಗ ಯಾರಿಗೆ ಬರ್ತೈತಿ? ಸಿದ್ದಪ್ಪ. ಈಗ ನಾನು ಶಂಕರಲಿಂಗ ದೇವಸ್ಥಾನ ಹೇಳಿದ್ದೆ, ಶಂಕರ ಗುಡಿ ತುಂಬಿದ್ದು ಉಡಿ ಅಂತ ಹೇಳಿ 3 ವರ್ಷಗಳಿಂದ ಸಿದ್ದಪ್ಪದ ಗುಡಿ ಬರ್ತೈತಿ. ಅದಕ್ಕೆ ಅಜ್ಜನ ಆಶೀರ್ವಾದ ನಿಮ್ಗೆಲ್ಲರಿಗೂ ಆಗ್ಲಿ. ಪ್ರಸಾದಗಳು ಈಗ ಸಾಧ್ಯ ಆದಾಗ ಇವಾಗ ನಿಮ್ಗೆ ಯಾವಾಗ ನಿಂತೈತಿ ಅವಾಗ ಏನಂತಲ್ಲ. ಇದೇ ದೇವಸ್ಥಾನ ಅಂತಲ್ಲ, ನೀವು ಬಡವರು ಮಕ್ಕಳಿಗಾಗಿರ್ಲಿ ಅಥವಾ ಅನಾಥ ಆಶ್ರಮಗಳಿಗಾಗಿರ್ಲಿ ಅಥವಾ ಹಸದ್ ಬಂದವ್ರಿಗಾಗಿರ್ಲಿ ನಿಮ್ ಶಕ್ತ್ಯಾಸಾರ ಏಟು ನಿಂತೈತಿ ಇಷ್ಟ ಅಂತಲ್ಲ, ಒಂದೇ ರೊಟ್ಟಿ ಆಗ್ಬಾರ್ದಕ್ಕ ಅದನ್ನ ದಾನ ಮಾಡ್ರಿ, ಕೊಡ್ರಿ. ಅವ್ರು ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ದೇವ್ರು ನೋಡ್ರಿ ಯಾರ ರೂಪದಾಗ ಬರ್ತಾನೆ ಬರ್ತಕ್ಕಂಥವ. ಭಿಕ್ಷಕರ ರೂಪದಾಗ ಬರ್ಬೋದು, ಆಮ್ಯಾಗ ಬಹಳ ಖರಾಬ ಆಗೇ ಬರ್ಬೋದು, ಆಮ್ಯಾಗ ಪಾಪ ಅನ್ನೋ ಲೆಕ್ಕದಾಗ ಬರ್ಬೋದು. ದೇವರು ನಮ್ಗೆ ಪರೀಕ್ಷೆ ಮಾಡ್ತಿರ್ತಾರ. ನಾವು ನೋಡ್ರಿ ದಾರ್ಯಾಗ ಹುಬ್ಬಳ್ಳಿಯಲ್ಲಿ ಅಡ್ಡಾಡ್ತಿರ್ತೀವಿ, ಅಲ್ಲೆಲ್ಲ ತಾಯಿಗಳು ಭಿಕ್ಷೆಗಳು ಬಿಡ್ತಿರ್ತಾರ ನೋಡ್ರಿ. ಬೇಡ ಹೊತ್ತಿನಾಗ ಒಂದ್ 10 ರೂಪಾಯಿ ಕೊಡ್ರಿ, ಏನಂತಾರ ಹೇಳ್ರಿ, ಊಟ ಮಾಡಿದ್ದಿಲ್ಲ 10 ರೂಪಾಯಿ ಕೊಟ್ಟಿ ಆ ದೇವ್ರು ನನ್ಗೆ ಆಶೀರ್ವಾದ ಮಾಡಿ. ದಾರ್ಯಾಗ ಬರ್ಬೇಕು, ಆಕ್ಸಿಡೆಂಟ್ ಆಗೋ ಸಹಿತ ಸೈಡ್ ಹೋಗತಿ. ಹೌದಿಲ್ರಿ? ಯಾಕೆಂದ್ರೆ ಆ 10 ರೂಪಾಯಿ ನಮ್ಮನ್ನ ಆಗೋ ಆಕ್ಸಿಡೆಂಟ್ ತಪ್ಪಿಸ್ತೈತಿ. ಅಂತ ಶಕ್ತಿ ಐತಿ ದಾನ ಧರ್ಮದೊಳಗೆ. ಅದಕ್ಕೆ ಇವತ್ತು ಪ್ರಸಾದ ಮಾಡಿಸಿರ್ತಕ್ಕಂಥ ಎಲ್ಲ ತಾಯಿಗಳಿಗೆ ಭಕ್ತರಿಗೆ ಎಲ್ಲರಿಗೂ ಆ ಸಿದ್ದಪ್ಪನ ಆಶೀರ್ವಾದ, ದೇವಿ ಆಶೀರ್ವಾದ ಸದಾವಕರಾಗ್ಲಿ. ಇವಾಗ ನಾನು ಮಾತು ಹೇಳ್ತೀನಿ, 9 ದಿವಸದಾಗ ನಾನೇನಾರ ಅಪ್ಪಿ ತಪ್ಪಿ ಒಂದೊಂದು ಮಾತುಗಳು ಬರ್ತಿರ್ತಾವು ಬಂದವಂದ್ರ ಆದ ಮಾತನ್ನ ಕಾಯಂ ಚೆನ್ನಾಗಿ ಇಟ್ಕೊಂಡು ಕುಕ್ ಬೇಡ್ರಿ. ಈಗೇನ್ ಪ್ರಸಾದ ಕೊಡ್ತಾರ 9 ದೇವಿದ ಆ ಪ್ರಸಾದ ಒಳಗ ಅಟ್ಯಾಕ್ ಹಾಕೊಂಡ್ಬಿಡ್ರಿ, ಮತ್ ಮುಂದ್ ವರ್ಷ ತೆಗಿಯಾಕ ಬರ್ತಾವ. ಅದಕ್ಕೆ ಎಷ್ಟೊತ್ತಿನ ನಾ ದೇವಿ ಪೂಜಾಕ ಶ್ರವಣ ಮಾಡಕ್ಕೆ ಏನು ಕುತ್ಕೊಂಡಿದ್ರಿ ಎಲ್ಲ ತಾಯಿಗಳಿಗೂ ಭಕ್ತರಿಗಳಿಗೂ ಹೇಳ್ತಿಲ್ಲ. ಅಜ್ಜನ ಆಶೀರ್ವಾದ, ದೇವಿ ಆಶೀರ್ವಾದ ಸದಾವಕರಾಗ್ಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ. ನಾಳೆಗೆ ನೀವು ಎಷ್ಟು ದೌಡ್ ಬರ್ತೀರಿ ಅಷ್ಟು ದೌಡು ಕಾರ್ಯಕ್ರಮ ಮುಗಿಸೋ ವಿಚಾರ ಮಾಡ್ತಿದ್ವಿ. ಆಮೇಲೆ ನಾಳೆ ದೀಪಗಳು ಸಹಿತ ಬಾಳ ಆಗ್ತಾವ. ಪೂರ್ಣಾಹುತಿ ಕಾರ್ಯಕ್ರಮ ಇರ್ತೈತಿ, ತಾಯಿಗಳಿಗೆ ಉಳಿ ತುಂಬಾ ಕಾರ್ಯಕ್ರಮ ಇರ್ತೈತಿ. ಯಪ್ಪ ನೀ ಅಂತೀವಿ ಮನ್ಯಾಗ ನಮಗೂ ಸಮಸ್ಯೆಗಳು ಇರ್ತಾವ, ಅವನ್ನೆಲ್ಲ ಮುಗಿಸ್ಕೊಂಡು ನಾವು ಬರಗಂಟ ಅಂತ ಹೇಳಿದ್ರೆ ಅದು 8 ಗಂಟೆನ ಹೊಡಿತೈತಿ. 8 ಗಂಟೆಗೆ ಹೊಡಿತೈತಿ ಅಂತ ಹೇಳಿದ್ರೆ ನೀವು ಬರಮಟ ಅಂತ ಹೇಳಿದ್ರೆ 8:30 ಆಗ್ತದೆ. ಅಲ್ಲಿಂದ ಹೆಜ್ಜೆ ಎಣಿಸ್ಕೊಂಡ್ ಬರ್ಬೇಕಿದೆ ಮಟ. ಹೆಜ್ಜೆ ಎಣಿಸ್ಕೊಂಡ್ಬಿಟ್ಟಂದ್ರೆ 9 ಗಂಟೆ ಆಗ್ತೈತಿ. 9 ಗಂಟೆ ಮ್ಯಾಗ ಯಾವಾಗ ಉಳಿ ತುಂಬದೇವ. ಅದಕ್ಕೆ ನೀನು ಹೇಳಿದ್ದೇನಂದ್ರೆ ನಾಳೆಗೆ ನವರಾತ್ರಿ ಐತಿ, ವಿಶೇಷ ರೀತಿಯಲ್ಲಿ ಲಾಸ್ಟ್ ದೇವಿ ಸಿದ್ಧಿದಾತ್ರ ದೇವಿ ಪೂಜೆ ಅದ. ಅದಕ್ಕೆ ದೌಡ್ ಬರ್ರಿ ಅಂತ ಹೇಳಿದ್ನಿ. ನೀವು ಮತ್ತು ಬರಲಿ ಏನಂದ್ರೆ ಇವತ್ತು 9 ಗಂಟೆಗೆ ಬಂದಿರುವ. ಹೌದಲ್ರಿ?
7 ಗಂಟೆಗೆ ಬಂದಿರುವ ನಾನು ಅದನ್ನ ಹೇಳ್ತೀನಿ 7 ಗಂಟೆಗೆ ಬಂದಿರಿ ಅನ್ನೋ ಸುದ್ದಿನ ಹಂಗೆ ಹೇಳಿ ನಿಂಗೆ ಗೊತ್ತಾಗ್ಬಿಟ್ಟೆ ಅದಕ್ಕೆ ಅಂತ ಹೇಳಿದ್ರೆ ವಿಶೇಷ ನಾನಂತರ ಅದಕ್ಕೆ ತಾಯಿಗಳು ಆದಷ್ಟು ಬೇಗ ಏನಂತಾರ ಮಕ್ಕಳುಗಳಿಗೆ ತಾಯಿಗಳಿಗೆ ಸೀರುಡಿಸಿ ತಲುಪಬೇಕಂತ ಕಾರ್ಯ ಜೊತೆಗೆ ನಿಮ್ಮ ಸಂಕಲ್ಪದ ಅನುಸಾರವಾಗಿ ಹುಡುಗಿಗಳು ಆ ಒಬ್ಬರು ಕುಂಡದ ಒಳಗಡೆ ಹಾಕ್ತಕ್ಕಂತ ಸಂಕಲ್ಪಗಳು ಏನಂದ್ರ ನಾವು ದುರ್ಗಿಯರ ಆಶೀರ್ವಾದ ಆ ಸಿದ್ದಪ್ಪನ ಆಶೀರ್ವಾದ ಯಾಕಂದ್ರೆ ಸಿದ್ದಪ್ಪನ ಎದುರಿಗೆ ಅದು ಹೋಮದ ಕುಂಡಾದ ಆ ಅಜ್ಜಗೆ ಮುಂದಿರ್ತಕ್ಕಂಥ ದೇವಿಗೆ ಬೇಡ್ಕೊಂಡು ಹಾಕ್ರಿ 3 ವರ್ಷ ಏನಾದ್ರೆ ಆಗಲಾರ್ದ ಕೆಲಸ 4 ಕೆಲಸ ಆಗಿರ್ತಾವ ಆದ್ರೆ ನನ್ನ ಹಾಕಿ ಬೇಡ್ಕೊಂಡು ಹಾಕ್ಬೇಡ್ರಿ ನಾನು ಹೇಳಕತ್ತೀನಿ ನೀವು ಭಾಳ ಒತ್ತು ಹೇಳ್ತಾರ ಅಂತ ಹೇಳಿ ನನ್ನ ಇದಕ್ಕೆ ಹಾಕ್ಬೇಡ್ರಿ ನಿಮ್ಗೆ ಎಷ್ಟು ಆಗೋದಿರ್ತೈತಿ ಅದಷ್ಟು ಫಲ ಬಂದೇ ಬರ್ತೈತಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಮಂಗಲಂ ಜೈ ನಮಃ ಅಕ್ಕಿ ಕೇಳ್ತಾರಮ್ಮ ಎಲ್ಲರೂ ನನಗ ಸೇರ್ನಿಕ್ ಬರೀ ಇದು ಹೊರಗಿನ ಬೇಸರ ಹೇಗಿದವ ನಾವು ಪೂರ ನಿಂತಿಲ್ಲ ನೀನು ಇದ್ರ ಮುಂದೆ ಬಾ ಜೈ ಕೈ ಬಿಡು ಎಲ್ಲರೂ ಹೇಳ್ರಿ ಮಮ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಕಲ ಕಂಟಕ ದೋಷ ನಿವಾರಣಾರ್ಥಂ ಪುತ್ರ ಬೌದ್ರ ಧನ ಧಾನ್ಯ ಸಂಪತ್ ಅಭಿವೃದ್ಧರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂಚ ನವನವ ಜನಿತ ತಾಪತ್ರಯ ಸಂಚಿತ ಸೂಚಿತ ಆಗಾಮಿ ಸಕಲ ಆದಿ ಬೌದ್ಧಿಕ ಆದಿ ದೈವಿಕ ಆಧ್ಯಾತ್ಮಿಕ ತ್ರಿವೇದ ತಾಪತ್ರಯ ತೋಷ ನಿವಾರಣಾರ್ಥಂ ಮಮ ದುಷ್ಟ ನಿಗ್ರಹ ಶಕ್ತಿ ಪ್ರಾಪ್ತಿ ಪೂರ್ವಕ ಅಗ್ನಿಭಯ ಜಲಭಯ ಅಧಿಕಾರ ಭಯ ವಾಹನ ಭಯ ವಿಷಜಂತು ಭಯ ಸ್ತ್ರೀ ಭಯಾದಿ ಸಕಲ ಭಯ ನಿವಾರಣಾರ್ಥಂ ಆದಿತ್ಯಾದಿ ನವಗ್ರಹಸ್ಯ ಅಸ್ತ ದಿಕ್ಪಾಲಸ್ಯ ಸಕಲ ದೋಷ ನಿವಾರಣಾರ್ಥಂ ಮಮ ದಿನೇ ದಿನೇ ಅಭಿವೃದ್ಧರ್ಥಂ ಧನ ಕನಕ ವಸ್ತು ವಾಹನಾದಿ ಶುಭಫಲ ಪ್ರಾಪ್ತ್ಯರ್ಥಂ ಜನ್ಮವಾರ ಜನ್ಮತಿಥಿ ಜನ್ಮ ನಕ್ಷತ್ರ ಜನ್ಮಯೋಗ ಜನ್ಮಕರಣ ಜನ್ಮರಾಶಿ ಜನ್ಮ ಜಾತಕಸ್ಯ ಸಕಲ ದುರ್ದೋಷ ನಿವಾರಣಾರ್ಥಂ ಏಕಾದಶ ಫಲ ಪ್ರಾಪ್ತ್ಯರ್ಥಂ ವಿಷಜನ್ಮನಿ ಜನ್ಮಾಂತರೇಷು ವೃತಾನ ನಾಪಾನ ಮಾಳಸರ್ಪ ಪೂರ್ಣ ಕಾಳಸರ್ಪ ಪೂರ್ಣ ಕಾಳಸರ್ಪ ಮಂಗಳದೋಷ ಅಂಗಾರಕ ದೋಷ ಕುಜದೋಷ ರಾಹುದೋಷ ಕೇತುದೋಷ ನಾಗಹತ್ಯ ದೋಷ ಶನಿ ದೋಷ ಪಂಚಮ
ಶನಿ 7.5 ಶನಿ ಅಷ್ಟಮ ಶನಿ ಶನಿ ದೋಷ ನಿವಾರಣಾರ್ಥ ನವಜನಿತ ಶುದ್ಧ ನಿವಾರಣಾರ್ಥಂ ದೇವತಾ ಶಾಪ ಗುರು ಶಾಪ ಋಷಿ ಶಾಪ ಕರ್ಮ ಶಾಪ ಪ್ರೇತ ಶಾಪ ಮಾತಾ ಪಿತೃ ಶಾಪ ಸರ್ಪ ಶಾಪ ಶತ್ರು ಶಾಪ ಸ್ತ್ರೀ ಶಾಪಾದಿ ಸರ್ವ ಶಾಪ ವಿಮುಕ್ತಿ ಪೂರ್ವಕ ಭ್ರೂಣ ಹತ್ಯಾ ಶಿಶು ಹತ್ಯಾ ನಾಗ ಹತ್ಯಾ ಗೋ ಹತ್ಯಾ ಸ್ತ್ರೀ ಹತ್ಯಾ ಜನ್ಮ ಅಶ್ವಥ ಅಲ್ಪ ವೃಕ್ಷಾದಿ ಸಕಲ ವೃಕ್ಷ ಛೇದನ ದೇವಾಲಯ ನಾಶ ವಿಗ್ರಹ ನಾಶ ಸರ್ಪ ಕಾಕ ಕಲಹ ಘರ್ಷಣ ಸಕಲ ದುರ್ದೋಷ ನಿವಾರಣಾರ್ಥಂ ಜನ್ಮ ಜಾತಕಸ್ಯ ಸಕಲ ಕಂಟಕಾದಿ ಮಾರಕ ಗಂಡಾಂತರಾದಿ ಮೃತ್ಯುಭಯಾದಿ ದಶಭುಕ್ತಿ ನಿವಾರಣಾರ್ಥಂ ಏಕವಾರ ಮಮ ಕುಲದೇವರ ಆಶೀರ್ವಾದ ಪೂರ್ವಕ ಮನೆದೇವರ ಆಶೀರ್ವಾದ ಪೂರ್ವಕ ಮಾತಾ ಪಿತೃ ಆಶೀರ್ವಾದ ಪೂರ್ವಕ ಮಹಾಸ್ವಾಮಿ ಆಶೀರ್ವಾದ ಪೂರ್ವಕ ಸಿದ್ಧಿದಾರ್ತಿ ದೇವಿ ಆಶೀರ್ವಾದ ಪೂರ್ವಕ ಜಾತಕಸ್ಯ ಸಕಲ ದುರ್ದೋಷ ನಿವಾರಣಾರ್ಥ ಮಹಾ ಸಂಕಲ್ಪ ಕರಸ್ಸೆ ಯತಿ ಸಂಕಲ್ಪೆ ಚೈನಮ ಪಾರ್ವತಿ ಶಿವರರ ಮಾದೇ ಬೇಡ್ಕೊಂಡು ಎಲ್ಲರೂ ನಡೀತಲ್ಲ ಅದರೊಳಗಡೆ ಅಕ್ಷತೆಗಳು ಹಾಕಿರಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಅಕ್ಷತೆಗಳು ಅದರೊಳಗಡೆ ಹಾಕಿರಿ ಫಸ್ಟ್ ಫಾಲೋ ನಾನು ಆಗಿದ್ದೀನಿ ಅದ್ರ ಇಲ್ಲ ಒಂದೇ ಕೆಳಗಡೆ ಕೂತ್ಕೊಂಡು ಹಂಗೆ ಸ್ವಲ್ಪ ಕೂತ್ಕೋರಿ ಕೆಳಗಡೆ ಕೂತ್ಕೋರಿ ಕೆಳಗಡೆ ಕೂತ್ಕೋರಿ ಏನಾಗಿಲ್ಲ ಶಿವನ ಸನ್ನಿಧಾನ ಕೆಳಗಡೆ ಕೂತ್ಕೋರಿ ದೇವರ ಆಶೀರ್ವಾದ ಮಾಡಬೇಕು ಜೈ ಮಂಗಲಂ ಜೈ ನಮ ಪಾರ್ವತಿ ಹರ ಎಲ್ಲರೂ ಭಕ್ತಿ ಗಣಪತಿ ದನಗಳು ಮಾಡ್ಕೊರಿ ನಾನು ಹೇಳ್ದಂಗೆ ಎಲ್ಲರಿಗೂ ಹೇಳ್ರಿ ಓಂ ಓಂ ಗಂಗಣ ಪತಯೇ ನಮಃ ಓಂ ಓಂ ಗಂಗಣ ಪತಯೇ ನಮಃ ಓಂ ಗಂಗಣ ಪತಯೇ ನಮಃ ಓಂ ಓಂ ಗಂಗಣ ಪತಯೇ ನಮಃ ನಮಸ್ಕಾರ ಮಾಡ್ಕೊರಿ ಬೇಡ್ಕೊರಿ ಎಲ್ಲರೂ ಆ ಗಣೇಶನ ಧ್ಯಾನ ಮಾಡ್ಕೊರಿ ಆ ಗಣಪತಿ ನಮಗೆ ಉತ್ತರವಾಗಿ ಅಭಿಯವರ ನಿಸ್ವಾರ್ಥ ಸೇವೆಯಲ್ಲಿ ಕಟಗಿ ತೆಗೆದು ಹೋಗದಿದ್ರು ಗಣೇಶನ ಧ್ಯಾನ ಮಾಡ್ಕೊರಿ ವಿಶೇಷವಾಗಿ ಇವತ್ತು ಯಾವ ದೇವ ಮಂಗಳವಾರ ಗಣೇಶನ ವಾರ ದೇವಿ ವಾರ ಅದಕ್ಕೆ ಗಣೇಶನ ಸಂಕಲ್ಪ ಮಾಡ್ಕೊಂಡೆ ಮಾಡ್ರಿ ನೀವು ಬೇಡ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಆ ಗಣೇಶನ ಆಶೀರ್ವಾದ ಸದಾಕಾಲ ಬಂದು ಬರ್ತಕ್ಕಂಥದ್ದು ಅಲ್ಲಿ ಮುಂದಗಡೆ ಕುಂತಿರ್ತಕ್ಕಂಥ ತಾಯಿಗಳು ನೋಡ್ರಿ ನಿಮ್ಗೆ ಯಾರಿಗೆ ಹತ್ತಿಗಳು ಕೊಟ್ಟದಲ್ಲ ಎಲ್ಲರಿಗೂ ನೋಡ್ರಿ ಫಸ್ಟ್ ಡೆಮೋ ಒಂದು ಹಿಂಗಂತ ಹೇಳಿದ್ರೆ ಆಕು ಮುಖ ಅಂತ ಹೇಳ್ತಾರೆ ಇಂಕಿ ಮುದ್ರೆ ಅಂತ ಹೇಳ್ತಾರೆ ಈ ಬಳ್ಳಿಗೆ ಹಚ್ಚಿ ಬರ್ತದಲ್ಲ ಅಷ್ಟೇ ಹೇಳ್ತಲ್ಲ ನಾ ಸ್ವಹ ಅಂತ ಹೇಳ್ತಾರ ನೀವು ಸ್ವಹ ಅನ್ಕೊಂಡ್ರೆ ನಿಧಿ ಮಾಡ್ರಿ ಗಂ ಘಣನಾನ್ವಾ ಗಣಪತಿ ಗುಂಗವಾಮಹೇ ಕವಿಂ ಕವೀನಾಮುಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನಸಿನ್ಮನ್ನೋತಿ ನಿಪೀತ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ ನಮಃ
ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಿ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ ದಮದಮ ಓಂ ಗಂಗಣಪತಿ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಿ ಸ್ವಾಹಾ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ 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 ಸ್ವಾಹಾ ಓಂ ಗಂಗಣಪತಯೇ ನಮಃ ಹರೇಃ ಓಂ ಗಂ ಗಣನಾತ್ವ ಗಣಪತಿಗಂ ಗವಾಮಹೇ ಕವಿಂ ಕವೀನಾಪೌಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಸುನ್ಮನ್ನೋತಿ ಗಸೀದ ಸಾಧನಂ ಶ್ರೀ ಮಹಾಗಣಾದೇವತಾಭ್ಯೋ ನಮಃ ಓಂ ಗಂಗಣಪತಯೇ ಸ್ವಾಹಾ ಓಂ ಗಂಗಣಪತಯೇ 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 ನಮಃ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ ಮಹಾಗಣಾಧಿಪತಯೇ ಅಪಸ್ಪೃಶಾತ್ ಹರೇಃ ಓಂ ಸರ್ವಮಂಗಳಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣೈ ತ್ರ್ಯಂಬಕೆ ದೇವಿ ಗ್ರಾಮದೇವತಾಭ್ಯೋ ನಮಃ ಓಂ ಗ್ರಾಮದೇವತಾಯೇ ಸ್ವಾಹಾ ಓಂ ಗ್ರಾಮದೇವತಾಯ 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 ನಮಃ ಹರೇಃ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಾಪರಾಯಣೆ ಸರ್ವಶರ್ತ ಹರೇ ದೇವಿ ಚೌಡೇಶ್ವರ ದೇವತಾಭ್ಯೋ ನಮಃ ಓಂ ಚೌಡೇಶ್ವರ ದೇವಿಯೇ ಸ್ವಾಹಾ ಓಂ ಚೌಡೇಶ್ವರ ದೇವಿ 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 ನಮಃ ಹರೇಃ ಓಂ ಶರಣಾಗತ ದೀನಾರ್ಥ ಪರಿತ್ರಾಣಾಪರಾಯಣೆ ಸರ್ವಶರ್ತ ಹರೇ ದೇವಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ ಹರೇಃ ಓಂ ಓಂ ಕಾತನ ವಿದ್ಮಹೇ ಕನ್ಯಾಕುಮಾರ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ದುಂ ದುರ್ಗಾಯೇ ಸ್ವಾಹಾ ಓಂ ದುಂ ದುರ್ಗಾಯ ನಮಃ 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 ಹರೇಃ ಓಂ ಹರಶಂಭೋ ಮಹಾದೇವ ನಿರ್ಭಕ್ರೋಚನಾಃ ದಯಾಸಿಂಧೇನ ಬಂಧೋ ರಕ್ಷಲಕ್ಷ್ಮೀಶ್ವರಾಃ ಮಾಯಾ ಸಮುದ್ರಪತೀತ ಮನಂದ ಕಲುಷಾಯನಂ ಮಾಮುದ್ರ ಮಹೇಶಾನ ವಕ್ರಶಂಕರಃ ಶಿವಸ್ತೋತ್ರಂ ಸಮರ್ಪಯಾಮಿ ಹರೇಃ ಓಂ ಓಂ ಸಿದ್ದೇಶ್ವರಾಯೇ ಸ್ವಾಹಾ ಓಂ ಸಿದ್ದೇಶ್ವರಾಯ ನಮಃ 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 ಲಾಸ್ಟ್ ದೇವಿ ಸಿದ್ಧಿದಾತ್ರಿ ಎಲ್ಲರೂ ಕುಂತಿರ್ತಕ್ಕಂಥ ತಾಯಿಗಳು ಸ್ವಕಾರಗಳು ಮಂತ್ರಗಳು ಹೇಳ್ರಿ. ಆ ಲಾಸ್ಟ್ ದೇವಿ ಏನಂತ ಹೇಳಿದ್ರೆ 9 ದಿವಸ ನಿರಂತರವಾಗಿ ಮಾಡಿರ್ತಕ್ಕಂಥ ದೇವಿಗೆ
ಏನಂತಂದ್ರೆ ಆಶೀರ್ವಾದ ಮಾಡ್ತಕ್ಕಂಥ ದೇವಿ ಸಿದ್ಧಿದಾತ್ರಿ. ಅದಕ್ಕೆ ಸಿದ್ದಪ್ಪನ ಸನ್ನಿಧಿ ಒಳಗ ಸಿದ್ಧಿದಾತ್ರಿ ದೇವಿ ಬೇಡಿಕೊಳ್ಳಂತ ಎರಡು ಸೀರೆ ಒಳಗ ಬರ್ತಾವ. ಅದಕ್ಕೆ ಏನಂತ ಹೇಳಿದ್ರೆ ನಿಮ್ಗಿರ್ತಕ್ಕಂಥ ಏನು ಕಷ್ಟಗಳು ಕಾರ್ಪಣ್ಯಗಳಲ್ಲ ಅವೆಲ್ಲವೂ ಆ ಮಹಾತಾಯಿ ಪಾದಕ ಹಾಕ್ರಿ. ಆ ದೇವಿ ನಿಮ್ಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡ್ತಕ್ಕಂಥದ್ದು. ಹರೇ ಓಂ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೈ ತ್ರ್ಯಂಬಕೆ ದೇವಿ ಸಿದ್ಧಿದಾತ್ರಿ ನಮೋ ನಮಃ. ಓಂ ಸಿದ್ಧಿದಾತ್ರಿ ದೇವಿ ಸ್ವಾಹಾ. ಸಿದ್ಧಿದಾತ್ರಿ ದೇವಿ ನಮ್ ನಮಃ. ಓಂ ಸಿದ್ಧಿದಾತ್ರಿ ದೇವಿ ಸ್ವಾಹಾ. ಸಿದ್ಧಿದಾತ್ರಿ ದೇವಿ ನಮ್ ನಮಃ. ಸಿದ್ಧಿದಾತ್ರಿ ದೇವಿ ಸ್ವಾಹಾ. ಸಿದ್ಧಿದಾತ್ರಿ ದೇವಿ ನಮ್ ನಮಃ. ಸಿದ್ಧಿದಾತ್ರಿ ದೇವಿ ಸ್ವಾಹಾ. ಓಂ ಸಿದ್ಧಿದಾತ್ರಿ ದೇವಿ ನಮ್ ನಮಃ. ಸಿದ್ಧಿದಾತ್ರಿ ದೇವಿ ಸ್ವಾಹಾ. 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 ಸಿದ್ಧಿದಾತ್ರಿ ದೇವಿ ನಮ್ ನಮಃ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ तेजस्विनामधीतमस्तु मा विद्विषावहै। ओम शांति शांति शांतिः। सर्वे जनाः ಸ್ಟಾರ್ಟ್ ಮಾಡ್ಬೋದು. ಈಶ್ವ ಹರ 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 ಮಹಾದೇವ. ಬ್ಲಾಕಿ ಹಾಕೊಂಡು वृत्याच न मुक्त्या तपपूजा क्रियादिषु नून्यं संपूर्णं यादि सद्यो वन्दे सदाशिवं मंत्रहीनं क्रियाहीनं भक्तिहीनं गणाधिप यत्पूजितं मया देव परिपूर्ण तदस्तुते हरशंभो महादेव विरूपाक्ष त्रिलोचनः दया सिंधु दीनबंधु रक्ष रक्ष महेश्वरः माया समुद्र अतीत मनंत कलुषायनं मामुद्र महेशान भक्तवत्सल शिवशंकरः सर्वमंगल मांगल्ये शिवे सर्वार्थ साधिके शरणे त्र्यंबके देवी सिद्धिदात्री नमोस्तुते नमस्कार ಮಾಡ್ಕೊರಿ ಬೇಡ್ಕೊರಿ ಎಲ್ಲರಿಗೂ ಪ್ರದಕ್ಷಿಣೆ ಹಾಕ್ರಿ ಪ್ರದಕ್ಷಿಣೆ ಹಾಕಿ ಕೈ ಇರ್ತಕ್ಕಂಥ ಅಕ್ಷತೆಗಳು ಇರ್ತಾರ ಎಲ್ಲರೂ ಹೋಮದ ಕುಂಡದ ಒಳಗಡೆ ಹಾಕ್ರಿ ಹಣೆ ಹಚ್ಚಿ ನಮಸ್ಕಾರ ಮಾಡ್ಕೊರಿ ಅಲ್ಲಿ ಮುಂದ್ಕೋರಿ ನೀವು ಸಂಬಂಧದ ಕೆಲಸ ಇರ್ತದೆ ಆ ಕಡೆ ಕೆಲಸ ನಿಂತ್ಕೋರಿ ಮುಂದ್ಕೋರಿ ಬರ್ರಿ ಮುಂದ್ಕೋರಿ ಹಂಗ ಮುಂದ್ಕೋರಿ 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 ಹಂಗೆ ಮುಂದ್ಕೋರಿ ಆ ಕಡೆ ಕಡೆ ಮುಂದಡ್ರಿ ಹಂಗೆ ಮುಂದಡ್ರಿ ಆ ಕಡೆ ಹಿಂದೆ ಬರ್ರಿ. ನಾವು ಇವಾಗ ಡಿಕೆಡಿಷನ್ ಮಾಡ್ತೀವಿ. ಒಂದ್ 20 ತಗೋರಿ ಏನ ಅರ್ಧಿಕ ನಾಡ ಕಾಯಿ ತಗೋರಿ ಕಾಯಿ गणनाथ गौरे जाता जय बलवंता सन्नुता गणनाथ गौरे जाता जय बलवंता सन्नुता ओंकार रूप शरीरा शंकावली परिहारा ओंकार रूप
शरीर शङ्कावली परिहार संकीर्ण मणिगणहार सुर परिवार शुभकर संकीर्ण मणिगणहार सुर परिवार शुभकर गणनाथ गौरे जाता क्षय बलवंत सन्नुता सिंधोर शोभित वदन वृंदार काणुद चरण सिंधोर शोभित वदन वृंदार काणुद चरण नंदीश वाहन प्रिया मंगलकायो मोरया नंदीश वाहन प्रिया मंगलकायो मोरया गणनाथ गौरे जाता क्षय बलवंत सन्नुता मणिकांत मंडित मुकुट गणहार रंजित घंटा मणिकांत मंडित मुकुट गणहार रंजित घंटा मनमोहनादित वदना शुभ गुण सदना पावना मनमोहनादित वदना शुभ गुण सदना पावना घननाथ गौरे जाता जय बलवंता सन्नुता जय बलवंता सन्नुता जय बलवंता सन्नुता हर वीराय वररोपाय मंगलम तत्तुदुर्गाय कामाय शुभमंगलम नमः शिवाय महादेवाय ब्रह्मदाय भगवानाय कृताय कालकृष्णाय नीलकंठाय वृषभराय परमेश्वराय सुभाषाय महादेवाय नमः साक्षात् देवाः अनन्तराय विश्वनारायण
ಮಂಗಳ ತಯೋ ಸಂಸ್ಮೃಣಾರ್ಧಂ ಸಂಸ್ಕೃತೋ ಜೈ ಮಂಗಲಂ ಜೈ ಮಂಗಲಂ ಜೈ ಪಾರ್ವತೀಶ್ವರ ಮಹಾದೇವ ಸ್ವಾಮಿ महाराज की सिद्धपति स्वामी महाराज की बसवेश्वर महाराज की सिद्धिदाता नमोस्तुते महाराज की रेणुका माता की महालक्ष्मी माता की जय मंगलम जय पार्वतीश्वर महादेव ಅಣ್ಣ ಕಾಯಿ ಬೆಳೆದ್ರಿ ಇಲ್ಲಿ ಸ್ವಲ್ಪ ತಯಾರಿಗೆ ಕಾಯಿ ಬೆಳೆದ್ರಿ ಎಲ್ಲರೂ ನಿಂತ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊರಿ ಎಲ್ಲರೂ. ಯಾವಾಗ ನಾಳೆಗೆ ಸಾಯಂಕಾಲ 6:30ಗೆ ಎಲ್ಲರೂ ಬಂದ್ರಿ ಅಂದ್ರೆ ಉಡಿ ತುಂಬತಕ್ಕಂಥ ಕಾರ್ಯ ಇರ್ತೈತಿ. ಜೊತೆಗೆ ನೀವು ಊರುಗಳು ತುಂಬಿಕೊಳ್ಳೋದು ಉಡಿ ತುಂಬತಕ್ಕಂಥ ಕಾರ್ಯ ಇರ್ತೈತಿ. ಎಲ್ಲರೂ ಉಡಿಗಳು ತುಂಬರಿ. ಜೊತೆಗೆ ಉಡಿಗಳು ತುಂಬ್ರಿ ದೇವಿಗಳಿಗೆ ವಿಶೇಷವಾಗಿ ಏನಂದ್ರೆ ಎಲ್ಲರಿಗೂ ಈ ವರ್ಷದ ಮೊದಲನೇ ದಸರಾ ಹಬ್ಬದ ಎಲ್ಲರಿಗೂ ಮುಂಚಿತವಾಗಿ ಅಡ್ವಾನ್ಸ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮುಂದಿನ ವರ್ಷ ಈ ದಸರಾದ ವಿಶೇಷತೆ ಮುಂದಿನ ವರ್ಷ ಎಲ್ಲರಿಗೂ ಆ ದೇವಿ ಶುಭ ಆಶೀರ್ವಾದ ಮಾಡಲಿ. ನಿಮ್ಮಂತನಿಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಕಾರ್ಪೆಟ್ಗಳು ಏನೈತಲ್ಲ ನಾಳೆಗೆ ಆಯುಧ ಪೂಜೆ ಅದ. ಆಯುಧ ಪೂಜೆದ ಪ್ರಕಾರವಾಗಿ ಏನೈತಲ್ಲ ಆ ಮನ್ಯಾಗಿರ್ತಕ್ಕಂಥ ಆಯುಧ ಅಂತದವು ಏನು ಜಂಗ್ ಹಿಡಿದಿರ್ತಕ್ಕಂಥ ಮನ್ಯಾಗ ಏನು ಸಮಸ್ಯೆಗಳದಾವಲ್ಲ ಆ ಜಂಗ್ ಹಿಡಿದ ಸಮಸ್ಯೆಗಳು ಎಲ್ಲವೂ ಹೋಗ್ಬೇಕ. ನಾಳೆಗೆ ಹೆಂಗೆ ತೊಳೆದು ಅವು ಆಯುಧಗಳು ಪೂಜೆ ಮಾಡ್ತೀರಿ ಹಂಗ ನಿಮ್ಮ ಮನಸ್ಸಿನಾಗಿರ್ತಕ್ಕಂಥದ್ದು ಮೈಯಾಗಿರ್ತಕ್ಕಂಥದ್ದು ಮನ್ಯಾಗಿರ್ತಕ್ಕಂಥದ್ದು ಏನು ಜಂಗ್ ಎಲ್ಲ ಬಿಟ್ಟು ಹೋಗ್ಬಿಟ್ಟು ಆ ದೇವಿ ಸಿದ್ದಪ್ಪದ ಏನಂತಲ್ಲ ನಿಮ್ಮಂತರಿಗೆ ಎಲ್ಲರಿಗೂ ಆ ದೇವರು ತೊಳೆದು ಹೊಳ್ಳಿ ಇವತ್ತು ಕುಪ್ಪೆ ಹೆಂಗೆ ಹಚ್ತೀರಿ ಹಂಗ ನಿಮ್ಮಂತನಕ ಹೊಳ್ಳಿ ಮುಂದಿನ ವರ್ಷ ಬರೋದ್ರಿಗೆ ಶುಭ ಕಾರ್ಯಗಳು ನಡೆಯಂಗೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಆಗಂಗೆ ಆ ಸಿದ್ದಪ್ಪದ ಆ ಮಹಾತಾಯಿ ನಿಮ್ಗೆಲ್ಲರಿಗೂ ಒಳ್ಳೆಯ ಹೆಸರು ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭರಾತ್ರಿ.